ಹಗುರವಾದ ಆಭರಣಗಳು ಹಾಗೂ ಅತ್ಯಂತ ಸೊಗಸಾಗಿ ಮಾಡಿದ ಮೇಕಪ್ನಿಂದ ಅಲಂಕೃತಗೊಂಡು ವಧುವಾಗಿ ಕನ್ನಡಿಯ ಮುಂದೆ ಕೂತಿದ್ದ ಅವಳು ತನ್ನನ್ನೇ ತಾನು ನೋಡುತ್ತಿದ್ದಳು. ಹಾಗೂ ಅದಲ್ಲದೆ ಇಂದು ಅವಳ ಮೇಲೆ ಸೌಂದರ್ಯ ದೇವತೆನೇ ತುಂಬಿ ಬಂದ ಹಾಗೆ ತೋರುತ್ತಿತ್ತು. ಹಾಗೆ ಅವಳ ಆ ಸುಂದರ ಮುಖದ ನಕ್ಷೆಯನ್ನು ಬ್ಯೂಟಿಷಿಯನ್ ಮೇಕಪ್ ಮೂಲಕ ಇನ್ನೂ ಅಂದವಾಗಿಯೂ ಆಕರ್ಷಕವಾಗಿಯೂ ಕಂಗೊಳಿಸುವಂತೆ ಮಾಡಿದ್ದಳು. ಹೀಗೆ ಆ ಬ್ಯೂಟಿಷಿಯನ್ ಪಕ್ಕದ ಮನೆಯವಳೇ ಆಗಿದ್ದರಿಂದ ಕೆಲವೇ ಕ್ಷಣಗಳಲ್ಲಿ ಅವಳನ್ನು ಸಿಂಗಾರ ಮಾಡಿ ಹೋಗಿದ್ದಳು. ಆದರೂ ಅವಳು ಯಾವುದಾದ್ರೂ ಉತ್ತಮ ಪಾರ್ಲರ್ಗೆ ಹೋಗ್ಬೋದಿತ್ತು. ಯಾಕಂದ್ರೆ ಗಂಡಿನ ಮನೆಯವರು ಸ್ವತಃ ತಾವೇ ಇದನ್ನು ಆಫರ್ ಕೂಡ ಮಾಡಿದ್ದರು. ಆದರೆ ಅವಳ ಚಿಕ್ಕಮ್ಮ ಅದನ್ನ ನಿರಾಕರಿಸಿಬಿಟ್ಟರು. ಯಾಕಂದ್ರೆ ವಿದಾಯದ ಮೊದಲು ವಧು ಮನೆಯಿಂದ ಹೊರಗೆ ಹೋಗುವುದು ಒಳ್ಳೆಯದಲ್ಲ, ಕೆಟ್ಟ ಗಾಳಿಯ ಪ್ರಭಾವದ ಅಪಾಯವಿರುತ್ತದೆ ಎಂಬ ವಿಭಿನ್ನ ಅಭಿಪ್ರಾಯ ಅವರದ್ದಾಗಿತ್ತು. ಹೀಗೆ ಅವಳ ಚಿಕ್ಕಮ್ಮ ಹಳೆಯ ಆಲೋಚನೆಗಳು ಹಾಗೂ ಮೂಢನಂಬಿಕೆಗಳ ವ್ಯಕ್ತಿಯಾಗಿದ್ದರಿಂದ ಅವರ ಮಾತನ್ನು ಒಪ್ಪಿಕೊಳ್ಳಲೇಬೇಕಾಗಿತ್ತು. ಆದರೂ ಪಕ್ಕದ ಮನೆಯ ಬ್ಯೂಟಿಷಿಯನ್ ಅವಳನ್ನು ಅಲಂಕರಿಸುವಲ್ಲಿ ಯಾವುದೇ ಕೊರತೆಯನ್ನು ಮಾಡಲಿಲ್ಲ. ಹಾಗೆ ಆ ಬ್ಯೂಟಿಷಿಯನ್ ಅವಳನ್ನು ಅಲಂಕರಿಸುವಾಗ, ನಿಮ್ಮ ವರ ನಿಮ್ಮನ್ನು ಈ ರೂಪದಲ್ಲಿ ನೋಡಿದ್ರೆ ಆ ಬಡವನಿಗೆ ಏನಾಗುತ್ತದೆಯೋ ಗೊತ್ತಿಲ್ಲ ಎಂದಂತಹ ಮಾತು ಅವಳಿಗೆ ನೆನಪಾದಾಗ ಅವಳ ತುಟಿಗಳ ಮೇಲೆ ನಗು ಹರಡಿತು. ಹಾಗೂ ಸುಂದರ ಸುಗುಣ ಮಾಂತ್ರಿಕ ವ್ಯಕ್ತಿತ್ವದ ಶುಭಂ ಎಂಬ ಭಾವಿವರನ ಮೊಗವು ಅವಳ ಕಣ್ಣುಗಳ ಮುಂದೆ ತೇಲಿ ಬಂದಿತ್ತು. ಅಂತೆಯೇ ಅತ್ತ ಕಡೆಯಿಂದ ಮದುವೆ ದಿಬ್ಬಣ ಬರಲು ಇನ್ನೂ ಸ್ವಲ್ಪ ಸಮಯವಿದ್ದರಿಂದ ಅವಳು ಸ್ವಲ್ಪ ವಿಶ್ರಾಂತಿ ಪಡೆಯುವ ಉದ್ದೇಶವನ್ನಿಟ್ಟುಕೊಂಡು ಹಾಸಿಗೆಯ ಮೇಲೆ ಬಂದು ಕುಳಿತಳು. ಅದೇ ಸಮಯದಲ್ಲಿ ಯಾರೋ ಅವಳ ಕೋಣೆಯ ಬಾಗಿಲನ್ನು ತಟ್ಟಿದಾಗ ಅವಳು ತನ್ನ ಲೆಹಂಗಾವನ್ನು ಸರಿಪಡಿಸಿಕೊಂಡು ಎದ್ದಳು. ಹಾಗೂ ಬಾಗಿಲು ತೆರೆಯುತ್ತಿದ್ದಂತೆ ಎದುರುಗಿದ್ದ ವ್ಯಕ್ತಿಯನ್ನು ನೋಡಿ, ಈ ವ್ಯಕ್ತಿ ತನ್ನ ಮನೆಗೆ, ಅದು ಸಹ ತನ್ನ ಕೋಣೆಗೆ, ತನ್ನ ಮದುವೆಯ ದಿವಸ ಈ ರೀತಿ ತನ್ನ ಮುಂದೆ ಬಂದು ನಿಲ್ಲುತ್ತಾನೆ ಎಂದು ಅವಳು ನಿರೀಕ್ಷಿಸಿರದ ಕಾರಣ ಒಂದು ಕ್ಷಣ ಅಲ್ಲೇ ಕಲ್ಲಾಗಿ ನಿಂತಳು. ಆ ಕಡೆ ಕಪ್ಪು ಪ್ಯಾಂಟ್, ಬಿಳಿ ಶರ್ಟ್ ಹಾಗೂ ಕಪ್ಪು ಕೋಟ್ ಧರಿಸಿದ ವರ್ಧನ್ ಆಳ್ವ ತನ್ನ ಎತ್ತರದ ನಿಲುವು ಹಾಗೂ ಮಾಂತ್ರಿಕ ವ್ಯಕ್ತಿತ್ವದೊಂದಿಗೆ ಗಾಂಭೀರ್ಯದಿಂದ ಮೌನವಾಗಿ ಅವಳ ಮುಂದೆಯೇ ಬಂದು ನಿಂತಿದ್ದ. ಅದಲ್ಲದೆ ಅವಳು 2-3 ದಿನಗಳ ಹಿಂದೆಯೇ ತನ್ನ ಕೆಲಸಕ್ಕೆ ರಾಜೀನಾಮೆ ನೀಡಿ ಬಂದಿದ್ದ ಆ ಕಂಪನಿಯ ಬಾಸ್ ಇವನೇ ಆಗಿದ್ದ. ಹಾಗಾಗಿ ಅವಳು ಆ ಕ್ಷಣ, ಸರ್ ಇಲ್ಲಿಗ್ಯಾಕೆ ಬಂದಿದ್ದೀರಾ ಅಂತ ಕೇಳಿದಳು. ಅವಳ ಬಾಯಿಂದ ಬಂದಂಥ ಈ ಆಕಸ್ಮಿಕ ಪ್ರಶ್ನೆಗೆ ಅವನು ಯಾವುದೇ ಉತ್ತರ ನೀಡಲಿಲ್ಲ. ಯಾಕಂದ್ರೆ ಆತ ಆಕೆಯ ಸುಂದರ ರೂಪವನ್ನು ನೋಡಿ ಯಾವುದೋ ಮಾಯೆಗೆ ಸಿಕ್ಕಿಬಿದ್ದಂತೆ ಆ ಮಾಯೆಯಲ್ಲಿಯೇ ಕಳೆದು ಹೋಗಿದ್ದ. ಆದರೆ ಅವಳು, ನೀವಿಲ್ಲಿಗೆ ಯಾಕೆ ಬಂದಿದ್ದೀರಿ? ದಯವಿಟ್ಟು ಹೊರಡಿ, ಇಂದು ನನ್ನ ಮದುವೆ ಇದೆ, ಸ್ವಲ್ಪ ಸಮಯದಲ್ಲೇ ಮದುವೆಯ ದಿಬ್ಬಣ ಬರಲಿದೆ, ದಯವಿಟ್ಟು ಇಲ್ಲಿಯೂ ಯಾವುದೇ ಗಲಾಟೆ ಮಾಡಬೇಡಿ ಎಂದು ಅವಳು ವಿಚಿತ್ರವಾದ ಕಳವಳವನ್ನು ವ್ಯಕ್ತಪಡಿಸುತ್ತಾ ಅಸಮಾಧಾನದಿಂದಲೇ ಹೇಳಿದಳು. ಆಗ ಅವನು, ಹೆದರ್ಬೇಡ, ನಾನು ನಿನ್ನ ಮದುವೆಯಲ್ಲಿ ಭಾಗವಹಿಸಲು ಅತಿಥಿಯಾಗಿ ಬಂದಿದ್ದೇನೆ ಎಂದು ಹೇಳುತ್ತಾ ವಿಚಿತ್ರವಾದ ರೀತಿಯಲ್ಲಿ ಮುಗುಳ್ನಕ್ಕ. ಅದೇ ಸಮಯದಲ್ಲಿ ಅವಳ ಚಿಕ್ಕಮ್ಮ ಒಳಗೆ ಬಂದು, ಅರೆ ಸ್ನೇಹ, ನೀನು ನಿನ್ನ ಬಾಸನ್ನು ಇನ್ನೂ ಒಳಗೆ ಕರೆದುಕೊಂಡು ಹೋಗಿ ಕುಳಿತುಕೊಳ್ಳಿಸ್ಲಿಲ್ವಾ? ಅವರು ಹೀಗೆ ಈ ರೀತಿ ಬಾಗಿಲಲ್ಲೇ ನಿಂತಿದ್ದಾರೆ ಎನ್ನುತ್ತಾ, ಬಾ ಮಗನೆ ಒಳಗೆ ಬಾ ಎಂದು ಸ್ನೇಹಾಳನ್ನು ಪ್ರಶ್ನಿಸುತ್ತಲೇ ವರ್ಧನ್ನೊಂದಿಗೂ ಹೇಳಿದ್ದರು. ಇದರಿಂದ ಗೊಂದಲಕ್ಕೊಳಗಾಗಿದ್ದ ಸ್ನೇಹ ಅನಿವಾರ್ಯವಾಗಿ ಆತನಿಗೆ ಒಳಗೆ ಬರಲು ದಾರಿ ಮಾಡಿಕೊಡ್ಬೇಕಾಯಿತು. ಅನಂತರ ಅವಳ ಚಿಕ್ಕಮ್ಮ ವರ್ಧನ್ನೊಂದಿಗೆ, ಸ್ನೇಹ ತನ್ನ ಬಾಸನ್ನು ಸಹ ತನ್ನ ಮದುವೆಗೆ ಆಹ್ವಾನಿಸಿದ್ದಾಳೆ ಎಂದು ನಮಗೆ ಹೇಳಲೇ ಇಲ್ಲ. ಒಂದು ವೇಳೆ ಮೊದಲೇ ಹೇಳ್ತಿದ್ರೆ ನಾವು ನಿಮ್ಮ ವೈಭವಕ್ಕೆ ಅನುಗುಣವಾಗಿ ಕೆಲವು ಸಿದ್ಧತೆಗಳನ್ನು ಮಾಡುತ್ತಿದ್ದೆವು ಎನ್ನುತ್ತಾ ಅವರು ಕೋಣೆಯಲ್ಲಿ ಹರಡಿದ ವಸ್ತುಗಳನ್ನು ಜೋಡಿಸಿ ನಾಚಿಕೆಯಿಂದ ಹೇಳಿದರು. ಅಂತಹ ದೊಡ್ಡ ಶ್ರೀಮಂತ ವ್ಯಕ್ತಿಯನ್ನು ತಮ್ಮ ಮನೆಯಲ್ಲಿ ನೋಡಿ ಏನು ಮಾಡಬೇಕೆಂದು ಅವರಿಗೆ ಅರ್ಥವಾಗುತ್ತಿರಲಿಲ್ಲ. ಆದರೆ ಅವನು ಮುಗುಳ್ನಗುತ್ತಾ, ಪರವಾಗಿಲ್ಲ ಆಂಟಿ ಎಂದು ಹೇಳಿ ಸೋಫಾದ ಮೇಲೆ ತಾನೇ ಕುಳಿತ. ಈ ಕಡೆ ಸ್ನೇಹ ಇನ್ನೂ ಮೌನವಾಗಿ ನಿಂತಿದ್ದಳು. ಅವಳ ಹೃದಯ ಭಯದಿಂದ ನಡುಗುತ್ತಿದ್ದವು. ವರ್ಧನ್ ಆಳ್ವ ಹೀಗೆ ತನ್ನ ಮನೆಗೆ ಬಂದಿದ್ದು ಅವಳಿಗೆ ಯಾವುದೋ ಅಪಾಯದ ಅರಿವನ್ನು ಮೂಡಿಸುತ್ತಿದ್ದರೂ ಸಹ ಚಿಕ್ಕಮ್ಮನ ಮುಂದೆ ಅವನಿಗೆ ಏನನ್ನು ಹೇಳಲು ಸಾಧ್ಯವಾಗಲಿಲ್ಲ. ಆದರೆ ಅವನು ಅವಳನ್ನೇ ತನ್ನ ಆಳವಾದ ಕಣ್ಣುಗಳಿಂದ ನೋಡುತ್ತಿದ್ದ. ಆಮೇಲೆ ಅವನಿಗೋಸ್ಕರ ಚಹಾ ತರಲು ಹೋಗುತ್ತಿದ್ದ ಸುಜಾತ ಆಂಟಿಯನ್ನು ತಕ್ಷಣವೇ ತಡೆದು ಎದ್ದು ನಿಲ್ಲುತ್ತಾ, ಆಂಟಿ, ಗಂಡಸರು ಎಲ್ಲಿ ಕುಳಿತುಕೊಂಡಿದ್ದಾರೆ ಅಂತ ನನಗೆ ಹೇಳಿ, ನಾನು ಅಲ್ಲಿಗೇನೆ ಹೋಗಿ ಕುಳಿತುಕೊಳ್ಳುತ್ತೇನೆ ಎಂದಾಗ ಸುಜಾತ ಚಿಕ್ಕಮ್ಮ, ಸರಿ ಬಾ ಮಗನೆ ಎನ್ನುತ್ತಾ ಮುಂದೆ ಹೋದರು. ಆದರೆ ಅವನು ಒಂದು ಕ್ಷಣ ಅಲ್ಲೇ ನಿಂತು ಭಯಭೀತಳಾಗಿ ನಡುಗುತ್ತಿದ್ದ ಸ್ನೇಹಾಳ ಕಡೆ ತನ್ನ ನೋಟ ಬೀರಿ ಆಳವಾದ ಮುಗುಳ್ನಗು ಚೆಲ್ಲುತ್ತಾ ಅವರ ಹಿಂದೆ ಹೊರಟ. ಹೀಗೆ ಆ ಕೋಣೆಯಿಂದ ಹೊರಬಂದ ವರ್ಧನ್ ಯಾರಿಗೋ ಒಂದು ಸಂದೇಶ ಕಳುಹಿಸುತ್ತಾ ಸುಜಾತಾರ ಹಿಂದೆಯೇ ಹೋಗಿ ಗಂಡಸರ ಸಾಲಿನಲ್ಲಿ ಬಂದು ಕುಳಿತುಕೊಂಡ. ಆಗ ಅಲ್ಲಿ ಕುಳಿತಿದ್ದ ಎಲ್ಲ ಮಧ್ಯಮ ವರ್ಗದ ಜನರು ತಮ್ಮ ನಡುವೆ ಇಷ್ಟು ದೊಡ್ಡ ಶ್ರೀಮಂತ ವ್ಯಕ್ತಿ ಇರುವುದನ್ನು ನೋಡಿ ಬಹಳ ಆಶ್ಚರ್ಯದಿಂದ ಅವನನ್ನೇ ನೋಡತೊಡಗಿದರು. ಆದರೆ ವರ್ಧನ್ ಆಳ್ವ ಅವರೆಲ್ಲರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ತನ್ನ ಫೋನ್ನಲ್ಲಿಯೇ ನಿರತನಾಗಿದ್ದನು. ಸ್ವಲ್ಪ ಸಮಯದ ನಂತರ ಇದ್ದಕ್ಕಿದ್ದಂತೆ ಮದುವೆ ದಿಬ್ಬಣವು ಬರುವುದಿಲ್ಲ, ವರ ಎಲ್ಲೋ ಕಾಣೆಯಾಗಿದ್ದಾನೆ ಎಂಬ ಗದ್ದಲ ಶುರುವಾಯಿತು.
ಈ ಸುದ್ದಿ ವಧು ಸ್ನೇಹ ಮೇಲೆಯೂ ಸಿಡಿಲಿನಂತೆ ಅಪ್ಪಳಿಸಿತು. ಎಲ್ಲೆಡೆ ಈಗ ಏನಾಗುತ್ತದೆ? ಹುಡುಗಿ ಹೀಗೆ ವಧುವಾಗಿ ಉಳಿಯುತ್ತಾಳೆ ಎಂಬ ಬೇರೆ ಬೇರೆ ಪಿಸುಮಾತುಗಳು ಶುರುವಾದವು. ಅತ್ತ ಕೋಣೆಯಲ್ಲಿ ಸ್ನೇಹ ತನ್ನ ದುರಾದೃಷ್ಟಕ್ಕೆ ತಲೆ ಚಚ್ಚಿಕೊಳ್ಳುತ್ತಿದ್ದಳು. ಹಾಗೂ ಈ ಮದುವೆ ಪ್ರಸ್ತಾಪ ಶುಭಂ ಅವರ ಕಡೆಯಿಂದಲೇ ಬಂದಿತ್ತು. ಈ ಸಂಬಂಧವನ್ನು ಸಹ ಶುಭಂ ಅವರೇ ಜೋಡಿಸಿದ್ದರು. ಹಾಗೂ ಅವರಿಗೇನೆ ಮದುವೆಯಾಗಲು ಬಹಳ ಆತುರವಿತ್ತು. ಅದಲ್ಲದೆ ನಿನ್ನೆಯಷ್ಟೇ ಅವರು ತಮ್ಮ ಕೈಯಾರೆ ಶಾಸ್ತ್ರಕ್ಕೆ ಬೇಕಾದ ವಸ್ತುಗಳನ್ನು ತಂದುಕೊಟ್ಟು ಎಷ್ಟೊಂದು ಸಂತೋಷವಾಗಿದ್ದರು. ಹೀಗಿರುವಾಗ ಇದ್ದಕ್ಕಿದ್ದಂತೆ ಅವರು ಈ ಮದುವೆಯಿಂದ ಯಾಕೆ ತಪ್ಪಿಸಿಕೊಂಡರು ಎಂಬ ವಿಷಯ ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ಅದೇ ಸಮಯದಲ್ಲಿ ಸುಜಾತ ಆತುರಾತುರವಾಗಿ ಕೋಣೆಯೊಳಗೆ ಪ್ರವೇಶಿಸಿ ಅವಳ ಕೈಯಲ್ಲಿ ಕೆಂಪು ಲೆಹಂಗಾದ ದುಪ್ಪಟ್ಟಾವನ್ನು ನೀಡಿ, ಬೇಗ ಇದನ್ನು ತಲೆಗೆ ಹಾಕಿಕೊ, ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಿನ್ನ ಮದುವೆ ನಡೆಯುತ್ತಿದೆ ಎಂದು ಹೇಳಿದಾಗ ಅವಳು ತನ್ನ ಚಿಕ್ಕಮ್ಮನ ಮಾತು ಕೇಳಿ ತೀವ್ರವಾಗಿ ಆಶ್ಚರ್ಯಗೊಂಡಿದ್ದಳು. ಯಾಕಂದರೆ ಈಗಷ್ಟೇ ಅವಳು ದಿಬ್ಬಣ ಬರುತ್ತಿಲ್ಲ, ವರ ಓಡಿ ಹೋಗಿದ್ದಾನೆ ಎಂದು ಕೇಳಲ್ಪಟ್ಟಿದ್ದಳು. ಆದರೆ ಈಗ ಇದ್ದಕ್ಕಿದ್ದಂತೆ ಅವಳ ಮದುವೆ ಅಂದರೆ ಹೇಗೆ? ಅವಳು ಯಾರೊತ್ತಿಗಾದರೂ ಏನು ವಿಷಯ ಅಂತ ಕೇಳಲು ಬಯಸಿದ್ದಳು. ಆದರೆ ಅವಳ ಚಿಕ್ಕಮ್ಮ ಅವಳಿಗೆ ಆ ಅವಕಾಶವನ್ನೇ ನೀಡಲಿಲ್ಲ. ಹಾಗೂ ಅವರು ಬಾಗಿಲ ಹತ್ತಿರ ನಿಂತುಕೊಂಡೇ, ಹುಡುಗಿಯರೇ, ಬೇಗ ಬೇಗ ಸ್ನೇಹಾಳನ್ನು ಮಂಟಪಕ್ಕೆ ಕರೆದುಕೊಂಡು ಹೋಗಿ ಅಂತ ಅವಸರ ಮಾಡುತ್ತಿದ್ದರು. ಹಾಗಾಗಿ ಅಷ್ಟರಲ್ಲಿ ಅವಳ ಕೆಲವು ಸ್ನೇಹಿತರು ಹಾಗೂ ಕೆಲವು ಸೋದರ ಸಂಬಂಧಿಗಳು ಒಳಗೆ ಬಂದು ಸ್ನೇಹಾಳನ್ನು ಆ ಕಡೆ ಈ ಕಡೆಯಿಂದ ಹಿಡಿದು ಮಂಟಪದ ಕಡೆಗೆ ಕರೆದುಕೊಂಡು ಹೋಗಿ ಅವಳನ್ನು ಕೂರಿಸಿದರು. ಆದರೆ ಅಲ್ಲಿ ಏನು ನಡೆಯುತ್ತಿದೆ ಅಂತ ಅವಳಿಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ಇಷ್ಟು ಆತುರದಲ್ಲಿ ಇದೆಲ್ಲ ಏನಾಗುತ್ತಿದೆ ಅಂತ ಅವಳು ಕಳವಳಗೊಂಡಿದ್ದಳು. ಹೀಗೆ ಸ್ವಲ್ಪ ಸಮಯದಲ್ಲೇ ಪಂಡಿತರು ಮದುವೆಯ ಮಂತ್ರಗಳನ್ನು ಪಠಿಸಲು ಪ್ರಾರಂಭಿಸಿದರು. ಹಾಗೂ ಆ ಸಮಯದಲ್ಲಿ ವರ್ಧನ್ ಅವಳ ಪಕ್ಕದಲ್ಲಿ ಬಂದು ಕುಳಿತಾಗ ಅವಳು ಕಲ್ಲಿನಂತೆ ಆಗಿಬಿಟ್ಟಿದ್ದಳು. ಹಾಗೆ ಕದಲುವುದನ್ನು ಸಹ ಮರೆತಿದ್ದಳು. ಆಮೇಲೆ ಇದ್ದಕ್ಕಿದ್ದಂತೆ ಇದನ್ನೆಲ್ಲ ಸಹಿಸದಾದ ಅವಳು ತನ್ನ ಕಣ್ಣುಗಳನ್ನು ಅಗಲ ಮಾಡುತ್ತಾ ಏನೋ ಹೇಳಲು ಹೊರಟಾಗ ಅವಳ ಚಿಕ್ಕಮ್ಮ ಸುಜಾತರವರು ಅವಳ ಭುಜಗಳ ಮೇಲೆ ಒತ್ತಡ ಹಾಕಿ ಮೌನವಾಗಿರಲು ಹೇಳಿದರು. ಹಾಗಾಗಿ ಅವಳು ಆ ಕ್ಷಣ ಬಯಸಿಯೂ ಏನನ್ನು ಹೇಳಲು ಸಾಧ್ಯವಾಗಲಿಲ್ಲ. ಆದರೆ ಅವಳ ಕಣ್ಣುಗಳಲ್ಲಿ ನೀರು ತುಂಬಿ ತುಳುಕ್ತಿತ್ತು. ಮನಸ್ಸಿಲ್ಲದ ಮನಸ್ಸಿನಿಂದ ಅವಳು ಪಂಡಿತರು ಹೇಳಿದಂತೆ ಮಾಡುತ್ತಾ ಕಲ್ಲಿನ ನಿರ್ಜೀವ ಚಿತ್ರದಂತೆ ಕುಳಿತಿದ್ದಳು. ಆದರೂ ಹೃದಯವು ಒಳಗಿನಿಂದ ರಕ್ತದ ಕಣ್ಣೀರನ್ನು ಸುರಿಸುತ್ತಿತ್ತು. ಮದುವೆಯ ಎಲ್ಲ ವಿಧಿಗಳನ್ನು ಅವಳು ಒಲ್ಲದ ಮನಸ್ಸಿನಿಂದಲೇ ನೆರವೇರಿಸಿದ್ದಳು. ಹಾಗಾದರೆ ಇದು ವರ್ಧನಾಳ್ವಾರ ತಂತ್ರವಾಗಿರಬಹುದೇ ಅಂತ ಕಲ್ಪಿಸತೊಡಗಿದಳು. ಮದುವೆ ಮುಗಿದ ನಂತರ ಈ ಆಘಾತದಿಂದ ಹೊರಬಂದ ಅವಳು ವರ್ಧನ್ರ ಈ ಹಠಾತ್ ಆಗಮನ ಹಾಗೂ ಇದ್ದಕ್ಕಿದ್ದಂತೆ ವರನ ಕಣ್ಮರೆಯಾಗುವಿಕೆ ಇವೆಲ್ಲವೂ ಕಾಕತಾಳೀಯವಲ್ಲ, ಬದಲಿಗೆ ಪೂರ್ವ ಯೋಜಿತ ಯೋಜನೆ ಆಗಿರಬೇಕು. ಅದರ ಮಾಸ್ಟರ್ ಮೈಂಡ್ ವರ್ಧನ್ ಆಳ್ವ ಹೊರತುಪಡಿಸಿ ಬೇರೆ ಯಾರೂ ಆಗಿರಲು ಸಾಧ್ಯವಿಲ್ಲ ಅಂತ ಮನಸ್ಸಲ್ಲೇ ನಿರ್ಧರಿಸಿದಳು. ಹಾಗೂ ತನ್ನಲ್ಲೇ, ನಿನಗೆ ಯಾವುದೇ ಸಂತೋಷವನ್ನು ನೀಡಿದರೆ ನನ್ನ ಹೆಸರನ್ನೇ ಬದಲಾಯಿಸು ವರ್ಧನ್ ಆಳ್ವ. ನೀನು ಸಂತೋಷಕ್ಕಾಗಿ ಹಂಬಲಿಸಬೇಕು. ನಿನಗೆ ನಿನ್ನ ಜೀವನದಲ್ಲಿ ಸಂತೋಷವೇ ಸಿಗದ ಹಾಗೆ ನಾನೇ ನಿನ್ನ ಸಂತೋಷಕ್ಕೆ ಬೆಂಕಿ ಹಚ್ಚುತ್ತೇನೆ. ನಾನು ನಿನ್ನ ಎಲ್ಲ ಸಂತೋಷವನ್ನು ನಿನ್ನಿಂದ ಕಸಿದುಕೊಳ್ಳುತ್ತೇನೆ. ನೀನು ರಕ್ತದ ಕಣ್ಣೀರನ್ನು ಸುರಿಸದಿದ್ದರೆ ನನ್ನ ಹೆಸರು ಕೂಡ ಸ್ನೇಹ ಶರ್ಮಾ ಅಲ್ಲ ಅಂತ ಪ್ರತಿಜ್ಞೆ ಮಾಡಿದಳು. ಹಾಗೂ ತನ್ನ ಕೆನ್ನೆಯ ಮೇಲೆ ಹರಿಯುತ್ತಿದ್ದ ಕಣ್ಣೀರನ್ನು ಬಲವಾಗಿ ಉಜ್ಜಿ ಒರೆಸಿದಳು. ಅವಳ ಕಣ್ಣುಗಳಿಂದ ಸೇಡಿನ ತೀಕ್ಷ್ಣ ಕಿಡಿ ಹೊರಹೊಮ್ಮುತ್ತಿತ್ತು. ಹಾಗೆ ಅದು ಎಲ್ಲವನ್ನು ಸುಟ್ಟು ಹಾಕಲು ಸಂಪೂರ್ಣವಾಗಿ ಸಿದ್ಧವಾಗಿತ್ತು. ಇಂದಿಗೆ ಅವಳು 8 ತಿಂಗಳ ಹಿಂದೆ ವರ್ಧನ್ ಆಳ್ವ ಇಂಡಸ್ಟ್ರಿಯಲ್ಲಿ ಕೆಲಸಕ್ಕಾಗಿ ಸೇರಿಕೊಂಡಿದ್ದಳು. ಹಾಗೆ ಅಂದು ಅವಳ ವಿದ್ಯಾಭ್ಯಾಸ ಪೂರ್ಣಗೊಳ್ಳದಿದ್ರೂ ಸಹ ಅವಳ ಅನುಭವದ ಆಧಾರದ ಮೇಲೆ ಅವಳಿಗೆ ಕೆಲಸ ಸಿಕ್ಕಿತ್ತು. ಯಾಕಂದರೆ ಅವಳು ತನ್ನ ವಿದ್ಯಾಭ್ಯಾಸದ ನಡುವೆಯೇ ಕಂಪ್ಯೂಟರ್ನ ವಿವಿಧ ಕೋರ್ಸ್ಗಳನ್ನು ಹಾಗೂ ಇಂಡಸ್ಟ್ರಿಯಲ್ ಕ್ಷೇತ್ರಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಿದ್ದಳು. ಹೀಗೆ ಕೆಲಸ ಮಾಡುವುದು ಅವಳ ಅನಿವಾರ್ಯತೆಯಾಗಿತ್ತು. ಯಾಕಂದರೆ 2 ವರ್ಷಗಳ ಹಿಂದೆ ಅವಳ ತಂದೆ ತಾಯಿ ತೀರ್ಥಯಾತ್ರೆಗೆ ಹೋಗಿ ಅಲ್ಲಿ ಒಂದು ಅಪಘಾತಕ್ಕೆ ಬಲಿಯಾಗಿ ಹಿಂತಿರುಗಲು ಸಾಧ್ಯವಾಗದಿದ್ದಾಗ ಈ ದೊಡ್ಡ ಜಗತ್ತಿನಲ್ಲಿ ಸುಜಾತ ಚಿಕ್ಕಮ್ಮನನ್ನು ಹೊರತುಪಡಿಸಿ ಅವಳಿಗೆ ಬೇರೆ ಯಾರೂ ಇರಲಿಲ್ಲ. ಅದಲ್ಲದೆ ಸುಜಾತ ಚಿಕ್ಕಮ್ಮ ತನಗೆ ಸ್ವತಃ 4 ಹೆಣ್ಣು ಮಕ್ಕಳಿದ್ದರೂ ಸಹ ಅವರು ಅನಿವಾರ್ಯವಾಗಿ ಇವಳನ್ನು ತನ್ನೊಂದಿಗೆ ಕರೆದುಕೊಂಡು ಬಂದಿದ್ದರು. ಹಾಗೂ ನಿನ್ನ ಖರ್ಚನ್ನು ನೀನೇ ನೋಡ್ಕೋ, ಈ ಬೆಲೆ ಏರಿಕೆಯ ಸಮಯದಲ್ಲಿ ನಾನು ನಿನ್ನ ಚಿಕ್ಕಪ್ಪನ ಕೆಲವೇ ಸಾವಿರಗಳ ಸಂಬಳದಲ್ಲಿ ಜೀವನ ನಡೆಸಲು ಸಾಧ್ಯವಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದರು. ಹಾಗಾಗಿ ಅವಳು BSc ನಂತರ ತನ್ನ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ಕೆಲಸಕ್ಕಾಗಿ ಹೊರಡಬೇಕಾಯಿತು. ಆಳ್ವ ಇಂಡಸ್ಟ್ರಿ ನಗರದ ಪ್ರಸಿದ್ಧ ಉದ್ಯಮವಾಗಿತ್ತು. ಅಲ್ಲಿ ಕಂಪ್ಯೂಟರ್ ಆಪರೇಟರ್ ಕೆಲಸ ಖಾಲಿ ಇದ್ದುದರಿಂದ, ಹಾಗೆ ಇವಳಿಗೆ ಕಂಪ್ಯೂಟರ್ ಬಗ್ಗೆ ಉತ್ತಮ ಜ್ಞಾನ ಹಾಗೂ ಅನುಭವ ಮೊದಲೇ ಇದ್ದದ್ರಿಂದ ಅವಳ ಅದೃಷ್ಟ ಚೆನ್ನಾಗಿತ್ತು.
ಹಾಗೆ ಅವಳಿಗೆ ತಕ್ಷಣವೇ ಕೆಲಸವೂ ಸಿಕ್ಕಿತು. ಆದರೆ ಆ ಸಮಯದಲ್ಲಿ ಆ ಕಂಪನಿಯ ಮಾಲೀಕ ವರ್ಧನ್ ಆಳ್ವ ವಿದೇಶದಲ್ಲಿದ್ದ. ಆದ್ದರಿಂದ ಅವರ ಮ್ಯಾನೇಜರ್ ಸ್ವತಃ ತಾವೇ ಸ್ನೇಹಾಳನ್ನು ನೇಮಿಸಿಕೊಂಡಿದ್ದರು. ಹೀಗೆ 4-5 ತಿಂಗಳು ಎಲ್ಲವೂ ಉತ್ತಮವಾಗಿಯೇ ಸಾಗುತ್ತಿತ್ತು. ಅವಳಿಗೆ ಉತ್ತಮ ಸಂಬಳವೂ ಸಿಗುತ್ತಿತ್ತು. ಅದರಲ್ಲಿ ಅವಳು ಅರ್ಧ ಸಂಬಳವನ್ನು ಸುಜಾತ ಚಿಕ್ಕಮ್ಮನ ಕೈಯಲ್ಲಿ ಇಡ್ತಿದ್ರೆ ಇನ್ನರ್ಧ ಸಂಬಳವನ್ನು ತನಗಾಗಿಯೇ ಉಳಿಸಿಕೊಳ್ಳುತ್ತಿದ್ದರು. ಇದರಿಂದ ಸುಜಾತ ಚಿಕ್ಕಮ್ಮ ಕೂಡ ಸಂತೋಷವಾಗಿದ್ದರು. ಹಾಗೂ ಅವಳ ಸ್ವಂತ ಖರ್ಚುಗಳು ಸಹ ಸುಲಭವಾಗಿ ಸಾಗುತ್ತಿದ್ದವು. ಹೀಗೆ 6 ತಿಂಗಳು ಕಳೆಯಿತು. ವರ್ಧನ್ ಆಳ್ವ ವಿದೇಶದಿಂದ ಹಿಂತಿರುಗಿದ. ಆ ಸಂದರ್ಭದಲ್ಲಿ ಅವಳು ತನ್ನ ಬಾಸ್ ಒಬ್ಬ ಮಧ್ಯವಯಸ್ಕನಾಗಿರಬಹುದೆಂದು ಊಹಿಸಿದ್ದಳು. ಆದರೆ ಈ ಯುವ ಡ್ಯಾಶಿಂಗ್ ಬಾಸ್ ಅನ್ನು ನೋಡಿ ಆಶ್ಚರ್ಯಚಕಿತಳಾದಳು. ಅವನ ವ್ಯಕ್ತಿತ್ವವು ಮೊದಲ ನೋಟದಲ್ಲೇ ಸ್ನೇಹಾಗೆ ತುಂಬಾ ಇಷ್ಟವಾಗಿತ್ತು. ಆದರೆ ಇದು ಕೆಲವೇ ದಿನಗಳ ವಿಷಯವಾಗಿತ್ತು. ಅವನ ಅಹಂಕಾರ, ಕಠಿಣ ಸ್ವಭಾವ ಹಾಗೂ ಒರಟು ವರ್ತನೆಗಳು ಹೊರಬಂದ ತಕ್ಷಣ ಸ್ನೇಹಾಳ ಹೃದಯದಿಂದ ಅವನ ವ್ಯಕ್ತಿತ್ವದ ಮಾಂತ್ರಿಕತೆ ಸಂಪೂರ್ಣವಾಗಿ ಮಾಯವಾಯಿತು. ಯಾವುದೇ ಉದ್ಯೋಗಿಯ ಸಣ್ಣ ತಪ್ಪುಗಳಿಗೂ ಅವನು ಎಲ್ಲರ ಮುಂದೆ ಗಲಾಟೆ ಮಾಡ್ತಿದ್ದ. ಅಲ್ಲದೆ ಸಮಯದ ಬಗ್ಗೆ ಅವನು ಎಷ್ಟು ನಿಖರವಾಗಿದ್ದನೆಂದರೆ ಯಾವುದೇ ಉದ್ಯೋಗಿ 1 ನಿಮಿಷ ತಡವಾಗಿ ಬಂದರೂ ನಿಂತಲ್ಲೇ ನಿಲ್ಲಿಸಿಕೊಂಡು ಅವನನ್ನು ಅವಮಾನಿಸುತ್ತಿದ್ದ. ಹಾಗಾಗಿ ಅವನು ಕಚೇರಿಯಲ್ಲಿ ಇರುವವರೆಗೂ ಕಚೇರಿಯ ಎಲ್ಲ ಉದ್ಯೋಗಗಳ ಮೇಲೆ ಒಂದು ಕತ್ತಿ ತೂಗಾಡುತ್ತಿರುವಂತೆ ಇರುತ್ತಿತ್ತು. ಆದರೂ ಕಾರ್ಮಿಕರು ಅಲ್ಲಿಯ ಕೆಲಸದಲ್ಲಿ ಎಷ್ಟೇ ಒತ್ತಡವಿದ್ದರೂ ಅದೇ ಕೆಲಸವನ್ನು ಮಾಡಲು ಬಯಸುತ್ತಿದ್ದರು. ಯಾಕಂದ್ರೆ ಇಲ್ಲಿ ಉತ್ತಮ ಸಂಬಳ ಸಿಗುತ್ತಿತ್ತು. ಹೀಗೆ ಸ್ನೇಹಾಳಿಗೂ ಒಂದು ದಿನ ಕೆಟ್ಟ ಸಮಯ ಬಂತು. ಒಂದು ದಿನ ಬೆಳಗ್ಗೆ ಅವಳು ತನ್ನ ಸೀಟಿನಲ್ಲಿ ಕುಳಿತಿದ್ದಾಗ ವರ್ಧನ್ ಆಳ್ವ ಅವಳನ್ನು ಕರೆದ. ಅವನು ಅಷ್ಟು ಬೇಗ ಆಫೀಸಿಗೆ ಬಂದಿದ್ದಕ್ಕೆ ಅವಳು ತುಂಬಾ ಆಶ್ಚರ್ಯಪಟ್ಟಿದ್ದಳು. ಹಾಗೂ ಈಗ ಅವನ ಕರೆಯ ಮೇರೆಗೆ ಆಶ್ಚರ್ಯದಿಂದ ಅವನ ಕೋಣೆಗೆ ಬಂದಳು. ಅವಳು ಅವನ ಕ್ಯಾಬಿನ್ ಡೋರ್ ಅನ್ನು ತಟ್ಟುತ್ತಾ ಒಳಗೆ ಹೋಗಿ, ಎಸ್ ಸರ್, ನೀವು ನನ್ನನ್ನು ಕರೆದ್ರಾ ಎಂದು ಕೇಳುತ್ತಾ ಅವನ ಮುಂದೆ ಹೋಗಿ ವೃತ್ತಿಪರ ಶೈಲಿಯಲ್ಲಿಯೇ ನಿಂತಳು. ಆದರೆ ಆ ಸಮಯದಲ್ಲಿ ವರ್ಧನ್ ಫೈಲ್ಗಳ ಕಪಾಟಿನೊಳಗೆ ಹಾಗೂ ಸ್ನೇಹಾಳ ಧ್ವನಿಗೆ ತಿರುಗಿ ಅವಳನ್ನು ನೋಡಿದ. ಅವನ ಹಣೆ ಸುಕ್ಕುಗಳಿಂದ ಕೂಡಿತ್ತು. ಹಾಗೆ ಅವನ ಸುಂದರವಾದ ಮುಖದ ಮೇಲೆ ಕಲ್ಲಿನಂತ ಭಾವನೆಗಳು ಎದ್ದು ಕಾಣುತ್ತಿದ್ದವು. ಮ್ಯಾನೇಜರ್ ಧನಂಜಯ್ ಸಹ ಅಲ್ಲೇ ನಿಂತು ತುಂಬಾ ಕಳವಳ ಹಾಗೂ ಭಯದಿಂದ ತನ್ನ ಹಣೆಯ ಬೆವರನ್ನು ಒರೆಸುತ್ತಿದ್ದರು. ಹಾಗೂ ಇದನ್ನೆಲ್ಲ ನೋಡಿ ಸ್ನೇಹಾಳ ಹೃದಯವೂ ಸಹ ಏನು ಅಹಿತಕರ ಘಟನೆಯ ಬಗ್ಗೆ ಯೋಚಿಸಿ ಕಕ್ಕಾಬಿಕ್ಕಿಯಾಗಿತ್ತು. ಮಿಸ್ ಸ್ನೇಹಾ, ನಿನ್ನೆ ರಜೆಯ ಮೊದಲು ಕೊನೆಯದಾಗಿ ನೀವು ನನ್ನ ಕೋಣೆಗೆ ಬಂದಿದ್ದೀರಿ ತಾನೆ? ಇಲ್ಲಿ ಟೇಬಲ್ ಮೇಲೆ ನನ್ನ ಒಂದು ಪ್ರಮುಖ ಫೈಲ್ ಇತ್ತು. ಅದೀಗ ಇಲ್ಲಿಂದ ಕಾಣೆಯಾಗಿದೆ ಎಂದ. ಆಗ ಅವಳು ಸಾವಧಾನದಿಂದ, ಇಲ್ಲ ಸರ್, ನನಗೆ ಯಾವುದೇ ಫೈಲ್ ಬಗ್ಗೆ ಗೊತ್ತಿಲ್ಲ. ಹಾಗೂ ನಾನು ನಿಮ್ಮ ಕೋಣೆಗೆ ಬಂದು ಯಾವುದೇ ಫೈಲನ್ನು ಮುಟ್ಟಿಲ್ಲ. ನನ್ನ ಬಳಿ ಪ್ರೆಸೆಂಟೇಷನ್ ಫೈಲ್ ಮಾತ್ರ ಇತ್ತು. ಅದನ್ನು ನಾನು ನಿನ್ನೆ ನಿಮಗೆ ಪರಿಶೀಲಿಸಲು ಕೊಡುವ ಅಂತ ತಂದಿದ್ದೆ ಅಷ್ಟೇ ಎನ್ನುತ್ತಾ ಅವಳು ತನ್ನ ಮಾತುಗಳನ್ನು ಅವನ ಮುಂದೆ ಧೈರ್ಯವಾಗಿ ಇಟ್ಟಿದ್ದಳು. ಆಗ ಅವನು, ಹೌದು, ಅದೇ ನನ್ನ ಕ್ಯಾಬಿನ್ಗೆ ನಿನ್ನೆ ಯಾರು ಬಂದಿದ್ರು ಅಂತ ನೆನಪಿಸ್ತಿದ್ದೆ. ಅಂದರೆ ಕೊನೆಗೆ ಬಂದದ್ದು ನೀವೇ ಹಾಗಾದ್ರೆ. ಆದರೆ ನಿಮ್ಮನ್ನು ಹೊರತಾಗಿ ಮಿಸ್ ಸ್ನೇಹಾ ಹಾಗೂ ನೀವು ಹೋದ ನಂತರವೇ ಆ ಫೈಲ್ ಕಾಣೆಯಾಗಿದೆ. ಅದಕ್ಕೂ ಮೊದಲು ಅದು ಟೇಬಲ್ ಮೇಲೆಯೇ ಇತ್ತು ಎನ್ನುತ್ತಾ ವರ್ಧನ್ ಆಳ್ವಾರ ಧ್ವನಿ ತೀಕ್ಷ್ಣವಾಗುತ್ತಲೇ ಹೋಗುತ್ತಿತ್ತು ಹಾಗೂ ತುಂಬ ಜೋರಾಗಿತ್ತು. ಆಗ ಅವಳು ಆಶ್ಚರ್ಯದಿಂದ, ಸರ್, ನೀವು ನನ್ನ ಮೇಲೆ ವಿನಾಕಾರಣ ಆರೋಪ ಮಾಡ್ತಿದ್ದೀರಿ ಅಂತ ಹೇಳಿದಳು. ಆಗ ಅವನು, ನಾನು ನಿಮ್ಮ ಮೇಲೆ ಆರೋಪ ಮಾಡುತ್ತಿದ್ದೇನಾ? ನಾನು ಅಂದ್ರೆ ಈ ಕಂಪನಿಯ ಬಾಸ್ ವರ್ಧನ್ ಆಳ್ವ ನಿಮ್ಮ ಮೇಲೆ ಆರೋಪ ಮಾಡುತ್ತಿದ್ದೇನಾ ಅಂತ ಜೋರಾಗಿ ಕಿರುಚಿದಾಗ ಹೊರಗೆ ಕುಳಿತಿದ್ದ ಇತರ ಉದ್ಯೋಗಿಗಳಿಗೂ ಅವನ ಧ್ವನಿ ಕೇಳಿಸಿ ಅವರೆಲ್ಲ ತಮ್ಮ ಕ್ಯಾಬಿನ್ಗಳಿಂದ ಇಣುಕಿ ನೋಡಲು ಪ್ರಾರಂಭಿಸಿದರು. ಆದರೆ ಅವಳು ತಕ್ಷಣವೇ, ಸರ್, ನಾನು ನಿಜ ಹೇಳ್ತಿದ್ದೇನೆ, ನಾನು ಯಾವುದೇ ಫೈಲನ್ನು ತೆಗೆದುಕೊಂಡಿಲ್ಲ ಅಂತ ಅವಳು ಈಗ ತನ್ನ ತುಂಬಿದ ಧ್ವನಿಯಲ್ಲಿಯೇ ಹೇಳಿದಳು. ಸರಿ, ಹಾಗಾದ್ರೆ ಆ ಫೈಲನ್ನು ಇಲ್ಲಿಂದ ಯಾರದಾದ್ರೂ ಭೂತ ಬಂದು ತೆಗೆದುಕೊಂಡು ಹೋಗಿದ್ಯಾ ಅಂತ ಕೇಳಿದ. ಆ ಸಮಯ ಅವನ ಧ್ವನಿ ಕೋಪದಿಂದ ಕೂಡಿತ್ತು. ಆದರೆ ಅವಳು ತನ್ನ ಸಹನೆಯ ಹೊರತಾಗಿಯೂ ಅವನ ಆ ಕಠಿಣ ಧ್ವನಿಯನ್ನು ಕೇಳಿ, ನನಗೆ ಗೊತ್ತಿಲ್ಲ ಸರ್, ನನಗೆ ಏನೂ ಗೊತ್ತಿಲ್ಲ ಅಂತ ನೇರವಾಗಿ ಹೇಳಿದಳು. ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿತು. ಆಗ ಅವನು, ನನ್ನ ಮುಂದೆ ಅಳುವ ನಾಟಕ ಮಾಡುವ ಅಗತ್ಯವಿಲ್ಲ ಮಿಸ್ ಸ್ನೇಹಾ. ನೇರವಾಗಿ ಸ್ಪಷ್ಟವಾಗಿ ಹೇಳಿ, ಆ ಫೈಲ್ ಎಲ್ಲಿದೆ, ಯಾರಿಗೆ ಕೊಟ್ಟಿದ್ದೀರಿ ಅಂತ ಹೇಳಿ, ನನಗೆ ಅಷ್ಟೇ ಬೇಕಾದದ್ದು ಅಂತ ಭಯಾನಕವಾಗಿ ಘರ್ಜಿಸಿದ. ಅವಳು, ಸರ್, ನಾನು ನಿಮ್ಮಲ್ಲಿ ಹೇಳ್ತಿದ್ದೇನೆ ತಾನೆ, ನಾನು ಯಾವ ಫೈಲನ್ನು ತೆಗೆದುಕೊಂಡಿಲ್ಲ, ನನಗೆ ಯಾವ ಫೈಲ್ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಅವಳು ಸಹ ಒಮ್ಮೆಗೆ ಕಹಿಯಾಗಿ ನುಡಿದಿದ್ದಳು. ಯಾಕಂದ್ರೆ ಅವನ ಆ ಗರ್ಜನೆಯು ಸ್ನೇಹಾಳ ಉಳಿದ ತಾಳ್ಮೆಯನ್ನು ಸಹ ಕಸಿದುಕೊಂಡಿತ್ತು. ಹಾಗೂ ಕಣ್ಣೀರು ಮೊದಲಿನದಕ್ಕಿಂತ ಹೆಚ್ಚು ವೇಗವಾಗಿ ಹರಿಯಲು ಪ್ರಾರಂಭಿಸಿತು. ಆದರೆ ಅವಳ ಕಣ್ಣೀರಿಗೂ ಕರಗದ ಅವನು, ನಾನು ನಿಮಗೆ ಕೊನೆಯ ಎಚ್ಚರಿಕೆ ನೀಡುತ್ತಿದ್ದೇನೆ ಮಿಸ್ ಸ್ನೇಹಾ, 1 ಗಂಟೆಯೊಳಗೆ ನನಗೆ ಆ ಫೈಲ್ ಬೇಕು, ಇಲ್ಲದಿದ್ದರೆ ನಾನು ನಿಮ್ಮ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕಾಗುತ್ತದೆ ಎನ್ನುತ್ತಾ ಅವನು ಕೆಲವು ಕ್ಷಣಗಳ ಕಾಲ ಅವಳನ್ನೇ ದಿಟ್ಟಿಸುತ್ತಾ ಬೆರಳೆತ್ತಿ ತಣ್ಣನೆಯ ಧ್ವನಿಯಲ್ಲಿ ಎಚ್ಚರಿಕೆ ನೀಡಿದ. ಆಗ ಸ್ನೇಹಾಳ ಮುಖ ಬಿಳುಚಿಕೊಂಡು,
ದೇಹದ ರಕ್ತವೆಲ್ಲ ಬಸಿದು ಹೋದಂತೆ ಅನಿಸಿ ಆಧಾರಕ್ಕಾಗಿ ಅವಳು ಟೇಬಲ್ ಮೇಲೆ ಕೈ ಇಡುತ್ತಾ, ನಾನು ನಿಜ ಹೇಳ್ತಿದ್ದೇನೆ ಸರ್, ನಾನು ನಿಮ್ಮ ಯಾವ ಫೈಲನ್ನು ತೆಗೆದುಕೊಂಡಿಲ್ಲ, ಅಲ್ಲದೆ ಅದನ್ನು ನಾನು ನೋಡಲೂ ಇಲ್ಲ. ಇಷ್ಟು ಹೇಳಿದ ಮೇಲೂ ನಿಮಗೆ ನಂಬಿಕೆ ಇಲ್ಲದಿದ್ದರೆ ನೀವು CCTV ಕ್ಯಾಮರಾದ ಫೂಟೇಜನ್ನೇ ನೋಡ್ಬೋದಲ್ವಾ, ಅದರಲ್ಲಿ ಎಲ್ಲವೂ ಸ್ಪಷ್ಟವಾಗುತ್ತದೆ ತಾನೇ ಅಂತ ಕೇಳಿದಳು. ಅವಳ ಮಾತನ್ನು ಕೇಳಿದ ವರ್ಧನ್ ಜೋರಾಗಿ ಒಂದು ವ್ಯಂಗ್ಯಭರಿತ ನಗುವನ್ನು ಅವಳ ಕಡೆ ಚೆಲ್ಲಿ, ನೀವು ದೊಡ್ಡ ಮೋಸದ ಬಲೆಯನ್ನೇ ಬೀಸಲು ಪೂರ್ವ ಯೋಜನೆ ಹಾಕಿಕೊಂಡಿದ್ದೀರಿ. ಅದಕ್ಕೋಸ್ಕರ ನನ್ನ ಕ್ಯಾಬಿನ್ನ ಕ್ಯಾಮರಾ ಸಂಪರ್ಕವನ್ನು ಸಹ ಮೊದಲೇ ಹಾಳು ಮಾಡಿ ಅದರ ನಂತರವೇ ಫೈಲನ್ನು ಕದಿಯುವ ಯೋಜನೆಯನ್ನು ರೂಪಿಸಿದ್ದೀರಿ. ಅದೆಷ್ಟು ಅಮೂಲ್ಯವಾದ ಫೈಲ್ ಅಂತ ನಿಮಗೆ ಗೊತ್ತಾ ಎಂದು ಅವನು ಪುನಃ ಜೋರಾಗಿ ಅವಳ ಮುಖದ ಹತ್ತಿರ ಬಂದು ಕೇಳಿದಾಗ, ಇದನ್ನು ಕೇಳಿ ಸ್ನೇಹ ನಿಜವಾಗಿಯೂ ಭಯದಿಂದ ನಡುಗಲು ಪ್ರಾರಂಭಿಸಿದಳು. ಯಾಕಂದರೆ ಅದೊಂದು ದೊಡ್ಡ ಪಿತೂರಿಯೇ ಆಗಿರ್ಬೋದು. ಇದರಲ್ಲಿ ತಾನೇ ಕೆಟ್ಟದಾಗಿ ಸಿಕ್ಕಿ ಹಾಕಿಕೊಂಡಿದ್ದೇನೆ ಅಂತ ಅವಳಿಗೆ ಅನಿಸತೊಡಗಿತ್ತು. ಆದರೂ ಅವಳು ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ, ಆದರೆ ಸರ್, ನೀವು ನನ್ನನ್ನು ಯಾಕೆ ನಂಬ್ತಿಲ್ಲ? ನಾನು ನಿಮ್ಮ ಯಾವುದೇ ಫೈಲನ್ನು ಮುಟ್ಟಿಲ್ಲ ಸರ್ ಎಂದು ಅವನೆದುರು ಗೋಗರೆದಳು. ಆಗ ಅವನು ತನ್ನ ಕೈ ಎತ್ತಿ, ಇಲ್ಲಿಗೆ ನಿಲ್ಲಿಸು, ಯಾವುದೇ ವಾದ ಬೇಡ, ಸದ್ಯಕ್ಕೆ ಈಗ ಇಲ್ಲಿಂದ ಹೋಗು, ಹಾಗೂ 1 ಗಂಟೆಯ ನಂತರ ಫೈಲ್ನೊಂದಿಗೆ ನನ್ನ ಕ್ಯಾಬಿನ್ಗೆ ಬಾ ಅಂತ ಅವನು ತೀರ್ಪು ನೀಡಿದ. ಸ್ನೇಹಳ ಇಡೀ ದೇಹ ನಡುಗಲು ಪ್ರಾರಂಭಿಸಿತು. ಅವಳು ಮುಟ್ಟುವುದಿರಲಿ, ನೋಡಲೂ ಇಲ್ಲದ ಫೈಲ್. 1 ಗಂಟೆಯ ನಂತರ ಅವಳು ಅದನ್ನು ಎಲ್ಲಿಂದ ತರುತ್ತಾಳೆ? ಅವಳು ಬೇರೆ ದಾರಿ ಇಲ್ಲದೆ, ಸರ್, ದೇವರಾಣೆ, ನಾನು ಸತ್ಯ ಹೇಳ್ತಿದ್ದೇನೆ ಅಂತ ಪುನಃ ಬೇಡಿಕೊಂಡಳು. ಆದರೆ ಅವನು ತನ್ನ ಮ್ಯಾನೇಜರ್ನಲ್ಲಿ, ಮಿಸ್ಟರ್ ಧನಂಜಯ್, ಇವರನ್ನು ಇಲ್ಲಿಂದ ಹೊರಗೆ ಹಾಕಿ, ಹಾಗೂ ಸರಿಯಾಗಿ 1 ಗಂಟೆಯ ನಂತರ ಆ ಫೈಲ್ ಇಲ್ಲಿ ಮೇಜಿನ ಮೇಲೆ ಇರುವಂತೆ ಮಾಡಿ ಎನ್ನುತ್ತಾ ಅವನು ಸ್ನೇಹಳ ಮಾತನ್ನು ನಿರ್ಲಕ್ಷಿಸಿ ಕಠಿಣ ಧ್ವನಿಯಲ್ಲಿಯೇ ಆದೇಶ ನೀಡಿದ. ಆಗ ಮಿಸ್ಟರ್ ಧನಂಜಯ್ ಕೂಡ ಕೆಟ್ಟದಾಗಿ ಗಾಬರಿಗೊಂಡರು. ಅವರು ಸ್ನೇಹಳ ಬಳಿ ಬಂದು, ಮಿಸ್ ಸ್ನೇಹ, ಸರ್ ಹೇಳ್ತಿದ್ದಾರೆ ತಾನೆ, ಇಲ್ಲಿಂದ ಹೋಗಿ ಅಂತ, ನಿಮಗೆ ಕೇಳಿಸೋದಿಲ್ವಾ ಎನ್ನುತ್ತಾ ಮ್ಯಾನೇಜರ್ ಕೂಡ ಕಠಿಣ ಧ್ವನಿಯಲ್ಲಿ ಹೇಳಿದರು. ಆಗ ಅವಳು ನಿಧಾನವಾಗಿ ಹೊರಬಂದು ತನ್ನ ಕುರ್ಚಿಯ ಮೇಲೆ ಕುಳಿತು 2 ಕೈಗಳಿಂದ ಮುಖವನ್ನು ಮುಚ್ಚಿಕೊಂಡು ಅಳಲು ಪ್ರಾರಂಭಿಸಿದಳು. ಆಗ ಸ್ನೇಹ, ಏನಾಯಿತು ಸರ್, ಯಾಕೆ ಬೈದ್ರು ಅಂತ ಅವಳ ಸಹೋದ್ಯೋಗಿ ಕೋಮಲ್ ತಕ್ಷಣ ಅವಳ ಹತ್ತಿರ ಬಂದು ಕೇಳಿದ. ಉಳಿದವರು ಅವಳ ಸುತ್ತ ನಿಂತಿದ್ದರು. ಸ್ನೇಹ ಅಳುತ್ತಾ ಎಲ್ಲವನ್ನು ಹೇಳಿದಾಗ ಎಲ್ಲರ ಮುಖದಲ್ಲಿ ಆಳವಾದ ಸಹಾನುಭೂತಿಯ ಭಾವನೆಗಳು ಮೂಡಿದವು. ಯಾಕಂದರೆ ವರ್ಧನ್ ಆಳ್ವರವರ ಸ್ವಭಾವ ಎಲ್ಲರಿಗೂ ತಿಳಿದಿತ್ತು. ಫೈಲ್ ಸಿಗದಿದ್ದರೆ ಅವನು ಸ್ನೇಹಳನ್ನು ಬಿಡುತ್ತಿರಲಿಲ್ಲ. ಹಾಗಾಗಿ ಕೋಮಲ್ ಜೊತೆಗೆ ಇತರ ಸಹೋದ್ಯೋಗಿಗಳು ಸಹ ಅವಳನ್ನು ಸಮಾಧಾನ ಪಡಿಸಲು ಪ್ರಾರಂಭಿಸಿದರು. ಆಗ ವರ್ಧನ್ ಕೋಪದಿಂದ ಕೆರಳಿದವನಂತೆ ತನ್ನ ಕ್ಯಾಬಿನ್ನಿಂದ ಹೊರಬಂದು ಸ್ನೇಹ ಸುತ್ತಲೂ ಜಮಾಯಿಸಿರುವ ಅವಳ ಸಹೋದ್ಯೋಗಿಗಳನ್ನು ನೋಡಿ, ಇದೆಲ್ಲ ಏನು ತಮಾಷೆ ನಡೆಯುತ್ತಿದೆಯಾ ಇಲ್ಲಿ? ನಿಮ್ಮೆಲ್ರಿಗೂ ಇಷ್ಟು ಧೈರ್ಯನಾ ಇಲ್ಲಿ ಆಫೀಸ್ನಲ್ಲಿ ನಿಂತು ನಾಟಕ ನೋಡಲು ಎಂದು ಹೇಳುತ್ತಾ ಕೋಪದಿಂದ ಗರ್ಜಿಸಿದ. ಅವನ ಆ ಗರ್ಜನೆ ಕೇಳಿ ಎಲ್ಲರೂ ತಕ್ಷಣ ತಮ್ಮ ಸೀಟುಗಳ ಕಡೆಗೆ ಓಡಿದರು. ಹಾಗೂ ಸ್ನೇಹ ಸಹ ತಕ್ಷಣ ತನ್ನ ಕಣ್ಣೀರನ್ನು ಒರೆಸಿಕೊಂಡಳು. ಆಗ ವರ್ಧನ್ ತನ್ನ ಪ್ಯಾಂಟ್ ಜೇಬಿನಲ್ಲಿ ಕೈ ಹಾಕಿ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಸ್ನೇಹ ಮುಂದೆ ಬಂದು ನಿಂತು, ಮಿಸ್ಸೆಸ್ ಸ್ನೇಹ, ಇಲ್ಲಿ ಕುಳಿತು ಅಳುವುದಕ್ಕಿಂತ ಹಾಗೂ ಇತರರ ಸಹಾನುಭೂತಿಯನ್ನು ಗಳಿಸುವುದಕ್ಕಿಂತ ಯಾರಿಗೆ ಫೈಲ್ ನೀಡಿದ್ದೀರೋ ಅದನ್ನು ಹಿಂತಿರುಗಿ ತೆಗೆದುಕೊಂಡು ಬಂದು ನನಗೆ ಒಪ್ಪಿಸಿ. ನಿಮ್ಮ ನೌಕರಿಯೂ ಉಳಿಯುತ್ತದೆ, ಅದರ ಜೊತೆಗೆ ಗೌರವವೂ ಉಳಿಯುತ್ತದೆ. ಇಲ್ಲದಿದ್ದರೆ ನೆನಪಿಡು, ಫೈಲ್ ಸಿಗದಿದ್ದರೆ ನೌಕರಿ ಮಾತ್ರ ಅಲ್ಲ, ನಿನ್ನ ಗೌರವವನ್ನು ಕಳೆದುಕೊಳ್ಳುತ್ತಿ. ಹಾಗೆ ನಾನು ಈಗಲೇ ಪೊಲೀಸರನ್ನು ಕರೆದು ನಿನ್ನನ್ನು ಬಂಧಿಸಲೂಬಹುದು ಎಂದ. ಸ್ನೇಹ ಕೆಲವು ಕ್ಷಣಗಳ ಕಾಲ ತಲೆ ತಗ್ಗಿಸಿ ಹಲ್ಲು ಕಚ್ಚಿ ಕಣ್ಣೀರನ್ನು ತಡೆದುಕೊಂಡು ತಾನಿದ್ದ ಸ್ಥಳದಿಂದ ಇದ್ದಕ್ಕಿದ್ದಂತೆ ಎದ್ದು ನಿಂತಾಗ ಅವಳ ಕಣ್ಣುಗಳಲ್ಲಿ ಈಗ ಕಣ್ಣೀರಿಗಿಂತ ಕೋಪ ಹಾಗೂ ನೋವಿನ ಆತ್ಮಗೌರವ ಹೊಳೆಯುತ್ತಿತ್ತು. ಅವಳು ಕೋಪದಿಂದ, ಸಾಕು ಸರ್, ಸುಳ್ಳು ಆರೋಪ ಹೊರಿಸಿ ನನ್ನನ್ನು ಪದೇ ಪದೇ ಅವಮಾನಿಸುವ ಇಂಥ ಕೆಲಸಕ್ಕೆ ನಾನು ಧಿಕ್ಕಾರ ಹಾಕುತ್ತೇನೆ. ನಾನೀಗಲೇ ರಾಜೀನಾಮೆ ನನ್ನ ಈ ಕೆಲಸಕ್ಕೆ ನೀಡುತ್ತಿದ್ದೇನೆ ಎಂದಳು. ಆ ಕ್ಷಣ ಅವಳ ಮಾತು ಕೇಳಿ ವರ್ಧನ್ನ ಕಣ್ಣುಗಳಲ್ಲಿ ಕೋಪದ ಬೆಂಕಿ ಇನ್ನಷ್ಟು ಹೆಚ್ಚಾಯಿತು. ಅವನು ತಕ್ಷಣವೇ ಕೈ ಎತ್ತಿ ಬೆದರಿಕೆಯ ಧ್ವನಿಯಲ್ಲಿ, ನನ್ನ ಫೈಲ್ ನನಗೆ ಹಸ್ತಾಂತರಿಸದೆ ನೀನಿಲ್ಲಿಂದ ರಾಜೀನಾಮೆ ನೀಡಿ ಹೋಗಲು ಸಾಧ್ಯ ಇಲ್ಲ. ಹಾಗೆ ಮಾಡಿದರೆ ನಾನು ಈಗಲೇ ಪೊಲೀಸರನ್ನು ಕರೆಯುತ್ತೇನೆ ಹಾಗೂ ನಿನ್ನನ್ನು ಇಲ್ಲಿಂದಲೇ ಬಂಧಿಸುತ್ತೇನೆ ಎಂದ. ಅವನ ಆ ಗರ್ಜನೆಗೆ ಇಡೀ ಕಚೇರಿಯೇ ಬೆಚ್ಚಿ ಬಿದ್ದಿತು. ಸ್ನೇಹ ಅಲ್ಲೇ ನಿಂತು ಬಿಟ್ಟಳು. ಉಳಿದ ಎಲ್ಲ ನೌಕರರು ಸಹ ಆಶ್ಚರ್ಯಚಕಿತರಾದರು. ಆದರೆ ವರ್ಧನ್ ತಣ್ಣನೆಯ ನಗುವಿನೊಂದಿಗೆ ತನ್ನ ಮಾತನ್ನು ಮುಂದುವರಿಸುತ್ತಾ, ನನ್ನನ್ನು ಮೂರ್ಖ ಅಂತ ಭಾವಿಸಿದ್ಯಾ? ನೀನಿಲ್ಲಿ ಅತ್ತು ಗೋಗರೆದು ನಿನ್ನ ಆತ್ಮಗೌರವದ ನಾಟಕ ಮಾಡಿ ರಾಜೀನಾಮೆ ನೀಡಿ ಓಡಿ ಹೋದರೆ ನಾನು ನಿನ್ನನ್ನು ಸುಮ್ಮನೆ ಬಿಡುತ್ತೇನೆ ಎಂದುಕೊಂಡಿದ್ಯಾ? ಮೊದಲೇ ಈ ರೀತಿ ಆ ಫೈಲ್ ತೆಗೆದುಕೊಂಡು ನೀನು ದೊಡ್ಡ ತಪ್ಪು ಮಾಡಿದ್ದಿ ಮಿಸ್ಸೆಸ್ ಸ್ನೇಹ. ನೀನು ನನ್ನ ಯಾವುದೋ ಶತ್ರುವಿನೊಂದಿಗೆ ಸೇರಿಕೊಂಡಿದ್ದಿ ಎಂಬುದಂತೂ ಖಚಿತ. ಅದೇನೇ ಆಗಲಿ, ನನ್ನ ಕಂಪನಿಯ ಪ್ರಮುಖ ದಾಖಲೆಗಳನ್ನು ಯಾರಿಗೆ ಕಳುಹಿಸ್ತಿದ್ದಿ ಎಂಬುದನ್ನು ನಾನು ಖಂಡಿತ ಕಂಡುಹಿಡಿಯುತ್ತೇನೆ. ಆದರೆ ಅದಕ್ಕೂ ಮೊದಲು ನನಗೆ ನನ್ನ ಫೈಲ್ ಬೇಕು, ಯಾವುದೇ ಕಾರಣಕ್ಕೂ ಬೇಕು. ನಿನಗೆ ಕೇವಲ 1 ಗಂಟೆ ಸಮಯವಿದೆ. 1 ಗಂಟೆಯ ಒಳಗೆ ಆ ಫೈಲ್ ನನ್ನ ಟೇಬಲ್ ಮೇಲೆ ಇರಬೇಕು.
ಇಲ್ಲದಿದ್ದರೆ ನೀನು ಜೈಲಿನಲ್ಲಿ ಇರುತ್ತಿ ಎಂದು ವರ್ಧನ್ ಆಳ್ವ ಮತ್ತೊಮ್ಮೆ ಕಠಿಣ ಪದಗಳಲ್ಲಿ ನೀಡಿದ ಬೆದರಿಕೆಗೆ ಸ್ನೇಹಾಳ ಮುಖ ಬಿಳಿಚಿಕೊಂಡಿತು. ಭಯದಿಂದ ಕಾಲುಗಳು ನಡುಗಲು ಪ್ರಾರಂಭಿಸಿದವು. ಆಗ ವರ್ಧನ್ ಪುನಃ ಅವಳ ಮೇಲೆ ತನ್ನ ಕಠಿಣ ನೋಟ ಬೀರುತ್ತಾ ತಿರುಗಿ ತನ್ನ ಕ್ಯಾಬಿನ್ಗೆ ಹೋದ. ಸ್ನೇಹ ಕುಸಿದು ಬೀಳುವಂತೆ ಅಲ್ಲೇ ಕುರ್ಚಿಯ ಮೇಲೆ ಕುಳಿತಳು. ಅಲ್ಲಿದ್ದವರೆಲ್ಲರೂ ಸಹಾನುಭೂತಿಯಿಂದ ಅವಳನ್ನು ನೋಡುತ್ತಿದ್ದರು. ಆದರೆ ವರ್ಧನ್ಗೆ ಹೆದರಿ ಯಾರೂ ಅವಳ ಹತ್ತಿರ ಪುನಃ ಹೋಗಲಿಲ್ಲ. ಆದರೆ ಅವಳು ಬಹಳ ಹೊತ್ತು ತನ್ನ ಎದುರಿಗಿದ್ದ ಕಂಪ್ಯೂಟರನ್ನೇ ನೋಡುತ್ತಾ ಮೌನವಾಗಿ ಕುಳಿತಿದ್ದಳು. ಎಷ್ಟು ಸಮಯ ಕಳೆದು ಹೋಯಿತು ಎಂದು ಅವಳಿಗೆ ಗೊತ್ತೇ ಆಗಲಿಲ್ಲ. ಇದ್ದಕ್ಕಿದ್ದಂತೆ ಅವಳು ಗಡಿಯಾರವನ್ನು ನೋಡಿದಾಗ ಇಡೀ ದೇಹದಲ್ಲಿ ತಣ್ಣನೆಯ ಅಲೆ ಹರಿಯಿತು. ಇನ್ನು ಕೇವಲ 15 ನಿಮಿಷಗಳು ಬಾಕಿ ಇದ್ದವು. ಅವಳು ಏನು ಮಾಡಲಿ ಅಂತ ಪಕ್ಕದಲ್ಲಿ ಕುಳಿತಿದ್ದ ಕೋಮಲ್ ಕಡೆಗೆ ನೋಡುತ್ತಾ ಅಸಹಾಯಕತೆಯಿಂದ ಹೇಳಿದಳು. ಆಗ ಕೋಮಲ್, ಸ್ನೇಹ, ನೀನೊಮ್ಮೆ ಹೋಗಿ ಮ್ಯಾನೇಜರ್ ಧನಂಜಯ್ ಬಳಿ ವಿನಂತಿಸು. ಅವರು ಒಪ್ಪಿದ್ರೆ ಬಹುಶಃ ವರ್ಧನ್ ಸರ್ ಪೊಲೀಸರನ್ನು ಈ ವಿಷಯದಲ್ಲಿ ಒಳಗೊಳ್ಳುವುದನ್ನು ತಡೆಯಬಹುದು ಅಂತ ಅವಳಿಗೆ ಸಲಹೆ ನೀಡಿದ. ಅವಳು ಕೆಲವು ಕ್ಷಣ ಯೋಚಿಸಿ ನಂತರ ವೇಗವಾಗಿ ಎದ್ದು ಮಿಸ್ಟರ್ ಧನಂಜಯ್ ರವರ ಕ್ಯಾಬಿನ್ ಕಡೆಗೆ ಹೋದಳು. ಯಾಕಂದರೆ ಅವಳು ಹೇಗಾದರೂ ಈ ತೊಂದರೆಯಿಂದ ಹೊರಬರಬೇಕೆಂದು ಬಯಸಿದ್ದಳು. ಆ ಕ್ಷಣ ಮಿಸ್ಟರ್ ಧನಂಜಯ್ ಅವಳನ್ನು ತನ್ನ ಕ್ಯಾಬಿನ್ನಲ್ಲಿ ನೋಡಿ ಆಶ್ಚರ್ಯಚಕಿತರಾದರು. ಹಾಗೂ ನೀನಿಲ್ಲಿ ಏನು ಮಾಡ್ತಿದ್ದೀಯಾ ಅಂತ ಸರಳವಾಗಿ ಕೇಳಿದರು. ಆಗ ಅವಳು, ಸರ್, ನೀವು ಕೂಡ ನನ್ನನ್ನು ನಂಬೋದಿಲ್ವಾ? ನಾನು ಆ ಫೈಲ್ ತೆಗೆದುಕೊಂಡಿಲ್ಲ ಸರ್. ದಯವಿಟ್ಟು ಈ ಕಷ್ಟದ ಸಮಯದಲ್ಲಿ ನನ್ನೊಂದಿಗೆ ನಿಲ್ಲಿ. ನಾನು ತುಂಬ ಮೋಸದ ಬಲೆಗೆ ಸಿಕ್ಕಿ ಹಾಕಿಕೊಂಡಿದ್ದೇನೆ. ದಯವಿಟ್ಟು ವರ್ಧನ್ ಸರ್ನ ಮನವೊಲಿಸಿ. ಅವರು ಈ ವಿಷಯದಲ್ಲಿ ಪೊಲೀಸರನ್ನು ಕರೆಯದಂತೆ ತಡೆಯಿರಿ. ನಾನು ಫೈಲನ್ನು ಹುಡುಕಲು ನನ್ನ ಕೈಲಾದಷ್ಟು ಪ್ರಯತ್ನಿಸುತ್ತೇನೆ. ನನಗೆ ಇಡೀ ದಿನ ಬೇಕಾದರೂ ಪರವಾಗಿಲ್ಲ. ಆ ಫೈಲ್ ಖಂಡಿತವಾಗಿಯೂ ಇಲ್ಲೇ ಎಲ್ಲೋ ಇರುತ್ತದೆ. ನಾನು ಸ್ವತಃ ಎಲ್ಲ ಕಡೆ ಹೋಗಿ ಹುಡುಕುತ್ತೇನೆ. ದಯವಿಟ್ಟು ನನ್ನನ್ನು ನಂಬಿ ಎಂದು ಬೇಡಿಕೊಂಡಳು. ಆ ಕ್ಷಣ ಅವಳ ಮನವಿ ತುಂಬಿದ ಮಾತುಗಳನ್ನು ಕೇಳಿದ ಮ್ಯಾನೇಜರ್ ಬಹಳ ಆರಾಮವಾಗಿ, ಚಿಂತಿಸುವ ಅಗತ್ಯವಿಲ್ಲ ಮಿಸ್ ಸ್ನೇಹ. ಆ ಫೈಲ್ ಸರ್ನ ಮನೆಯಲ್ಲಿಯೇ ಇತ್ತು. ಅದು ಅವರಿಗೆ ಸ್ವಲ್ಪ ಸಮಯದ ಹಿಂದೆ ತಿಳಿಯಿತು. ಈಗ ನೀವು ಚಿಂತಿಸಬೇಕಾಗಿಲ್ಲ. ನೀವು ಹೋಗಿ ನಿಮ್ಮ ಕೆಲಸವನ್ನು ಆರಾಮಾಗಿ ಮಾಡಬಹುದು ಎಂದು ಹೇಳುತ್ತಾ ಅವರು ಸಾಮಾನ್ಯ ರೀತಿಯಲ್ಲಿಯೇ ತಮ್ಮ ರಿಂಗಿಂಗ್ ಫೋನ್ ಕಡೆಗೆ ನೋಡಿದರು. ಹಾಗೂ ಸ್ನೇಹ ಅವರನ್ನು ನೋಡಿ ಸಂಪೂರ್ಣವಾಗಿ ಆಶ್ಚರ್ಯಚಕಿತಳಾದಳು. ಒಂದು ಫೈಲ್ ಕಳೆದು ಹೋದಾಗ ಇಷ್ಟು ದೊಡ್ಡ ಗದ್ದಲ, ಹಾಗೆ ಆ ಫೈಲ್ ಸಿಕ್ಕಾಗ ಇಷ್ಟು ಮೌನ. ಅಲ್ಲಿ ಅವಳು ಆತಂಕ ಹಾಗೂ ಭಯದಿಂದ ಕ್ಷಣ ಕ್ಷಣವೂ ಪ್ರಾಣ ಹೋಗುವಷ್ಟು ನೋವು ಅನುಭವಿಸ್ತಿದ್ರೆ, ಇಲ್ಲಿ ಇವರು ಇಷ್ಟು ನಿರ್ಲಕ್ಷ್ಯದಿಂದ ಇದ್ದು ಫೈಲ್ ಸಿಕ್ಕಿದ ವಿಷಯ ತನಗೆ ಹೇಳುವುದು ಸಹ ಅಗತ್ಯ ಅಂತ ಅಂದುಕೊಳ್ಳಲಿಲ್ಲ ಎಂಬುದನ್ನು ಯೋಚಿಸುತ್ತಿದ್ದಂತೆಯೇ ಅವಳಲ್ಲಿ ದುಃಖ ಹಾಗೂ ಕೋಪದ ತೀವ್ರತೆಯ ಅಲೆ ಅವಳ ಇಡೀ ಅಸ್ತಿತ್ವದಲ್ಲಿ ಹರಿಯಿತು. ಅವಳು ಕೋಪದಿಂದಲೇ ಹಿಂತಿರುಗಿ ಬಂದು ತನ್ನ ಸೀಟಿನಲ್ಲಿ ಕುಳಿತುಕೊಳ್ಳುತ್ತಾ ಇದ್ದಾಗ ಕೋಮಲ್ ನಿಧಾನವಾಗಿ, ಸ್ನೇಹ, ವರ್ಧನ್ ಸರ್ ಆಫೀಸ್ನಿಂದ ಹೊರಟು ಹೋಗಿದ್ದಾರೆ ಎಂದ. ಆಗ ಅವಳು, ಯಾಕೆ ಹೋಗೋದಿಲ್ಲ? ಫೈಲ್ ಸಿಕ್ಕಿದ ಮೇಲೆ ಅವರು ಯಾವ ಮುಖದಿಂದ ತಾನೇ ನನ್ನನ್ನು ಎದುರಿಸ್ತಾರೆ ಅಂತ ದ್ವೇಷಭರಿತ ಧ್ವನಿಯಲ್ಲೇ ಉತ್ತರವಿತ್ತಳು. ಆಗ ಆಶ್ಚರ್ಯಗೊಂಡ ಕೋಮಲ್, ಫೈಲ್ ಸಿಕ್ತಾ? ಯಾವಾಗ? ಹೇಗೆ ಎಂದು ಕೇಳಿದ. ಅವನ ಪ್ರಶ್ನೆಯಲ್ಲಿ ಸ್ವಲ್ಪ ಆಶ್ಚರ್ಯ ಹಾಗೂ ಸ್ವಲ್ಪ ಸಂತೋಷ ಎರಡೂ ಅಡಗಿತ್ತು. ಉಳಿದವರು ಸಹ ಕುತೂಹಲದಿಂದಲೇ ಸ್ನೇಹಾಳನ್ನು ನೋಡತೊಡಗಿದರು. ಅದು ಅವರ ಮನೆಯಲ್ಲಿತ್ತು ಅಂತ ಅವಳು ವಿಷಪೂರಿತ ಮಾತುಗಳಲ್ಲಿ ಹೇಳುತ್ತಾ ತನ್ನ ವಸ್ತುಗಳನ್ನು ಬೇಗನೆ ಪ್ಯಾಕ್ ಮಾಡತೊಡಗಿದಳು. ಈಗ ಅವಳಿಗೆ ಅಲ್ಲಿ 1 ನಿಮಿಷವೂ ಇರಲು ಇಷ್ಟವಿರಲಿಲ್ಲ. ನೀನು ಕೆಲಸ ಬಿಟ್ಟು ಹೋಗ್ತಿದ್ಯಾ ಎಂದು ಕೋಮಲ್ ಆಶ್ಚರ್ಯದಿಂದ ಕೇಳಿದ. ಉಳಿದವರೆಲ್ಲರೂ ಆಘಾತದಿಂದ ಅವಳನ್ನೇ ನೋಡತೊಡಗಿದರು. ಅವಳು ಹೌದು ಎಂದು ಚಿಕ್ಕದಾಗಿ ಉತ್ತರಿಸಿ ತನ್ನ ಬ್ಯಾಗನ್ನು ಭುಜದ ಮೇಲೆ ಹಾಕಿಕೊಂಡಳು. ಆದರೆ ಆ ಕ್ಷಣ ಕೋಮಲ್, ಸ್ನೇಹ, ಇಷ್ಟು ಉತ್ತಮ ಸಂಬಳದ ಕೆಲಸವನ್ನು ಬಿಟ್ಟರೆ ನಿನಗೆ ಮತ್ತೆ ಸಿಗೋದು ಕಷ್ಟವಾಗುತ್ತದೆ ಎಂದು ಅವಳಿಗೆ ಅರ್ಥ ಮಾಡಿಸಲು ಪ್ರಯತ್ನಿಸಿದ. ಆಗ ಅವಳು, ನನ್ನ ಆತ್ಮಗೌರವ ನನಗೆ ಹಣಕ್ಕಿಂತ ಹೆಚ್ಚು ಮುಖ್ಯ ಎಂದು ತಣ್ಣನೆಯ ಹಾಗೂ ದೃಢವಾದ ಧ್ವನಿಯಲ್ಲಿ ಹೇಳಿ ಅಲ್ಲಿಂದ ಹೊರಟು ಹೋದಳು. ಮನೆಗೆ ತಲುಪಿದ ನಂತರ ಅವಳು ಸುಜಾತ ಚಿಕ್ಕಮ್ಮನಿಗೆ ಎಲ್ಲ ಕಥೆಯನ್ನು ಹೇಳಿದಳು. ಅದನ್ನು ಕೇಳಿ ಚಿಂತಿತರಾದ ಅವರು, ಅಯ್ಯೋ, ನೀನು ಇಷ್ಟು ಒಳ್ಳೆಯ ಸಂಬಳದ ಕೆಲಸವನ್ನು ಬಿಟ್ಟು ಬಂದ್ಯಾ? ಒಂದು ವೇಳೆ ಬೇರೆಲ್ಲೂ ಕೆಲಸ ಸಿಗದಿದ್ರೆ ಅಂತ ಅವರು ಕಳವಳಗೊಳ್ಳುತ್ತಲೇ ಕೇಳಿದ್ದರು. ಬಹುಶಃ ಅವರಿಗೆ ಅವಳಿಗಾದ ಅವಮಾನಕ್ಕಿಂತ ಕೆಲಸ ಬಿಟ್ಟಿದ್ದಕ್ಕೆ ಹೆಚ್ಚು ದುಃಖವಾಗಿತ್ತು. ಆಗ ಅವಳು, ದೇವರಿದ್ದಾನೆ ಚಿಕ್ಕಮ್ಮ, ಎಲ್ಲಾದರೂ ಒಂದು ಕೆಲಸ ಸಿಕ್ಕೇ ಸಿಗುತ್ತದೆ ಅಂತ ಹೃದಯದೊಳಗೆ ಒಡೆದು ಹೋಗಿದ್ದರೂ ಸಹ ವಿಶ್ವಾಸದಿಂದಲೇ ಹೇಳಿದಳು. ಹಾಗೂ ಮರುದಿನವೇ ಕೆಲಸ ಹುಡುಕಲು ಹೊರಟಳು. ಈ ರೀತಿ ಅವಳು ಬೇರೆ ಕಡೆ CV ಕೊಟ್ಟು ಸುಸ್ತಾಗಿ ಮನೆಗೆ ಮರಳಿದಾಗ ಅವಳ ಚಿಕ್ಕಮ್ಮ ಸಂತೋಷವಾಗಿರುವುದನ್ನು ನೋಡಿ ಆಶ್ಚರ್ಯಚಕಿತಳಾದಳು. ಏನಿದು ಚಿಕ್ಕಮ್ಮ, ಯಾಕಿಷ್ಟು ಸಂತೋಷದಲ್ಲಿದ್ದೀರಿ ಅಂತ ಕೇಳಿದಳು. ಆಗ ಅವಳ ಚಿಕ್ಕಮ್ಮ, ಸ್ನೇಹ, ನಿನಗಾಗಿ ಒಂದು ಉತ್ತಮ ಸಂಬಂಧ ಬಂದಿದೆ. ಅವರು ತುಂಬ ಒಳ್ಳೆಯ ಮನೆತನದವರು. ಹುಡುಗ ಸಹ ವಿದ್ಯಾವಂತ. ಅವರಿಗೆ ಸ್ವಂತ ವ್ಯವಹಾರವಿದೆ. ನೀನು ಸಹ ಒಮ್ಮೆ ಹುಡುಗ ಎಷ್ಟು ಸುಂದರವಾಗಿದ್ದಾನೆ ಅಂತ ನೋಡು ಎಂದು ಸುಜಾತರವರು ಸಂತೋಷ ತುಂಬಿದ ಮಾತುಗಳೊಂದಿಗೆ ಹುಡುಗನ ಚಿತ್ರವನ್ನು ಅವಳ ಮುಂದೆ ಇಟ್ಟರು. ಸ್ನೇಹ ನಾಚಿಕೆಯಿಂದಲೇ ಆ ಚಿತ್ರವನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡಳು. ಅದರಲ್ಲಿ ಹುಡುಗ ತನ್ನ ತಂದೆಯೊಂದಿಗೆ ಕುಳಿತಿದ್ದ.
ನೋಡಲು ಅವನು ಅತ್ಯಂತ ಸುಂದರ, ಅತ್ಯಂತ ಸಭ್ಯ ಹಾಗೂ ವಿನಯಶೀಲ ವರನಂತೆ ಕಾಣ್ತಿದ್ದ. ಅಲ್ಲದೆ ಅವನ ತುಟಿಗಳ ಮೇಲಿನ ಆ ಸಣ್ಣ ನಗು ಅವನನ್ನು ಇನ್ನಷ್ಟು ಸುಂದರವಾಗಿಸಿತು. ಹಾಗೆ ಅದನ್ನು ನೋಡಿದಾಕ್ಷಣ ಸ್ನೇಹಾಳ ಹೃದಯ ಜೋರಾಗಿ ಬಡಿದುಕೊಂಡಿತು. ಅವನ ಹೊಳೆಯುವ ಕಣ್ಣುಗಳು ನೇರವಾಗಿ ಸ್ನೇಹಾಳ ಕಣ್ಣುಗಳೊಳಗೆ ಇಳಿಯುತ್ತಿದ್ದವು. ಆ ಕ್ಷಣ ಸ್ನೇಹಾಳ ಮುಖ ತಿಳಿ ಗುಲಾಬಿ ಬಣ್ಣಕ್ಕೆ ತಿರುಗಿತು. ನಿಜಕ್ಕೂ ಆ ಹುಡುಗ ತುಂಬ ಸುಂದರನಾಗಿದ್ದ ಹಾಗೂ ಅವನ ಹಾವಭಾವಗಳು ಅವನೊಂದು ಶ್ರೀಮಂತ ಕುಟುಂಬಕ್ಕೆ ಸೇರಿದವನು ಎಂದು ಸ್ಪಷ್ಟವಾಗಿ ಹೇಳುತ್ತಿದ್ದವು. ಆಗ ಅವಳು ತನ್ನ ಚಿಕ್ಕಮ್ಮನನ್ನು ಕರೆದು, ಚಿಕ್ಕಿ, ಇವರು ದೊಡ್ಡ ಶ್ರೀಮಂತರ ಹಾಗೆ ಕಾಣಿಸ್ತಿದ್ದಾರೆ, ಆದರೆ ನಾವು ಅವರ ಸ್ಥಾನಮಾನಕ್ಕೆ ಸೇರಿದವರಲ್ಲ. ಹೀಗಿದ್ದರೂ ಅವರು ನಮ್ಮಂಥ ಮಧ್ಯಮ ವರ್ಗದವರೊಂದಿಗೆ ಸಂಬಂಧವನ್ನು ಯಾಕೆ ಬೆಳೆಸ್ತಿದ್ದಾರೆ ಅಂತ ಆಶ್ಚರ್ಯದಿಂದ ಹೇಳಿದಳು. ಹಾಗೆ ಇದನ್ನು ಕೇಳಿಸಿಕೊಂಡ ಅವಳ ಚಿಕ್ಕಮ್ಮ, ಅಯ್ಯೋ ಮಗಳೇ, ಶಾಂತಿಯತ್ತೆ ನಿನ್ನ ಫೋಟೋವನ್ನು ಅವರಿಗೆ ಮೊದಲೇ ತೋರಿಸಿದ್ದಾರೆ. ಹಾಗೆ ಅವರಿಗೆ ನೀನು ತುಂಬ ಇಷ್ಟವಾಗಿದ್ದಿ. ಆದ್ದರಿಂದ ಅವರು ತಕ್ಷಣ ಈ ಸಂಬಂಧವನ್ನು ಮುಂದುವರಿಸಲು ತುದಿಗಾಲಲ್ಲಿ ನಿಂತಿದ್ದಾರೆ ಎಂದು ನಗುತ್ತಾ ಹೇಳಿದರು. ಆ ಕ್ಷಣ ಸ್ನೇಹ ಏನೋ ಯೋಚಿಸುತ್ತಾ, ಚಿಕ್ಕಿ, ಹುಡುಗನ ಹೆಸರೇನು ಅಂತ ಚಿತ್ರದತ್ತ ಮತ್ತೊಮ್ಮೆ ನೋಡುತ್ತಾ ತನ್ನನ್ನು ತಾನು ಸಾಮಾನ್ಯವಾಗಿಸಲು ಪ್ರಯತ್ನಿಸಿದಳು. ಅರೆ, ಹುಡುಗನ ಹೆಸರು ಶುಭಂ ಶರ್ಮಾ. ಈಗ ನೀನು ಹೇಳು, ನಾನು ಈ ಸಂಬಂಧಕ್ಕೆ ಒಪ್ಪಿಗೆ ನೀಡಬೇಕೋ ಬೇಡವೋ? ಅಲ್ಲದೆ ನೋಡು ಮಗಳೇ, ಅವರು ತುಂಬ ಒಳ್ಳೆಯ ಹಾಗೂ ಶ್ರೀಮಂತ ಕುಟುಂಬದವರು. ವರದಕ್ಷಿಣೆಯನ್ನು ಸಹ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ ಅಂತ ಹೇಳುವಾಗ ಸುಜಾತರವರ ಧ್ವನಿಯಲ್ಲಿ ಉತ್ಸಾಹ ಹಾಗೂ ಅಸಹನೆ ಇತ್ತು. ಯಾಕಂದರೆ ಅವರು ಈ ಸಂಬಂಧವನ್ನು ಮನಪೂರ್ವಕವಾಗಿ ಒಪ್ಪಿದ್ದರು. ಹಾಗಾಗಿ ಅವರು ಇಷ್ಟು ಒಳ್ಳೆಯ ಸಂಬಂಧವನ್ನು ಕೈಬಿಡಲು ಬಯಸಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಸ್ನೇಹ, ಸರಿ ಚಿಕ್ಕಮ್ಮ, ನಿಮಗೆ ಹೇಗೆ ಸರಿ ಅನ್ನಿಸ್ತದೋ ಹಾಗೆ ಮಾಡಿ ಎನ್ನುತ್ತಾ ಎಲ್ಲವನ್ನು ಅವರ ಮೇಲೆ ಇಟ್ಬಿಟ್ಟಳು. ಯಾಕಂದರೆ ಹೇಗಿದ್ದರೂ ಹುಡುಗನಲ್ಲಿ ಅವಳಿಗೆ ಯಾವುದೇ ಕೊರತೆ ಕಂಡು ಬಂದಿರಲಿಲ್ಲ. ಹಿನ್ನೆಲೆಯೂ ಚೆನ್ನಾಗಿತ್ತು. ಹಾಗಾಗಿ ಅವಳು ಯಾವುದೇ ಕಾರಣಕ್ಕೂ ಅದನ್ನು ನಿರಾಕರಿಸುವಂತೆ ಇರಲಿಲ್ಲ. ಅವಳ ಚಿಕ್ಕಮ್ಮ ಸಂತೋಷದಿಂದ, ಮಗಳೇ, ನೀನು ದೀರ್ಘಾಯುಷ್ಯಾಗು ಎಂದು ಹೇಳುತ್ತಾ ತಲೆಯ ಮೇಲೆ ಕೈಯಾಡಿಸಿ ಪ್ರೀತಿ ತೋರಿಸಿದರು. ಹಾಗೂ ಆ ತಕ್ಷಣವೇ ಫೋನ್ ತೆಗೆದುಕೊಂಡು ಹುಡುಗನ ಕಡೆಯವರಿಗೆ ಒಪ್ಪಿಗೆ ನೀಡಿದರು. ಹೀಗೆ ಅಂದೇ ರಾತ್ರಿ ಊಟದ ಸಮಯದಲ್ಲಿ 3 ದಿನಗಳ ನಂತರವೇ ತನ್ನ ಮದುವೆ ಇದೆ ಎಂದು ತಿಳಿದಾಗ ಸ್ನೇಹ ಆಶ್ಚರ್ಯಚಕಿತಳಾದಳು. ಇಷ್ಟು ಬೇಗ ಚಿಕ್ಕಮ್ಮ ಎಂದು ಅವಳು ಚಿಂತೆಯಿಂದ ಕೇಳಿದಾಗ ಅವರು, ಅಯ್ಯೋ ಮಗಳೇ, ಹುಡುಗ ಲಂಡನ್ಗೆ ಹೋಗಬೇಕಂತೆ, ಅದಕ್ಕಾಗಿ ಅವರು ಬೇಗ ಮದುವೆ ಮಾಡಿಸಲು ಒತ್ತಾಯಿಸ್ತಿದ್ದಾರೆ. ಹಾಗೂ ನಾವು ವಿಳಂಬ ಮಾಡಿದರೆ ಈ ಸಂಬಂಧ ಕೈ ತಪ್ಪಿ ಹೋಗ್ಬೋದು. ಇಂಥ ಸಂಬಂಧಗಳು ಅದೃಷ್ಟದಿಂದ ಸಿಗುತ್ತವೆ ಅಂತ ಅವಳಿಗೆ ವಿವರಿಸಿದರು. ಅವರ ಮಾತನ್ನು ಕೇಳಿ ಸ್ನೇಹ ಮೌನವಾದಳು. ದಿನಗಳು ಕಳೆದವು ಹಾಗೂ ಅವಳ ಮದುವೆಯ ದಿನವೂ ಹತ್ತಿರ ಬಂತು. ಈಗ ಕೇವಲ 1 ದಿನ ಮಾತ್ರ ಉಳಿದಿತ್ತು. ಆ ಸಂದರ್ಭದಲ್ಲಿ ಸ್ನೇಹಾಳ ಭಾವಿ ಅತ್ತೆಯ ಮನೆಯವರು ಅವಳಿಗೆ ಶಾಪಿಂಗ್ಗಾಗಿ ಸಾಕಷ್ಟು ಹಣವನ್ನು ಸಹ ತಾವೇ ಕಳುಹಿಸಿದ್ದರು. ಹಾಗಾಗಿ ಸುಜಾತರವರು ಅವಳನ್ನು ಶಾಪಿಂಗ್ಗೆ ಕರೆದುಕೊಂಡು ಹೋಗಲು ಹೊರಟಿದ್ದಾಗ ಸ್ನೇಹಾಳಿಗೆ ಮ್ಯಾನೇಜರ್ ಧನಂಜಯರವರಿಂದ ಒಂದು ಫೋನ್ ಕಾಲ್ ಬಂದಿತ್ತು. ಅವರು ಫೋನಿನ ಮುಖಾಂತರ, ಮಿಸ್ ಸ್ನೇಹ, ನೀವು ಕೂಡಲೇ ಕಚೇರಿಗೆ ಬಂದು ನಿಮ್ಮ ಖಾತೆಗಳನ್ನು ತೆರವುಗೊಳಿಸಿ ಎಂಬ ಸಂದೇಶವನ್ನು ನೀಡಿದರು. ಆದರೆ ಅವಳು ಎಂದಿಗೂ ಹಿಂತಿರುಗಿ ಅಲ್ಲಿಗೆ ಹೋಗಲು ಬಯಸಲಿಲ್ಲ. ಹಾಗಾಗಿ ಅವಳು ಈ ವಿಷಯವನ್ನು ತನ್ನ ಚಿಕ್ಕಮ್ಮನಲ್ಲಿ ತಪ್ಪಿ ಹಂಚಿಕೊಂಡಳು. ಆಗ ಅವಳ ಚಿಕ್ಕಮ್ಮ ಹಠ ಹಿಡಿದು ಅವಳನ್ನು ಬಲವಂತವಾಗಿ ಆ ಆಫೀಸಿಗೆ ಹೋಗಿ ಬಾ ಎಂದೇ ಕಳುಹಿಸಿದರು. ಇದರಿಂದ ಸ್ನೇಹ ಕಚೇರಿಗೆ ಹೋಗಲೇಬೇಕಾಯಿತು. ಅವಳು ಮಿಸ್ಟರ್ ಧನಂಜಯರವರ ಕ್ಯಾಬಿನ್ಗೆ ತಲುಪಿದಾಗ ಅವರು ಸ್ಪಷ್ಟವಾಗಿ, ಮಿಸ್ ಸ್ನೇಹ, ನೀವು ಒಮ್ಮೆ ವರ್ಧನ್ ಆಳ್ವಾರವರನ್ನು ಅವರ ಕ್ಯಾಬಿನ್ಗೆ ಹೋಗಿ ಭೇಟಿಯಾಗಿ ಬನ್ನಿ ಎಂದಾಗ ಅದು ಅವಳಿಗೆ ಇಷ್ಟವಾಗಿರಲಿಲ್ಲ. ಯಾಕಂದರೆ ಅವನ ಮುಖವನ್ನು ಸಹ ನೋಡಲು ಅವಳು ಬಯಸಲಿಲ್ಲ. ಆದರೆ ಮಿಸ್ಟರ್ ಧನಂಜಯ್ ತಾವೇ ಎದ್ದು ಒತ್ತಾಯಪೂರ್ವಕವಾಗಿ ಅವಳನ್ನು ವರ್ಧನ್ ಆಳ್ವಾ ಅವರ ಕ್ಯಾಬಿನ್ಗೆ ಕರೆದುಕೊಂಡು ಹೋದರು. ಅಲ್ಲಿ ಅವಳು ಇಷ್ಟವಿಲ್ಲದಿದ್ದರೂ ಕಹಿಯಾದ ಧ್ವನಿಯಲ್ಲಿ ಶುಭೋದಯ ಎಂದು ಹಾರೈಸಿದಳು. ಇದಕ್ಕೆ ವಿರುದ್ಧವಾಗಿ ವರ್ಧನ್ ಆಳ್ವಾ ಬಹಳ ಸಂತೋಷದಿಂದ ಉತ್ತರಿಸುತ್ತಾ, ಮಿಸ್ ಸ್ನೇಹ, ನೀವು ಇಷ್ಟು ಸಣ್ಣ ವಿಷಯಕ್ಕೆ ಹೇಳದ ಕೆಲಸ ಬಿಟ್ಟು ಹೋಗಿದ್ದೀರಿ. ಕನಿಷ್ಠ ಪಕ್ಷ ನಮಗೆ ತಿಳಿಸ್ಬೇಕಿತ್ತಲ್ವಾ ಎಂದು ಅವನು ಬಹಳ ಸಾಮಾನ್ಯ ರೀತಿಯಲ್ಲಿ ಮಾತನಾಡುತ್ತಿದ್ದ. ಆದರೆ ಸ್ನೇಹಾಳ ಕೋಪ 7ನೇ ಆಕಾಶದಲ್ಲಿತ್ತು. ಅವಳು ತನ್ನ ಕೋಪವನ್ನು ನಿಗ್ರಹಿಸಿ ಜೋರಾದ ಧ್ವನಿಯಲ್ಲಿ, ಅದು ನಿಮಗೆ ಇಷ್ಟು ಸಣ್ಣ ವಿಷಯನಾ? ಹಾಗಾದರೆ ಅಷ್ಟು ಸಣ್ಣ ವಿಷಯಕ್ಕಾಗಿ ನೀವು ನನ್ನನ್ನು ಇಡೀ ಸಿಬ್ಬಂದಿಯ ಮುಂದೆ ಅವಮಾನಿಸಿದ್ದೀರಾ ಅಂತ ಕೇಳಿದಾಗ ವರ್ಧನ್ ಸ್ವಲ್ಪ ಮುಜುಗರಕ್ಕೊಳಪಟ್ಟನು. ಹಾಗೂ ಅವನು ತಕ್ಷಣವೇ, ಆ ದಿನ ನನಗೆ ಸ್ವಲ್ಪ ತಪ್ಪು ತಿಳುವಳಿಕೆಯಾಗಿತ್ತು ನಿಜ, ಅದಕ್ಕೆ ನಾನು ನಿಮ್ಮಲ್ಲಿ ಕ್ಷಮೆ ಯಾಚಿಸ್ತಿದ್ದೇನೆ ಎಂದ. ಆ ಮಾತನ್ನು ಕೇಳಿದಾಕ್ಷಣ ಸ್ನೇಹಾಳ ಮುಖದಲ್ಲಿ ವಿಷಪೂರಿತ ನಗು ಮೂಡಿತು. ನಿಮ್ಮ ಕ್ಷಮೆಯಿಂದ ನಾನು ಅನುಭವಿಸಿದ ಆ ಒತ್ತಡ, ಆ ಅವಮಾನ ಕೊನೆಗೊಳ್ಳೋದಿಲ್ಲ. ಆದರೂ ಪರವಾಗಿಲ್ಲ, ನಾನು ನಿಮ್ಮ ಕ್ಷಮೆಯನ್ನು ಸ್ವೀಕರಿಸುತ್ತೇನೆ ಅಂತ ಅವಳು ತನ್ನ ಕೊನೆಯ ಮಾತುಗಳ ಸಾಲನ್ನು ಇಷ್ಟವಿಲ್ಲದೆ ಹೇಳಿದಳು. ಅದನ್ನು ಕೇಳಿ ವರ್ಧನ್ನ ಮುಖದಲ್ಲಿ ನೆಮ್ಮದಿಯ ರೇಖೆ ಮೂಡಿತು. ಅವನು ಸಂತೋಷದಿಂದ, ಓಕೆ, ಥ್ಯಾಂಕ್ಸ್ ಮಿಸ್ ಸ್ನೇಹ, ಇನ್ನು ನೀವು ಈಗಲೇ ಹೋಗಿ ನಿಮ್ಮ ಸೀಟಿನಲ್ಲಿ ಕುಳಿತುಕೊಳ್ಳಿ ಎಂದು ಅವನು ಲಘು ಧ್ವನಿಯಲ್ಲಿಯೇ ಹೇಳಿದ. ಹಾಗೂ ಇದನ್ನು ಕೇಳಿ ಸ್ನೇಹ ಆಶ್ಚರ್ಯಚಕಿತಳಾದಳು. ಅವಳು ತಕ್ಷಣವೇ, ಸಾರಿ ಸರ್,
ಆದರೆ ನಾನೀಗ ಕೆಲಸವನ್ನು ಮುಂದುವರಿಸಲು ಸಾಧ್ಯವಿಲ್ಲ ಅಂತ ಸ್ಪಷ್ಟವಾಗಿ ನಿರಾಕರಿಸಿದಳು. ಅತ್ತ ಕಡೆಯಿಂದ ವರ್ಧನ್ ಆಶ್ಚರ್ಯದಿಂದಲೇ, ಆದರೆ ಯಾಕೆ ಮಿಸ್ ಸ್ನೇಹ, ನನ್ನ ಕ್ಷಮೆಯನ್ನು ನೀವು ಸ್ವೀಕರಿಸಿದ್ದೀರಿ ತಾನೆ, ಹಾಗಾದರೆ ಕೆಲಸವನ್ನು ಯಾಕೆ ಬಿಡ್ತಿದ್ದೀರಿ ಎಂದು ಕೇಳಿದ. ಆ ಕ್ಷಣ ಅವಳು ಅವನ ಕಡೆ ತನ್ನ ತೀಕ್ಷ್ಣ ನೋಟ ಬೀರುತ್ತಾ, ಸರ್, ಕ್ಷಮೆಯನ್ನು ಸ್ವೀಕರಿಸುವುದೆಂದರೆ ನಾನಿಲ್ಲಿ ಮತ್ತೆ ಅವಮಾನಗೊಳ್ಳಲು ಕೆಲಸ ಮಾಡುತ್ತೇನೆ ಎಂದಲ್ಲ. ಸರಿ ಬಿಡಿ, ಈಗ ನನ್ನನ್ನು ಇಲ್ಲಿಗೆ ಕರೆಸಿದ ಉದ್ದೇಶವಾದರೂ ಏನು ಅಂತ ಹೇಳಿ. ನಾನು ಆದಷ್ಟು ಬೇಗ ಇಲ್ಲಿಂದ ಹೋಗಬೇಕು ಎಂದಳು. ಅವಳ ಈ ಮಾತು ಕೇಳುತ್ತಿದ್ದಂತೆ ವರ್ಧನ್ ತನ್ನ ಕುರ್ಚಿಯಿಂದ ಎದ್ದು ನಿಂತು ಸ್ವಲ್ಪ ಸಮಯದವರೆಗೆ ಅವಳನ್ನೇ ಗಂಭೀರವಾಗಿ ನೋಡುತ್ತಾ ನಂತರ ಮುಂದಿನ ಕ್ಷಣವೇ ಆದೇಶ ನೀಡುವ ಸ್ವರದಲ್ಲಿ, ಸರಿ, ನೀವು ಈಗ ಹೋಗಬೇಕಿದ್ರೆ ಹೋಗಿ, ಆದರೆ ನಾಳೆಯಿಂದ ನೀವು ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಬರಬೇಕು, ನಿಮ್ಮ ಸೀಟಿನಲ್ಲಿ ನೀವೇ ಕುಳಿತುಕೊಳ್ಬೇಕು ಎಂದು ಆಜ್ಞಾಪಿಸುವ ಸ್ವರದಲ್ಲಿಯೇ ಹೇಳಿದ. ಆದರೆ ಸ್ನೇಹ ಅವನ ಮಾತಿಗೆ ಪುನಃ ಆಶ್ಚರ್ಯದಿಂದ ಅವನ ಕಣ್ಣಲ್ಲಿ ಕಣ್ಣಿಟ್ಟು, ನಾನು ಹೇಳಿದ್ದು ಬಹುಶಃ ನಿಮಗೆ ಅರ್ಥವಾಗಲಿಲ್ಲ ಅಂತ ಅನ್ನಿಸ್ತಿದೆ. ನಾನು ಈ ಕೆಲಸವನ್ನು ಬಿಟ್ಟಿದ್ದೇನೆ ಹಾಗೂ ಈಗ ಅದನ್ನು ಪುನಃ ಮುಂದುವರಿಸಲು ಸಾಧ್ಯವಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದಳು. ಅವಳು ಬಯಸಿದರೆ ತನ್ನ ಮದುವೆಯ ಬಗ್ಗೆ ಹೇಳಬಹುದಿತ್ತು. ಆದರೆ ವರ್ಧನ್ ಆಳ್ವ ಮೊನ್ನೆ ಸ್ನೇಹಾಳೊಂದಿಗೆ ಏನು ಮಾಡಿದ್ದಾನೋ ಅದರಿಂದಲೇ ಅವಳು ಕೆಲಸ ಬಿಡುತ್ತಿದ್ದಾಳೆ ಎಂದು ಅವನು ಭಾವಿಸಬೇಕು ಎಂದು ಅವಳು ಉದ್ದೇಶಪೂರ್ವಕವಾಗಿ ಆ ಮಾತನ್ನು ಮರೆಮಾಚಿದಳು. ಆದರೆ ಆ ಕ್ಷಣ ಅವನು ತನ್ನ ಮಾತನ್ನು ಮುಂದುವರಿಸುತ್ತಾ, ನಾಳೆ ನೀವು ನಿಮ್ಮ ಕೆಲಸಕ್ಕೆ ಹಿಂತಿರುಗಲೇಬೇಕು ಅಂತ ನಾನು ಕೂಡ ಹೇಳ್ತಿದ್ದೇನೆ ತಾನೆ ಎಂದು ಅವನು ವಿಚಿತ್ರವಾದ ಹಠಮಾರಿ ಧ್ವನಿಯಲ್ಲಿ ಹೇಳುತ್ತಿದ್ದಂತೆಯೇ ವೇಗವಾಗಿ ಬಂದು ಅವಳ ಎದುರಿಗೆ ನಿಂತ. ಆದರೆ ಅವಳು ಗೊಂದಲದ ಭಾವದಲ್ಲಿ ಅವನನ್ನೇ ನೋಡುತ್ತಿದ್ದಳು. ಅದರ ನಂತರವೂ ಅವನು ತನ್ನ ಹಠವನ್ನು ನಿಲ್ಲಿಸದೆ, ನಿಮಗೆ ಎಷ್ಟು ಹಣ ಬೇಕೋ ಅಷ್ಟು ಮಿಸ್ಟರ್ ಧನಂಜಯ್ ಅವರಿಂದ ತೆಗೆದುಕೊಳ್ಳಿ ಹಾಗೂ ಮತ್ತೆ ನಿಮ್ಮ ಬಾಯಿಂದ ಈ ಕೆಲಸವನ್ನು ಬಿಡುವ ವಿಷಯ ಮಾತ್ರ ನನ್ನ ಕಿವಿಗೆ ಕೇಳಿಸಬಾರ್ದು ಎಂದು ಹೇಳಿದ. ಆಗ ಸ್ನೇಹ ತನ್ನೊಳಗೆ ಧೈರ್ಯ ತಂದುಕೊಂಡು, ನೀವೇನು ಹೇಳ್ತಿದ್ದೀರಿ ಸರ್, ನೋಡಿ, ನೀವು ನನ್ನೊಂದಿಗೆ ಈ ರೀತಿ ಬಲವಂತ ಮಾಡುವ ಹಾಗಿಲ್ಲ. ನಾನು ಕೆಲಸ ಮಾಡಲಿ ಅಥವಾ ಮಾಡದಿರಲಿ, ಅದು ನನ್ನ ಇಷ್ಟ ಎಂದು ಹತಾಶೆಯಿಂದ ಹೇಳುತ್ತಾ ಅವನ ಮಾತನ್ನು ವಿರೋಧಿಸಿ ತನ್ನ ಹೆಜ್ಜೆಗಳನ್ನು ಬಾಗಿಲಿನ ಕಡೆಗೆ ಇಟ್ಟಳು. ಆದರೆ ಅವನು ಮುಂದಿನ ಕ್ಷಣವೇ ಅವಳ ದಾರಿಗೆ ಅಡ್ಡ ಬರುತ್ತಾ, ಬಲವಂತ ಎಂಬುದು ತುಂಬ ಚಿಕ್ಕ ಪದ ಮಿಸ್ ಸ್ನೇಹ, ನಾನಿನ್ನೂ ಏನು ಬೇಕಾದರೂ ಮಾಡ್ಬೋದು. ಅದಕ್ಕಾಗಿಯೇ ನನ್ನ ಮಾತನ್ನು ಕೇಳಿ, ಇದು ನಿಮಗೆ ಒಳ್ಳೆಯದು. ಒಂದು ವೇಳೆ ನೀವು ಒಳ್ಳೆ ಮಾತಲ್ಲಿ ಕೇಳದಿದ್ದರೆ ನಾನು ಏನು ಮಾಡುತ್ತೇನೆಯೋ ನನಗೆ ಗೊತ್ತಿಲ್ಲ. ನನ್ನನ್ನು ಇನ್ನಷ್ಟು ಕೆರಳಿಸಬೇಡಿ. ಅಲ್ಲದೆ ಮಿಸ್ ಸ್ನೇಹಾ ಶರ್ಮಾ, ನನ್ನ ಮಾತನ್ನು ವಿರೋಧಿಸಿ ನೀವು ನಿಮಗೇನೆ ನಷ್ಟವನ್ನು ಮಾಡಿಕೊಳ್ತಿದ್ದೀರಿ ಅಂತ ಹೇಳುತ್ತಾ ಅವನು ಅವಳ ಬಲ ಹಾಗೂ ಎಡಭಾಗದಲ್ಲಿ ಗೋಡೆಯ ಮೇಲೆ ಕೈಯಿಟ್ಟು ಅವಳ ಕಡೆಗೆ ಬಾಗಿ ತುಂಬ ಕಠಿಣ ಪದಗಳಲ್ಲಿ ಹೇಳಿದ. ಆಗ ಸ್ನೇಹ ತಕ್ಷಣ ತಣ್ಣಗಾದಳು. ಅವನು ಮತ್ತೊಮ್ಮೆ ಹೇಳಿ ಉತ್ತರಿಸಿ ಅಂತ ಅವಳ ಮುಖವನ್ನು ತನ್ನ ಕಣ್ಣುಗಳಲ್ಲಿ ಕೇಂದ್ರೀಕರಿಸುತ್ತಾ ಕೇಳಿದ. ಆ ಸಮಯ ತಬ್ಬಿಬ್ಬಾದ ಸ್ನೇಹ, ದಯವಿಟ್ಟು ಸರ್, ನನ್ನನ್ನು ಹೋಗಲು ಬಿಡಿ ಅಂತ ನಡುಗುವ ಧ್ವನಿಯಲ್ಲಿ ಹೇಳಿದಳು. ಅವಳ ಕಣ್ಣುಗಳಿಂದ ಮುತ್ತುಗಳಂತೆ ಕಣ್ಣೀರು ಸುರಿಯಲು ಪ್ರಾರಂಭಿಸಿತು. ಆಗ ಅವನು, ಅಯ್ಯೋ ಯಾಕೆ ಅಳ್ತಿದ್ದೀರಿ ಎನ್ನುತ್ತಾ ಅವನವಳ ಕೆನ್ನೆಯ ಮೇಲೆ ಬೀಳುತ್ತಿದ್ದ ಕಣ್ಣೀರನ್ನು ತನ್ನ ಕೈಗಳಿಂದ ಒರೆಸುತ್ತಾ ಹೇಳಿದ. ಆದರೆ ಸ್ನೇಹ ಅವನ ಸ್ಪರ್ಶಕ್ಕೆ ತನ್ನ ಉಸಿರನ್ನು ಹಿಡಿದುಕೊಂಡಳು. ಅವನಿಂದ ಅಂತಹ ವರ್ತನೆಯನ್ನು ಅವಳು ನಿರೀಕ್ಷಿಸಿರಲಿಲ್ಲ. ಅವನು ಪುನಃ ಅವಳಲ್ಲಿ, ಹೇಳು, ನಾಳೆ ಬರ್ತೀಯ ತಾನೆ ಎಂದು ಕೇಳುತ್ತಾ ಅವಳ ಮುಖದ ಮೇಲೆ ಆಳವಾದ ನೋಟ ಬೀರಿದ. ಆದರೆ ಇತ್ತ ಭಯದಿಂದ ನಡುಗುತ್ತಿದ್ದ ಸ್ನೇಹ ಬೇಗನೆ ತಲೆ ಅಲ್ಲಾಡಿಸಿದಳು. ಅವಳು ಆ ಸಮಯದಲ್ಲಿ ಆ ವ್ಯಕ್ತಿಯಿಂದ ಹೇಗಾದರೂ ತಪ್ಪಿಸಿಕೊಳ್ಳಬೇಕೆಂದುಕೊಂಡಳು. ಒಂದು ವೇಳೆ ನಿರಾಕರಿಸುವ ಹಠ ಹಿಡಿದರೆ ಅವನು ತನ್ನನ್ನು ಎಂದಿಗೂ ಹೋಗಲು ಬಿಡುವುದಿಲ್ಲ ಎಂದು ಅವಳಿಗೆ ಮನವರಿಕೆಯಾಗಿತ್ತು. ಅನಂತರ ಅವಳ ಮಾತನ್ನು ಕೇಳಿ ಸಂತೋಷಗೊಂಡ ವರ್ಧನ್, ಗುಡ್ ಗರ್ಲ್, ಸರಿ, ಈಗ ಹೋಗಿ ನಿನ್ನ ಸೀಟಿನಲ್ಲಿ ಹೋಗಿ ಕುಳಿತುಕೋ ಅಂತ ಅವನು ಹಿಂದೆ ಸರಿದು ಆಜ್ಞಾಪಿಸುವ ಧಾಟಿಯಲ್ಲಿ ಹೇಳಿದ. ಆಗ ಅವಳು ತೊದಲುತ್ತಾ, ಅದು ಸರ್, ನನ್ನ ಆರೋಗ್ಯ ಸರಿಯಿಲ್ಲ, ನಾನೀಗಲೇ ಮನೆಗೆ ಹೋಗಬೇಕು ಎಂದು ಅವಳು ತನ್ನನ್ನು ತಾನು ನಿಭಾಯಿಸಿಕೊಳ್ಳುತ್ತಾ ಹೇಳಿದಳು. ಹಾಗೆ ಆ ಕ್ಷಣ ಅವಳ ಮಾತಿಗೆ ಒಪ್ಪಿಗೆ ನೀಡಿದ ವರ್ಧನ್, ಸರಿ, ಡ್ರೈವರ್ ನಿನ್ನನ್ನೀಗ ಮನೆಗೆ ಬಿಟ್ಟು ಬರುತ್ತಾನೆ. ಆದರೆ ನಾಳೆ 9 ಗಂಟೆಗೆ ನಾನಿಲ್ಲಿಗೆ ಬಂದಾಗ ನೀನು ನಿನ್ನ ಸೀಟಿನಲ್ಲಿ ಕುಳಿತಿರುವುದು ನನಗೆ ಕಾಣಿಸಬೇಕು ಅಂತ ಅವನು ಸಂಪೂರ್ಣವಾಗಿ ಗಂಭೀರ ಧಾಟಿಯಲ್ಲಿ ಹೇಳಿದಾಗ ಸ್ನೇಹ ಮೌನವಾಗಿ ತನ್ನ ತಲೆಯನ್ನು ಆಯಿತು ಎಂಬಂತೆ ಅಲ್ಲಾಡಿಸಿದಳು. ಸ್ವಲ್ಪ ಹೊತ್ತಿನ ನಂತರ ಅವಳು ಆಫೀಸ್ನಿಂದ ಹೊರಬಂದಾಗ ಹೊರಗೆ ವರ್ಧನ್ನ ಡ್ರೈವರ್ ಕಾರಿನೊಂದಿಗೆ ಅವಳಿಗಾಗಿ ಕಾಯುತ್ತಿದ್ದ. ಆದರೆ ಸ್ನೇಹಾಳಿಗೆ ಆ ವ್ಯಕ್ತಿಯ ಬಗ್ಗೆ ದ್ವೇಷವಿತ್ತು. ಅವನಂಥ ದಬ್ಬಾಳಿಕೆಯ ನಿರ್ದಯ ವ್ಯಕ್ತಿಯನ್ನು ನೆನಪಿಸಿಕೊಂಡ್ರೇನೆ ಅವಳ ಮೈ ಕುದಿಯುತ್ತಿತ್ತು. ಹಾಗಾಗಿ ಅವನ ಕಾರಿನಲ್ಲಿ ಕುಳಿತುಕೊಳ್ಳಲು ಅವಳಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಆದರೆ ನಿರಾಕರಿಸುವ ಮೂಲಕ ಅವಳು ತನಗಾಗಿ ಯಾವುದೇ ತೊಂದರೆಯನ್ನು ಸೃಷ್ಟಿಸಲು ಬಯಸಲಿಲ್ಲ. ಯಾಕಂದರೆ ಅವನ ಆದೇಶವನ್ನು ಪಾಲಿಸದಿದ್ದರೆ ಅವನು ನಿರ್ದಯನಾಗುತ್ತಾನೆ ಎಂದು ಅವಳು ತಿಳಿದುಕೊಂಡಿದ್ದಳು. ಹಾಗಾಗಿ ಮೌನವಾಗಿ ಕಾರಿನಲ್ಲಿ ಕುಳಿತುಕೊಂಡಳು. ಕೇವಲ 1 ದಿನದ ವಿಷಯ ಮಾತು ಅಷ್ಟೇ ಅಲ್ವಾ? ನಾಳೆ ನನ್ನ ಮದುವೆ ಆದರೆ ನಾನು ನನ್ನ ಗಂಡನ ಜೊತೆ ಹೋಗುತ್ತೇನೆ. ಆಗ ಈ ವ್ಯಕ್ತಿ ಇಲ್ಲಿ ನನಗೋಸ್ಕರ ಕಾಯುತ್ತಲೇ ಇರಲಿ ಎಂಬ ಆಲೋಚನೆಯು ಅವಳಿಗೆ ಸ್ವಲ್ಪ ಸಮಾಧಾನ ನೀಡಿತು. ಅವಳು ಮನೆಯಿಂದ ಸ್ವಲ್ಪ ದೂರದಲ್ಲಿ ಆ ಕಾರನ್ನು ನಿಲ್ಲಿಸಲು ಹೇಳಿದಳು.
ಯಾಕಂದರೆ ನೆರೆಹೊರೆಯವರ ಕಣ್ಣು ತನ್ನ ಮೇಲೆ ಬೀಳದೇ ಇರಲಿ ಎಂದು ಬಯಸಿದಳು. ಹಾಗೆ ಅವಳಿಗಾಗಿ ಬಾಗಿಲಲ್ಲೇ ಕಾಯುತ್ತಿದ್ದ ಅವಳ ಚಿಕ್ಕಮ್ಮ ಬಾಗಿಲು ತೆರೆಯುತ್ತಿದ್ದಂತೆಯೇ, ಏನಾಯಿತು ಸ್ನೇಹ, ಆಫೀಸ್ನಿಂದ ಏನಾದರೂ ಸಿಕ್ಕಿತಾ ಅಂತ ಕೇಳಿದರು. ಸ್ನೇಹ ತಕ್ಷಣವೇ ಕೃತಕವಾದ ತಣ್ಣನೆಯ ನಗುವನ್ನು ಧರಿಸಿ ನಿಧಾನವಾಗಿ, ಅಂದರೆ ಚಿಕ್ಕಮ್ಮ, ನಾನು ಆಫೀಸ್ಗೆ ತಲುಪುವಷ್ಟರಲ್ಲಿ ಲೆಕ್ಕಪತ್ರ ವಿಭಾಗದವರು ಬೇರೆ ಕೆಲಸಕ್ಕೆ ಹೋಗಿದ್ರು. ಹಾಗಾಗಿ ಅವರು ಹಣವನ್ನು ಮನೆಗೆ ಕಳುಹಿಸಿಕೊಡುತ್ತೇವೆ ಅಂತ ಹೇಳಿದ್ದಾರೆ. ನಾವು ಚಿಂತಿಸುವ ಅಗತ್ಯವಿಲ್ಲ ಚಿಕ್ಕಮ್ಮ ಎಂದಳು. ಆ ನಿಮಿಷವೇ ಅವಳ ಚಿಕ್ಕಮ್ಮ, ಹಾಂ ಸರಿ, ಇದು ತುಂಬ ಒಳ್ಳೆಯ ವಿಷಯ ಅಂತ ಹೇಳುತ್ತಾ ಮುಖದಲ್ಲಿ ದುರಾಸೆ ತುಂಬಿದ ತೃಪ್ತಿಯನ್ನು ತಂದುಕೊಂಡರು. ಹಾಗೂ ಅವರು ಸಂತೋಷವಾಗಿದ್ದರು. ಯಾಕಂದರೆ ಹಣ ಬಂದಾಗ ಸ್ನೇಹ ಮದುವೆಯಾಗಿ ತನ್ನ ಅತ್ತೆಯ ಮನೆಗೆ ಹೋಗಿರುತ್ತಾಳೆ ಹಾಗೂ ಎಲ್ಲ ಹಣ ಅವರ ಕೈಗೆ ಬರುತ್ತದೆ ಎಂದು ಅವರಿಗೆ ನಂಬಿಕೆ ಇತ್ತು. ಆದರೆ ಸ್ನೇಹ ತನ್ನ ದಣಿದ ಕಣ್ಣುಗಳನ್ನು, ಅದರಂತೆ ಅಡಗಿದ ಭಯವನ್ನು ತನ್ನ ಮುಖದ ನಗುವಿನ ಹಿಂದೆ ಮರೆಮಾಚುತ್ತಾ ತನ್ನ ಕೋಣೆಯ ಕಡೆಗೆ ನಡೆದಳು. ನಾಳೆ ದಿನ ಅವಳ ಜೀವನದ ಬಹುದೊಡ್ಡ ದಿನವಾಗಿತ್ತು. ಅದು ಅವಳ ಮದುವೆಯ ದಿನ. ಹಾಗಾಗಿ ಈಗಾಗಲೇ ಅವಳ ಮನೆಯಲ್ಲಿ ನೆರೆಹೊರೆಯವರು, ಕುಟುಂಬದ ಕೆಲವು ಸದಸ್ಯರು ಹಾಜರಿದ್ದರು. ಎಲ್ಲೆಡೆ ಮದುವೆ ಸಂಭ್ರಮ ತುಳುಕಾಡುತ್ತಿದ್ದು ಎಲ್ಲರೂ ಎಲ್ಲ ಸಿದ್ಧತೆಗಳಲ್ಲಿ ನಿರತರಾಗಿದ್ದರು. ಇತ್ತ ಕಡೆ ಅವಳಿಗಿಂತ 1 ಹಾಗೂ 2 ವರ್ಷ ಚಿಕ್ಕವರಾಗಿದ್ದ ಅವಳ ಚಿಕ್ಕಮ್ಮನ 4 ಹೆಣ್ಣು ಮಕ್ಕಳು ಅವಳನ್ನು ಪದೇ ಪದೇ ಕೆಣಕುತ್ತಿದ್ದರು. ಒಬ್ಬರು ಅವಳ ದುಪ್ಪಟ್ಟಾವನ್ನು ಎಳೆದು ಕೆಣಕಿದ್ರೆ ಇನ್ನೊಬ್ಬರು ಅವಳ ಕೈಯಲ್ಲಿರುವ ಮೆಹಂದಿಯ ಬಣ್ಣವನ್ನು ನೋಡಿ ಹೊಗಳುತ್ತಾ ಅವಳನ್ನು ತಮಾಷೆ ಮಾಡ್ತಿದ್ರು. ಅದಲ್ಲದೆ ಅವರೆಲ್ಲರೂ ಶುಭಂರವರನ್ನು ಮೊದಲೇ ಭೇಟಿಯಾಗಿದ್ದರಿಂದ ಈಗ ಎಲ್ಲರೂ ಇವಳ ಅದೃಷ್ಟದ ಬಗ್ಗೆ ಅಸೂಯೆ ಪಡತೊಡಗಿದರು. ಆ ಕ್ಷಣ ಅವಳ ತಂಗಿ, ಅಕ್ಕ, ಶುಭಂ ಅವರು ತುಂಬ ಸ್ಮಾರ್ಟ್ ಆಗಿದ್ದಾರೆ, ಫಿಲಂ ಹೀರೋ ಥರ, ನೀವು ನಿಜವಾಗಿಯೂ ಅದೃಷ್ಟವಂತರು ಎಂದು ಅವಳು ತನ್ನ ಕಣ್ಣುಗಳಲ್ಲಿ ಆಶ್ಚರ್ಯದ ಹೊಳಪು ತುಂಬಿಕೊಳ್ಳುತ್ತಾ ಹೇಳಿದಾಗ ಉಳಿದವರೆಲ್ಲರೂ ನಗುತ್ತಿದ್ದರು. ಸ್ನೇಹ ಕೂಡ ಲಘುವಾಗಿ ನಕ್ಕಳು ಹಾಗೂ ಒಂದು ಕ್ಷಣ ತನ್ನ ಮನಸ್ಸಿನಲ್ಲಿಯೇ ತನ್ನ ಭಾವಿ ಪತಿಯ ಪ್ರೀತಿಯೇ ನನ್ನ ಬಾಳಿಗೆ ದೊಡ್ಡ ಆಧಾರ ಎಂದು ಆಳವಾದ ನಂಬಿಕೆ ಇಟ್ಟುಕೊಂಡಳು. ಆಗ ಯಾರೋ ಹೊರಗಿನಿಂದ, ಅಯ್ಯೋ, ಮದುವೆ ದಿಬ್ಬಣ ಬರುವ ಸಮಯವಾಯಿತು, ಎಲ್ಲರೂ ಸಿದ್ಧರಾಗಿ ಎಂದಾಗ ಆ ಸುತ್ತಲ ವಾತಾವರಣದಲ್ಲಿ ಪ್ರತಿಧ್ವನಿಸಿದ ಡೋಲುಗಳ ಕಲ್ಪನೆಯೇ ಮನೆಯಲ್ಲಿ ಹರ್ಷವನ್ನು ತುಂಬಿತು. ಹಾಗೂ ಆ ಸಂದರ್ಭದಲ್ಲಿ ಸ್ನೇಹಳ ಹೃದಯ ಬಡಿತವು ಹೆಚ್ಚಾಗಿ ಅವಳ ಕಣ್ಣುಗಳಲ್ಲಿನ ಕನಸುಗಳ ಹೊಳಪು, ತುಟಿಗಳ ಮೇಲೆ ಅಡಗಿದ ನಗು ಇನ್ನಷ್ಟು ಆಳವಾಯಿತು. ಮರುಕ್ಷಣವೇ ಅವಳು ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ ಮದುವೆಯ ದಿಬ್ಬಣಕ್ಕಾಗಿ ಕಾದಳು. ಹಾಗೆಯೇ ಬಂದ ಅತಿಥಿಗಳೆಲ್ಲ ಭಕ್ಷ್ಯ ಭೋಜನಗಳನ್ನು ಸವಿಯುತ್ತಿದ್ದರು. ಆಗ ಇದ್ದಕ್ಕಿದ್ದಂತೆ ವರ್ಧನ್ ಆಳ್ವ ಅಲ್ಲಿಗೆ ಬಂದ. ಅವನನ್ನು ನೋಡಿ ಸ್ನೇಹ ಮೊದಲು ಗಾಬರಿಯಾದಳು. ಅವನು ಏನಾದರೂ ಗಲಾಟೆ ಮಾಡಬಹುದೆಂದು ಅಂದುಕೊಂಡಳು. ಆದರೆ ಕೆಲವು ನಿಮಿಷಗಳ ನಂತರ ಅವನು ಹೊರಗೆ ಹೋದಾಗ ಸ್ನೇಹ ಆಳವಾದ ಉಸಿರನ್ನು ತೆಗೆದುಕೊಂಡು ದೇವರಿಗೆ ಧನ್ಯವಾದ ಹೇಳಿದಳು. ಆದರೆ ಇನ್ನೂ ಒಂದು ವಿಚಿತ್ರ ಭಯ ಅವಳ ಹೃದಯದಲ್ಲಿ ಉಳಿದಿತ್ತು. ಏನೋ ಕೆಟ್ಟದ್ದು ಸಂಭವಿಸಲಿದೆ ಅಂತ ಅವಳ ಮನಸ್ಸು ಕೂಗಿ ಕೂಗಿ ಹೇಳುತ್ತಿತ್ತು. ಹಾಗೂ ಸ್ವಲ್ಪ ಸಮಯದ ನಂತರವೇ ಮದುವೆಯ ದಿಬ್ಬಣವು ಬರುತ್ತಿಲ್ಲ ಎಂಬ ವಿಷಯ ಅವಳ ಕಿವಿಗೆ ಬೀಳುತ್ತಿದ್ದಂತೆಯೇ ಅವಳಿಗೆ ದೊಡ್ಡ ಆಘಾತವಾಗಿತ್ತು. ಹಾಗೆ ಅದರ ನಂತರ ಅವಳ ಮದುವೆ ಅವಳು ಊಹಿಸದ ರೀತಿಯಲ್ಲಿ ವರ್ಧನ್ ಆಳ್ವಾರ ಜೊತೆ ಆದಾಗ ಅವಳಿಗೆ ನಿಜವಾಗ್ಲೂ ವಿದ್ಯುತ್ ಶಾಕ್ ತಗುಲಿದಂತೆಯೇ ಆಗಿತ್ತು. ಆದರೆ ಅವಳು ಏನೂ ಮಾಡುವಂತಿರಲಿಲ್ಲ, ಯಾವುದನ್ನು ನಿರಾಕರಿಸುವಂತೆಯೂ ಇರಲಿಲ್ಲ. ಅದಲ್ಲದೆ ಅವಳು ತುಂಬ ಅಸಹಾಯಕಳಾಗಿ ಬಿಟ್ಟಿದ್ದಳು. ಹೀಗೆ ಅವಳು ಮದುವೆಯ ಎಲ್ಲ ವಿಧಿವಿಧಾನಗಳು ಮುಗಿದ ನಂತರ ತನ್ನ ಕೋಣೆಗೆ ಹೋಗಿ ಈ ಎಲ್ಲ ಸನ್ನಿವೇಶಗಳನ್ನು ಕೂಡಿಸಿ ಗುಣಿಸಿ ಕಳೆದು ಕೊನೆಗೆ ತನ್ನ ದಿಬ್ಬಣ ಬಾರದೇ ಇರುವುದರ ಹಿಂದೆ ವರ್ಧನ್ ಆಳ್ವಾರದ್ದೇ ಕೈವಾಡವಿದೆ ಅಂತ ಅನುಮಾನಪಟ್ಟಳು. ಹಾಗೂ ತನ್ನ ಜೀವನವನ್ನೇ ನರಕ ಮಾಡಿದ ವರ್ಧನ್ ಆಳ್ವಾರ ಜೀವನವನ್ನು ನರಕ ಮಾಡದೆ ಬಿಡುವುದಿಲ್ಲ ಅಂತ ಪಣ ತೊಟ್ಟಳು. ಅದರಂತೆ ಸ್ವಲ್ಪ ಸಮಯದ ನಂತರ ಅವಳ ವಿದಾಯದ ಕ್ಷಣ ಬಂದಾಗ ಅವಳು ತನ್ನ ಎಲ್ಲ ಅಲಂಕಾರಗಳನ್ನು ಕಿತ್ತೆಸೆದು ಸರಳವಾದ ಉಡುಪಿನಲ್ಲಿ ಬಂದು ಅವನ ಪಕ್ಕದ ಮುಂಭಾಗದ ಕಾರಿನ ಸೀಟಿನಲ್ಲಿ ಕುಳಿತಳು. ಹಾಗೂ ಅಲ್ಲೇ ನೆರೆದಿದ್ದ ಎಲ್ಲ ಅತಿಥಿಗಳು ಅವಳನ್ನು ನೋಡಿ ಆಶ್ಚರ್ಯಪಟ್ಟಿದ್ದರು. ಹಾಗೆ ನೋಡಲು ಹೋದರೆ ಈ ಮದುವೆಯಿಂದ ಅವಳಿಗೆ ಯಾವುದೇ ಸಂತೋಷ ಆಗಿರಲಿಲ್ಲ. ಬದಲಿಗೆ ಅವಳ ಅಸ್ತಿತ್ವದಲ್ಲಿ ದ್ವೇಷದ ಜ್ವಾಲೆಯ ಕಿಡಿಗಳೇ ಏಳುತ್ತಿದ್ದವು. ಆದರೆ ಅವಳ ಈ ರೂಪವನ್ನು ನೋಡಿದ ವರ್ಧನ್ ಆಳ್ವ ನಗುತ್ತಾ ತನ್ನ ಕಣ್ಣುಗಳನ್ನು ಅವಳ ಮೇಲಿಂದ ಸರಿಸಿದನು. ಅದನ್ನು ನೋಡುತ್ತಿದ್ದ ಸ್ನೇಹಾಳಿಗೆ ಅವನಲ್ಲಿ ಇನ್ನಷ್ಟು ಕೋಪ ಬರುತ್ತಿತ್ತು. ಯಾಕಂದರೆ ಅವಳು ಅವನನ್ನು ಕೋಪಗೊಳಿಸಲೆಂದೇ ಈ ರೂಪದಲ್ಲಿ ಹೊರಗೆ ಬಂದಿದ್ದಳು. ಆದರೆ ಅವನ ಮುಖದಲ್ಲಿ ನಗು ತುಂಬಿ ತುಳುಕಾಡುತ್ತಿತ್ತು. ಬಹುಶಃ ಅವಳ ಮುಖದ ಭಾವನೆಗಳನ್ನು ಮೊದಲೇ ಓದಿದ್ದ ವರ್ಧನ್ ಅವಳ ಹತ್ತಿರ ಬಂದು, ನನ್ನ ಹೆಸರಿನಲ್ಲಿ ಇಲ್ಲದ ಈ ಎಲ್ಲ ಅಲಂಕಾರಗಳಿಂದ ನೀನು ನಿನ್ನನ್ನು ಮುಕ್ತಗೊಳಿಸಿದ್ದು ಒಳ್ಳೆಯದೇ ಆಯಿತು. ಯಾಕಂದರೆ ಆ ಎಲ್ಲ ಸಿದ್ಧತೆಗಳು, ಆ ಎಲ್ಲ ಅಲಂಕಾರಗಳು ಬೇರೆಯವರಿಗಾಗಿ ಇದ್ದವು, ನನಗಾಗಿ ಅಲ್ಲ. ಅದು ಅಲ್ಲದೆ ನನಗೆ ನೀನು ಸರಳ ಉಡುಪಿನಲ್ಲಿಯೇ ಬೇಕು. ಹಾಗೂ ಒಂದು ವೇಳೆ ನನಗೆ ನಿನ್ನನ್ನು ಇಂತಹ ಅಲಂಕಾರಗಳಲ್ಲಿ ನೋಡಬೇಕು ಅಂತ ಮನಸ್ಸಾದರೆ ನಾನೇ ನನ್ನ ಖರ್ಚಿನಿಂದ ನಿನ್ನನ್ನು ಅಲಂಕರಿಸಿ ಸಂತೋಷ ಪಡುತ್ತೇನೆ. ನಂತರ ನಿನ್ನ ಅಲಂಕೃತ ರೂಪವನ್ನು ಹೊಗಳುತ್ತೇನೆ ಎನ್ನುತ್ತಾ ಅವಳ ಕಿವಿಯೊಳಗೆ ಬಂದು ಪಿಸುಗುಟ್ಟಿದ್ದ. ಆದರೆ ಅವನ ಆ ಪಿಸು ಮಾತಿಗೆ ಸ್ನೇಹ ಕೋಪದಿಂದ ಅವನನ್ನೇ ಒಂದು ಕ್ಷಣ ನೋಡಿದಳು.
ಆದರೆ ಅವನು ಮಾತ್ರ ಮುಗುಳ್ನಗುತ್ತಾ ತನ್ನ ಕಾರು ಸ್ಟಾರ್ಟ್ ಮಾಡಲು ಹೊರಟಿದ್ದಾಗ ಸುಜಾತ ಚಿಕ್ಕಮ್ಮ ಕಾರಿನ ಬಳಿ ಬಂದು ಸ್ನೇಹಾಗೆ ಒಂದು ಬ್ಯಾಗ್ ನೀಡಲು ಮುಂದಾದಳು. ಅದರಲ್ಲಿ ಅವಳ ಕೆಲವು ಅಗತ್ಯ ವಸ್ತುಗಳು ಇದ್ದವು. ಆದರೆ ವರ್ಧನ್ ಆಳ್ವ ಅದನ್ನು ತೆಗೆದುಕೊಳ್ಳಲು ನಿರಾಕರಿಸುತ್ತಾ ತನ್ನ ಹೆಂಡತಿಗೆ ತಾನೇ ಶಾಪಿಂಗ್ ಮಾಡಿಸುತ್ತೇನೆ, ಇದರ ಅಗತ್ಯ ಅವಳಿಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ. ಈ ರೀತಿ ಕೊನೆಯದಾಗಿ ಸ್ನೇಹ ಅದೇ ಸರಳ ಉಡುಪಿನಲ್ಲಿ ವರ್ಧನ್ ಆಳ್ವಾರ ಜೊತೆ ತನ್ನ ಮನೆಯಿಂದ ಹೊರಟು ಹೋದಳು. ಹೀಗೆ ಕಾರು ಚಲಿಸಲು ಪ್ರಾರಂಭಿಸಿ 10 ನಿಮಿಷಗಳಾಗಿದ್ದವು. ಆದರೆ ಅವನು ಅವಳೊಂದಿಗೆ ಮಾತನಾಡುವುದಾಗಲಿ ಅವಳನ್ನು ಕಣ್ಣೆತ್ತಿ ನೋಡುವುದಾಗಲಿ ಮಾಡಿರಲಿಲ್ಲ. ಯಾಕಂದರೆ ಆ ಕ್ಷಣ ವರ್ಧನ್ ಆಳ್ವಾರ ಆ ಸುಂದರ ಮುಖದ ಮೇಲೆ ಗಂಭೀರ ಮೌನ ಆವರಿಸಿತು. ಡ್ರೈವ್ ಮಾಡುತ್ತಿದ್ದಾಗ ಅವನು ಏನನ್ನೂ ಯೋಚಿಸ್ತಿದ್ದ. ಇತ್ತ ಕೆಲವೇ ಇಂಚುಗಳ ಅಂತರದಲ್ಲಿ ಕುಳಿತಿದ್ದ ಸ್ನೇಹ ಸಹ ಮೌನವಾಗಿಯೇ ಇದ್ದು ಶಾಂತವಾಗಿದ್ದಳು. ಆದರೆ ಅವಳೊಳಗೆ ಕೋಪ ಹಾಗೂ ದ್ವೇಷದ ಬಿರುಗಾಳಿಯೇ ಏಳುತ್ತಿದ್ದವು. ಅಂತೆ ಆ ಬಿರುಗಾಳಿಯೊಳಗೆ ವರ್ಧನ್ನನ್ನು ಸಿಲುಕಿಸಿ ನಾಶ ಮಾಡಲು ಉದ್ದೇಶಿಸಿದ್ದಳು. ಸ್ವಲ್ಪ ಸಮಯದ ನಂತರ ಆ ಕಾರು ಸುಂದರವಾದ ಬಂಗಲೆಯ ಮುಂದೆ ನಿಂತಿತು. ಕಾವಲುಗಾರ ಹಾರ್ನ್ ಮಾಡುವ ಮೊದಲೇ ಗೇಟ್ ತೆರೆದನು. ಕಾರು ನಿಧಾನವಾಗಿ ಚಲಿಸುತ್ತಾ ಫೋರ್ಚ್ನಲ್ಲಿ ಹೋಗಿ ನಿಂತಿತು. ಅವನು ಇಳಿದು ಅವಳ ಕಡೆಯ ಬಾಗಿಲು ತೆರೆಯುತ್ತಾ ತಣ್ಣನೆಯ ಧ್ವನಿಯಲ್ಲಿ ಕೆಳಗೆ ಇಳಿಯಿರಿ ಎಂದ. ಆದರೆ ಅವಳು ಅವನನ್ನು ತನ್ನ ಕಡೆ ನೋಡಿ ತನ್ನ ತುಟಿಗಳನ್ನು ಬಿಗಿದುಕೊಂಡು ಕಾರಿನಿಂದ ಕೆಳಗೆ ಇಳಿದಳು. ಅವಳು ಇಳಿಯುತ್ತಿದ್ದಂತೆ ವರ್ಧನ್ ಅವಳ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋದ. ಅದನ್ನು ಸಹಿಸದಾದ ಸ್ನೇಹ ಅವನ ಕೈಯಿಂದ ತನ್ನ ಕೈಯನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಳು. ಆದರೆ ವರ್ಧನ್ನ ಹಿಡಿತ ತುಂಬ ಬಲವಾಗಿತ್ತು. ಈ ರೀತಿ ಅವನು ಹಾಲ್ನ ಬಾಗಿಲು ತೆರೆದು ಅವಳನ್ನು ಒಳಗೆ ಕರೆದುಕೊಂಡು ಹೋದಾಗ ಅಲ್ಲಿದ್ದ ಅವನ ಮನೆಯವರು ಆಶ್ಚರ್ಯಚಕಿತರಾದರು. ಹಾಗೂ ಯಾರನ್ನು ಕರೆದುಕೊಂಡು ಬಂದಿದ್ಯಾ ವರ್ಧನ್, ಯಾರಿವಳು ಅಂತ ಸೋಫಾದ ಮೇಲೆ ಕುಳಿತು ಯಾರೋ ಹುಡುಗಿಯ ಜೊತೆ ಮಾತನಾಡುತ್ತಿದ್ದ ಆಧುನಿಕ ಮಧ್ಯವಯಸ್ಕ ಮಹಿಳೆ ಆಶ್ಚರ್ಯದಿಂದ ಕೇಳಿದಳು. ಆಗ ವರ್ಧನ್ ತುಂಬ ಶಾಂತವಾಗಿ ಇವಳು ನನ್ನ ಧರ್ಮಪತ್ನಿ ಎಂದಾಗ ಆ ಮಹಿಳೆ ಜೋರಾಗಿ ಒಂದು ಕ್ಷಣ ಕಿರುಚಿದಳು. ಹಾಗೂ ಅಲ್ಲಿ ಹಾಜರಿದ್ದ ಉಳಿದ ಸದಸ್ಯರು ಆಶ್ಚರ್ಯದಿಂದ ಅವನ ಜೊತೆಗಿದ್ದ ಸ್ನೇಹಾಳನ್ನೇ ನೋಡುತ್ತಿದ್ದರು. ನೀನೇನು ಹೇಳ್ತಿದ್ಯಾ? ಯಾವ ಹೆಂಡತಿ? ಎಲ್ಲಿಯ ಹೆಂಡತಿ? ಎಲ್ಲಿಂದ ಎತ್ಕೊಂಡು ಬಂದಿದ್ದೀ ಇವಳನ್ನು ಅಂತ ಆ ಮಹಿಳೆ ಜೋರಾಗಿ ಎತ್ತರದ ಧ್ವನಿಯಲ್ಲಿ ಒಂದೇ ಬಾರಿಗೆ ಹಲವು ಪ್ರಶ್ನೆಗಳನ್ನು ಕೇಳಿದರು. ಆದರೆ ಅವರ ಪ್ರಶ್ನೆಯನ್ನು ಆಲಿಸಿದ ವರ್ಧನ್ ಎಲ್ಲಿಂದಲೂ ಎತ್ತಿಕೊಂಡು ಬಂದಿಲ್ಲ. ಇವಳ ಮನೆಯಿಂದಲೇ ಪೂರ್ಣ ವಿಧಿವಿಧಾನಗಳೊಂದಿಗೆ ಮದುವೆಯಾಗಿ ವಿದಾಯ ಶಾಸ್ತ್ರ ಮುಗಿಸಿ ಕರೆತಂದಿದ್ದೇನೆ ಅಂತ ಅವನು ಕೂಡ ಎತ್ತರದ ಧ್ವನಿಯಲ್ಲಿ ಹೇಳಿದ. ಆಗ ಆ ಮಹಿಳೆ, ನೀನು ಹೀಗೆ ಮಾಡಲು ಹೇಗೆ ಸಾಧ್ಯ? ನಮ್ಮಲ್ಲಿ ಒಂದು ಮಾತು ಹೇಳದೆ ಕೇಳದೆ ನೀನು ಮದುವೆ ಆಗಲು ಸಾಧ್ಯವಿಲ್ಲ. ಯಾರು ಈ ಹುಡುಗಿ? ಇವಳ ಹಿನ್ನೆಲೆ ಏನು? ನೋಡೋದಕ್ಕೆ ಮಧ್ಯಮ ವರ್ಗದವಳಂತೆ ಕಾಣುತ್ತಿದ್ದಾಳೆ. ಶಿಟ್ ಅಂತ ಗದರಿಸಲು ಪ್ರಾರಂಭಿಸಿದರು. ಹಾಗೂ ಅವರ ಧ್ವನಿಗೆ ಮನೆಯಲ್ಲಿದ್ದಂಥ ಉಳಿದವರು ಸಹ ತಮ್ಮ ತಮ್ಮ ಕೊಠಡಿಗಳಿಂದ ಹೊರಬಂದರು. ಆದರೆ ವರ್ಧನ್ ಇದ್ಯಾವುದನ್ನು ಲೆಕ್ಕಿಸದೆ, ಅಮ್ಮ, ಇದು ನನ್ನ ಜೀವನ, ನಾನು ಯಾರನ್ನು ಬೇಕಾದರೂ ಮದುವೆಯಾಗುತ್ತೇನೆ, ನನಗೆ ಈ ಹಿನ್ನೆಲೆ ಅಥವಾ ಜಾತಿಯಿಂದ ಯಾವುದೇ ಅಭ್ಯಂತರವಿಲ್ಲ, ಹಾಗೆ ಅದ್ಯಾವುದಕ್ಕೂ ನಾನು ಈವರೆಗೆ ಮಹತ್ವನೂ ಕೊಟ್ಟಿಲ್ಲ ಅಂತ ಕಹಿಯಾಗಿಯೇ ನುಡಿದಿದ್ದ. ಆ ಕ್ಷಣ ಯಾರೋ ಒಬ್ಬ ವರ್ಧನ್ನ ರೂಪವನ್ನೇ ಹೋಲುವಂಥ ಹುಡುಗ, ಇವಳು ನಿನ್ನ ಆಫೀಸ್ನಲ್ಲಿ ಕೆಲಸ ಮಾಡುವ ಹುಡುಗಿ ತಾನೆ ಎಂದು ಆಶ್ಚರ್ಯದಿಂದ ಕೇಳಿದಾಗ ವರ್ಧನ್ ಉತ್ತರ ನೀಡುವುದಕ್ಕಿಂತ ಮೊದಲೇ ಆ ಮಹಿಳೆ ಕೋಪದಿಂದ ಸಿಡಿಮಿಡಿಗೊಳ್ಳುತ್ತಾ, ಏನು, ನೀನು ನಿನ್ನ ಆಫೀಸ್ನಲ್ಲಿ ಕೆಲಸ ಮಾಡುವ 3 ಕಾಸಿನ ಹುಡುಗಿಯನ್ನು ಮದುವೆಯಾಗಿದ್ಯಾ? ಮುಖ ಹೊತ್ಕೊಂಡು ತಿರುಗಾಡೋದು ಇದೆಲ್ಲ ಇಲ್ಲಿಗೆ ಬಿಟ್ಟು ಬಿಡು. ಎಲ್ಲಿಂದ ಇವಳನ್ನು ಕರೆತಂದಿದ್ಯೋ ಅಲ್ಲಿಯೇ ಇವಳನ್ನು ಬಿಟ್ಟು ಬಾ ಅಂತ ಅವರು ತೀವ್ರವಾದ ಕೋಪದಿಂದ ಆದೇಶ ನೀಡುವ ರೀತಿಯಲ್ಲಿ ಹೇಳಿದರು. ಆದರೆ ಆ ಮಹಿಳೆಯ ಮಾತಿಗೆ ವರ್ಧನ್ ಆಳ್ವಾರವರ ಹಣೆಯ ಮೇಲೆ ಸುಕ್ಕುಗಳು ಮೂಡಿದವು. ಅವನು ಒಮ್ಮೆಲೆ ಕಿರುಚುತ್ತಾ, ಅಮ್ಮ, ಇವಳು ನನ್ನ ಹೆಂಡತಿ, ನಾನಿವಳನ್ನು ರಸ್ತೆಯಿಂದ ಎತ್ತಿಕೊಂಡು ಬಂದಿಲ್ಲ, ಇವಳನ್ನು ಎಸೆದು ಬನ್ನಿ ಅಂತ ಹೇಳಲು. ಎಲ್ಲರೂ ಇಲ್ಲಿ ಕೇಳಿ, ಇವಳು ಇನ್ನು ಮುಂದೆ ಇಲ್ಲೇ ಇರುತ್ತಾಳೆ, ಇದೇ ಮನೆಯಲ್ಲಿ ನನ್ನ ಹೆಂಡತಿಯಾಗಿ ನನ್ನೊಂದಿಗೆ ಇರುತ್ತಾಳೆ. ಇದಕ್ಕೆ ನಿಮಗೆ ಇಷ್ಟವಿರಲಿ ಇಲ್ಲದಿರಲಿ, ಇದರಿಂದ ನನಗೆ ಯಾವುದೇ ವ್ಯತ್ಯಾಸವಾಗೋದಿಲ್ಲ ಎಂದು ಹೇಳುತ್ತಾ ಅವನು ಅವಳನ್ನು ಕರೆದುಕೊಂಡು ಮೆಟ್ಟಿಲುಗಳ ಕಡೆಗೆ ನಡೆದ. ಹಿಂದಿನಿಂದ ಅವನ ಅಮ್ಮ ಅವನ ಮೇಲೆ ಕೆಟ್ಟದಾಗಿ ಕಿರುಚುತ್ತಿದ್ದಳು. ಆದರೆ ಅವನು ಆರಾಮವಾಗಿ ಅವಳ ಕೈ ಹಿಡಿದು ಅವನ ಕೋಣೆಗೆ ಕರೆತಂದ. ಸ್ನೇಹ ನಿರ್ಜೀವ ಗೊಂಬೆಯಂತೆ ಅವನ ಹಿಂದೆ ಹಿಂದೆ ಹೋಗುತ್ತಿದ್ದಳು. ಹೀಗೆ ಕೋಣೆಗೆ ಕರೆತಂದ ನಂತರ ಅವನು ಅವಳನ್ನು ಹಾಸಿಗೆಯ ಮೇಲೆ ಕೂರಿಸಿ, ನೀನಿಲ್ಲಿ ಕುಳಿತುಕೋ, ನಾನೀಗಲೇ ಬರುತ್ತೇನೆ ಎಂದು ಹೇಳಿದ ನಂತರ ಬಾಗಿಲು ಮುಚ್ಚಿ ಹೊರಗೆ ಹೋದ. ಆದರೆ ಸ್ನೇಹ ನಿಶ್ಚಲವಾಗಿ ಕುಳಿತಿದ್ದಳು. ಅವನು ಕೋಣೆಯಿಂದ ಹೊರಹೋಗುತ್ತಿದ್ದಂತೆಯೇ ಅವಳು ಆಳವಾದ ಉಸಿರನ್ನು ತೆಗೆದುಕೊಂಡು ಅಲ್ಲಿಯೇ ಜೀವವಿಲ್ಲದ ವಸ್ತುವಂತೆ ಹಾಸಿಗೆಯ ಮೇಲೆ ಮಲಗಿದಳು. ಅವಳ ದೇಹದಲ್ಲಿ ಈಗ ಕುಳಿತುಕೊಳ್ಳುವಷ್ಟು ಸಹ ಶಕ್ತಿ ಉಳಿದಿರಲಿಲ್ಲ. ಇದೆಲ್ಲವೂ ಅವಳ ಕಲ್ಪನೆಗೆ ಮೀರಿದ್ದಾಗಿದ್ದರಿಂದ ಅವಳು ತನ್ನೊಳಗೆ ಒಡೆದು ಹೋಗಿದ್ದಳು. ಅವಳ ಜೀವನ ಹೀಗೆ ಒಮ್ಮೆಲೆ ಊಹಿಸಲಾಗದ ತಿರುವು ಪಡೆದಿದೆ ಎಂದು ಅವಳಿಗೇನೆ ನಂಬಲು ಸಾಧ್ಯವಾಗಲಿಲ್ಲ. ಅವಳು ಶುಭಂ ಶರ್ಮಾ ಬದಲಿಗೆ ವರ್ಧನ್ ಆಳ್ವರ ಹೆಂಡತಿಯಾಗಿ ಅವನ ವಿಶ್ರಾಂತಿ ಕೋಣೆಯಲ್ಲಿ ಇದ್ದಳು.
ಹಾಗೂ ಅವನ ಮನೆಯವರು, ವಿಶೇಷವಾಗಿ ಅವನ ತಾಯಿ ಬಹುಶಃ ಅವಳನ್ನು ಎಂದಿಗೂ ಸ್ವೀಕರಿಸುವ ಮನಸ್ಥಿತಿಯಲ್ಲೇ ಇಲ್ಲ ಎಂಬುದನ್ನು ನೆನೆಸಿಕೊಂಡ್ರೇ ಅವಳಿಗೆ ಭಯವಾಗುತ್ತಿತ್ತು. ಹಾಗೂ ಅವಳು, ಹೇ ದೇವ್ರೆ, ನಾನು ಈ ಶ್ರೀಮಂತ ಅಹಂಕಾರಿ ಜನರ ನಡುವೆ ಹೇಗೆ ಇರುತ್ತೇನೆ ಅಂತ ಚಿಂತಿಸುತ್ತಿರುವಾಗಲೇ ಆ ಕ್ಷಣ ವರ್ಧನ್ ಆಳ್ವ ಬಾಗಿಲು ತೆರೆದು ಒಳಗೆ ಬಂದಿದ್ದ. ಆಗ ಅವಳು ತಕ್ಷಣವೇ ಎದ್ದು ಕುಳಿತಳು. ಅವನ ಕೈಯಲ್ಲಿ ಊಟವನ್ನೊಳಗೊಂಡ ತಟ್ಟೆಗಳಿದ್ದವು. ಅದನ್ನು ಅವನು ಸ್ನೇಹಾಳ ಪಕ್ಕದ ಟೇಬಲ್ ಮೇಲೆ ಇಟ್ಟು, ಬೇಗ ಊಟ ಮಾಡು ಅಂತ ಆಜ್ಞಾಪಿಸುವ ಧ್ವನಿಯಲ್ಲಿ ಹೇಳಿ ಬಾಗಿಲು ತೆರೆದು ಡ್ರೆಸ್ಸಿಂಗ್ ರೂಮ್ ಕಡೆ ಹೋದ. ಆದರೆ ಸ್ನೇಹ ಕೋಪದಿಂದ ಮುಚ್ಚಿದ ಬಾಗಿಲನ್ನು ದಿಟ್ಟಿಸಿ ಊಟವನ್ನು ನಿರ್ಲಕ್ಷಿಸುತ್ತಾ ಹಾಸಿಗೆಯಿಂದ ಎದ್ದು ಸೋಫಾದ ಮೇಲೆ ಹೋಗಿ ಕುಳಿತುಕೊಂಡು ತನ್ನ ಕೈಯಲ್ಲಿದ್ದ ಗಾಜಿನ ಬಳೆಗಳನ್ನು ತೆಗೆಯಲು ಪ್ರಾರಂಭಿಸಿದಳು. 5 ನಿಮಿಷಗಳ ನಂತರ ಅವನು ಬಟ್ಟೆ ಬದಲಾಯಿಸಿಕೊಂಡು ಡ್ರೆಸ್ಸಿಂಗ್ ರೂಮ್ನಿಂದ ಹೊರಬಂದಾಗ ಅವಳು ಹಾಸಿಗೆಯ ಬದಲು ಸೋಫಾದ ಮೇಲೆ ಕುಳಿತಿರುವುದನ್ನು ಹಾಗೂ ಆಹಾರದ ತಟ್ಟೆ ಹಾಗೆ ಇರುವುದನ್ನು ನೋಡಿ ಅವನ ಹಣೆಯ ಮೇಲೆ ಸುಕ್ಕುಗಳು ಮೂಡಿದವು. ಅವನು ಗಂಭೀರವಾದ ಧ್ವನಿಯಲ್ಲಿ, ನಾನು ಏನು ಹೇಳಿದ್ದೆ? ಊಟ ಮಾಡು ಅಂತ ಹೇಳಿದ್ದೆ ತಾನೆ ಅಂತ ಬಹಳ ಒರಟು ಶಬ್ದಗಳಲ್ಲಿಯೇ ಕೇಳಿದ. ಆಗ ಅವಳು, ನನಗೆ ಹಸಿವಿಲ್ಲ ಅಂತ ಸ್ಪಷ್ಟ ಶಬ್ದಗಳಲ್ಲಿ ಹೇಳುತ್ತಾ ಅವನ ಕಡೆ ನೋಡದೆ ತನ್ನ ಕೆಲಸವನ್ನು ಮುಂದುವರೆಸಿದಳು. ಆದರೆ ಅವನು, ಶ್ರೀಮತಿ ಸ್ನೇಹ ವರ್ಧನ್ ಆಳ್ವ, ನಿನಗೆ ಹಸಿವಿದೆಯಾ ಅಥವಾ ಇಲ್ವಾ ಅಂತ ನಾನು ಕೇಳಲಿಲ್ಲ. ಊಟ ಮಾಡುವಂತ ಮಾತ್ರ ನಿನಗೆ ಆಜ್ಞಾಪಿಸಿದ್ದೆ ಅಷ್ಟೇ ಎಂದು ಅವನು ಶಾಂತ ಹಾಗೂ ಕಠೋರ ಮಿಶ್ರಿತ ಧ್ವನಿಯಲ್ಲಿಯೇ ಹೇಳುತ್ತಾ ಅವಳ ಹತ್ತಿರ ಬಂದು ಕುಳಿತ. ಆದರೆ ಆ ಕ್ಷಣ ಅವನ ವರ್ತನೆಯನ್ನು ನೋಡಿದ ಸ್ನೇಹ ತಕ್ಷಣ ದೂರ ಸರಿದು ಕುಳಿತುಕೊಂಡಾಗ ಅವನು ಅವಳ ಕಡೆ ಓರೆ ನೋಟ ಬೀರುತ್ತಾ, ನಾನು ನಿನ್ನನ್ನು ತಿನ್ನೋದಿಲ್ಲ, ಹೆದರಬೇಡ ಅಂತ ಹೇಳಿ ಅವಳನ್ನೇ ದಿಟ್ಟಿಸಿ ನೋಡಿದ ಹಾಗೂ ಅವಳ ಕೈಯನ್ನು ಹಿಡಿದುಕೊಂಡ. ಅವಳು ಒಮ್ಮೆಲೆ, ನನ್ನಿಂದ ದೂರವಿರಿ ವರ್ಧನಾಳ್ವ ಎನ್ನುತ್ತಾ ತನ್ನ ಕೈಯನ್ನು ಅವನ ಕೈಯಿಂದ ಬಿಡಿಸಿಕೊಂಡು ಜೋರಾಗಿ ಹೇಳಿದಳು. ಹಾಗೂ ಸೋಫಾದಿಂದ ಎದ್ದು ಕಿಟಕಿಯ ಬಳಿ ಹೋಗಿ ನಿಂತಳು. ಕೆಲವು ಕ್ಷಣಗಳ ಕಾಲ ಆಶ್ಚರ್ಯದಿಂದ ಅವಳನ್ನೇ ನೋಡಿದ ವರ್ಧನ್ ನಂತರ ಎದ್ದು ಅವಳ ಹತ್ತಿರ ಬರುತ್ತಲೇ ಕೋಪದಿಂದ, ಇದೇನಿದು? ಇದು ಮಾತನಾಡುವ ವಿಧಾನನ ಎಂದು ಕೇಳಿದಾಗ ಅವಳು, ನೀವು ಇದೇ ರೀತಿಯ ವರ್ತನೆಗೆ ಅರ್ಹರು. ಅದಲ್ಲದೆ ನೀವು ಮಾಡಿದ ಘನಂದಾರಿ ಕೆಲಸದ ನಂತರವೂ ನಾನು ನಿಮ್ಮೊಂದಿಗೆ ಗೌರವದಿಂದ ನಡೆದುಕೊಳ್ಳುತ್ತೇನೆ ಅಂತ ನಿರೀಕ್ಷಿಸ್ತೀರಾ ಎಂದು ಅವಳು ತನ್ನೆಲ್ಲ ಭಯ ಹಾಗೂ ಆತಂಕವನ್ನು ಹೊರಹಾಕಿ ಅವನಿಗೇನೆ ತಿರುಗಿ ನಿಂತಳು. ಆ ಕ್ಷಣ ಅವಳ ಮಾತನ್ನು ಅರ್ಥ ಮಾಡಿಕೊಳ್ಳದ ವರ್ಧನ್, ನಾನು ನಿಮಗೆ ಏನು ಮಾಡಿದ್ದೇನೆ ಎಂದು ಕೇಳುತ್ತಾ ಅವಳಿಗೆ ಇನ್ನಷ್ಟು ಹತ್ತಿರವಾಗಿ ನಿಂತ. ಹಾಗೂ ಅವನ ಆ ಸಾಮೀಪ್ಯವನ್ನು ಸಹಿಸದಾದ ಸ್ನೇಹ ಕೋಪದಿಂದ, ನನ್ನಿಂದ ದೂರವಿರಿ ಅಂತ ಅವನ ಕಡೆ ಬೆರಳು ತೋರಿಸಿ ಎಚ್ಚರಿಸಿದಳು. ಅವಳಿಗೆ ಎಲ್ಲಿಂದ ಅಷ್ಟೊಂದು ಧೈರ್ಯ ಹಾಗೂ ಶಕ್ತಿ ಬಂದಿತ್ತು ಅಂತ ಗೊತ್ತಿಲ್ಲ. ಅವಳು ವರ್ಧನ್ ಆಳ್ವನ ಮುಂದೆ ನಿರ್ಭಯವಾಗಿ ನಿಂತು ಮಾತನಾಡುತ್ತಿದ್ದಳು. ಆಗ ಅವನು ತಕ್ಷಣವೇ ಆಶ್ಚರ್ಯದಿಂದ ಅವಳಲ್ಲಿ, ನಾನ್ಯಾಕೆ ದೂರವಿರಬೇಕು? ನೀನು ನನ್ನ ಹೆಂಡತಿ, ಅದಲ್ಲದೆ ನಾನೇನು ಮಾಡಬಾರ್ದನ್ನ ಮಾಡಿದ್ದೇನೆ ಅಂತ ಈಗಲೇ ಹೇಳು ಎನ್ನುತ್ತಾ ಅವಳ ತೋಳನ್ನು ಹಿಡಿದು ತನ್ನ ಕಡೆಗೆ ಎಳೆದಾಗ ಅವಳು ನೇರವಾಗಿ ಹೋಗಿ ಅವನ ಅಗಲವಾದ ಎದೆಗೆ ಬಿದ್ದಳು. ಅನಂತರ ಅವಳು, ನನ್ನನ್ನು ಬಿಡಿ ಬಿಡಿ ಎಂದೆ ತಾನೆ ಎಂದು ಹೇಳುತ್ತಾ ಸ್ವಲ್ಪ ಸಮಯ ಚಡಪಡಿಸಿ ಸುಸ್ತಾದಳು. ಹಾಗೂ ಹಾಗೆ ಕೆಲವು ಕ್ಷಣಗಳ ಕಾಲ ಕಲ್ಲಾಗಿ ನಿಂತ ನಂತರ ಪುನಃ ಕೋಪದಿಂದ ಅಸಹನೆಯಿಂದ ನರಳಿದಳು. ಆದರೆ ಅವನು, ನಾನ್ಯಾಕೆ ಬಿಡಬೇಕು? ನೀನು ನನ್ನ ಹೆಂಡತಿ, ನಿನ್ನ ಮೇಲೆ ನನ್ನ ಹಕ್ಕಿದೆ ಎಂದು ಕಠಿಣವಾಗಿ ಹೇಳುತ್ತಾ ತನ್ನ ಹಿಡಿತವನ್ನು ಇನ್ನಷ್ಟು ಬಿಗಿಗೊಳಿಸಿದ್ದ. ಹಾಗಾಗಿ ಅವನೆದುರು ಸ್ನೇಹಾಳ ಪ್ರತಿರೋಧವು ಕುಸಿಯಲು ಪ್ರಾರಂಭಿಸಿತು. ಅನಂತರ ಅವಳಿಗೆ ಅವನಿಂದ ತಪ್ಪಿಸಿಕೊಳ್ಳಲು ಯಾವುದೇ ಮಾರ್ಗ ಕಾಣದಾದಾಗ ಅವಳು ಬಾಗಿ ವರ್ಧನ್ ಆಳ್ವಾರ ತೋಳಿಗೆ ತನ್ನ ಹಲ್ಲುಗಳನ್ನು ಗಟ್ಟಿಯಾಗಿ ಒತ್ತಿದಳು. ಅವನು, ಔಚ್, ಕಾಡುಬೇಕು ಎನ್ನುತ್ತಾ ತಕ್ಷಣ ಅವಳನ್ನು ತನ್ನ ಹಿಡಿತದಿಂದ ಮುಕ್ತಗೊಳಿಸಿದನು. ಆದರೆ ಸ್ನೇಹ ವಿಜಯದ ನೋಟವನ್ನು ಅವನ ಕಡೆ ಬೀರಿ ಬೇಗನೆ ಅವನಿಂದ ದೂರ ಹೋಗಿ ನಿಂತಳು. ನೀನು ಇಷ್ಟೊಂದು ಅಸಭ್ಯ ಕಾಡು ಮನುಷ್ಯಳು ಅಂತ ನನಗೆ ತಿಳಿದಿರಲಿಲ್ಲ ಎಂದು ಅವನು ತನ್ನ ತೋಳನ್ನು ನೇವರಿಸುತ್ತಾ ಕೋಪದಿಂದಲೇ ಹೇಳಿದ. ಯಾಕಂದ್ರೆ ಸ್ನೇಹ ಅವನನ್ನು ತುಂಬಾ ಆಳವಾಗಿ ಕಚ್ಚಿದ್ದಳು ಹಾಗೂ ಅವಳ ಕಡಿತದಿಂದ ಅವನ ತೋಳಲ್ಲಿ ಅವಳ ಹಲ್ಲಿನ ಗುರುತು ಸಹ ಮೂಡಿದ್ದವು. ಅನಂತರ ಅವಳು ಸಹ ಅವನಲ್ಲಿ, ನಿಮ್ಗೆ ನಿಮ್ಮ ಬಗ್ಗೆ ಏನನಿಸುತ್ತದೆ? ನೀವು ಮನುಷ್ಯರಂತ ಅನಿಸ್ತಿದ್ಯಾ ಅಂತ ಕೇಳಿದಾಗ ಅವನು ಕೋಪದಿಂದ, ಏನು ನಿನ್ನ ಮಾತಿನ ಅರ್ಥ? ನಾನು ಮನುಷ್ಯನಲ್ಲ, ಪ್ರಾಣಿ ಅಂತನಾ ಎಂದು ಗಂಭೀರವಾಗಿ ಕೇಳಿದ್ದ. ಆದರೆ ಅವಳು ಅವನ ಕೋಪವನ್ನು ನೋಡಿದ ಮೇಲೂ ತನ್ನ ವಾದವನ್ನು ಅಲ್ಲಿಗೆ ನಿಲ್ಲಿಸದೆ ಪುನಃ, ಯಾಕೆ? ನನಗೆ ಏನು ಗೊತ್ತಾಗೋದಿಲ್ಲ ಅಂತ ನೀವು ಭಾವಿಸಿದ್ದೀರಾ? ಅದು ನಿಮ್ಮ ತಪ್ಪು ಕಲ್ಪನೆ. ನನಗೆ ಈಗಾಗಲೇ ಎಲ್ಲವೂ ಗೊತ್ತಿದೆ. ನನ್ನ ಮದುವೆಯ ದಿಬ್ಬಣ ಬಾರದಿರುವುದು ಕಾಕತಾಳೀಯವಾಗಿರಲಿಲ್ಲ, ಆದರೆ ಅದರ ಹಿಂದೆ ನಿಮ್ಮ ಕೈವಾಡವಿತ್ತು ಅಂತ ನನಗೆ ಗೊತ್ತಿದೆ ಎಂದು ಅವಳು ಹೇಳಿದಾಗ ಅವನು ಒಂದು ಕ್ಷಣ ದಂಗಾಗಿ ನಿಂತು ಬಿಟ್ಟ. ಹಾಗೂ ಅನಂತರವನು ಆಶ್ಚರ್ಯದಿಂದಲೇ, ನಿನ್ನ ಮದುವೆ ದಿಬ್ಬಣ ಬಾರದಿರುವ ಬಗ್ಗೆ ನಿನಗೆ ನಿಜವಾಗಿಯೂ ದುಃಖವಾಗಿದ್ಯಾ ಅಥವಾ ದುಃಖವಿರುವವಳಂತೆ ನಾಟಕ ಮಾಡ್ತಿದ್ಯಾ ಅಂತ ನೇರವಾಗಿ ಅವನು ಅವಳಲ್ಲೇ ಕೇಳಿದಾಗ ಅವಳ ಕೋಪ ನೆತ್ತಿಗೇರಿತ್ತು. ಅವಳು ತಕ್ಷಣವೇ, ನಿಮ್ಗೇನಾದರೂ ತಲೆ ಕೆಟ್ಟಿದ್ಯಾ? ನನ್ನ ಮದುವೆಯ ದಿಬ್ಬಣ ಬರಲಿಲ್ಲ ಅಂತ ನಾನು ದುಃಖಿಸಬಾರ್ದ ಅಂತ ಕೇಳಿದಳು. ಆಗ ಅವನು, ಹಾಗೇನಿಲ್ಲ, ಆದರೆ ನಿನ್ನನ್ನು ನೋಡಿದರೆ ನನಗೆ ಹಾಗೇನೂ ಅನ್ನಿಸ್ತಿಲ್ಲ. ದುಃಖದ ಬದಲಿಗೆ ಸಂತೋಷವಾಗಿರಬೇಕು ಎಂದನಿಸುತ್ತಿದೆ ಎಂದಾಗ ಅವಳು, ಹೋ ಶಿಟ್,
ಎಲ್ಲರೆದುರು ಈ ರೀತಿ ನಾನು ಅವಮಾನಗೊಂಡಿರುವಾಗ ನಾನು ಸಂತೋಷವಾಗಿರಲು ನಾನೇನು ಹುಚ್ಚಿನ? ಅದಲ್ಲದೆ ನನ್ನ ಮದುವೆಯ ದಿಬ್ಬಣ ಬರುವುದನ್ನು ನೀವೇ ನಿಲ್ಲಿಸಿದ್ದೀರಿ ಅಂತ ನೀವು ಯಾಕೆ ಒಪ್ಪಿಕೊಳ್ಳೋದಿಲ್ಲ ಅಂತ ಕೇಳಿದಳು. ಅವಳ ಮಾತಿಗೆ ಒಂದು ಕ್ಷಣ ಮೌನಗೊಂಡ ವರ್ಧನ್, ಸರಿ ಓಕೆ, ಈಗ ಇದೆಲ್ಲ ಬಿಟ್ಟು ಬಿಡು, ಸಾಕು. ಸರಿ, ನಾನು ಒಪ್ಪಿಕೊಂಡೆ, ಇದರಲ್ಲಿ ನನ್ನ ಕೈವಾಡವೇ ಇದೆ ಅಂತ ತಿಳಿದುಕೋ. ಹಾಗಾದ್ರೆ ಈಗ ನೀನು ಏನು ಮಾಡುತ್ತಿ? ನಿನ್ನಿಂದ ಏನು ಮಾಡಲು ಸಾಧ್ಯ, ನೀನೇ ಹೇಳು ಎಂದು ಅವನು ಸಂಪೂರ್ಣವಾಗಿ ಸವಾಲು ಹಾಕುವ ರೀತಿಯಲ್ಲೇ ಕೇಳಿದ್ದ. ಆದರೆ ಅವನ ಮಾತನ್ನು ಕೇಳಿಸಿಕೊಂಡ ಸ್ನೇಹ ತನ್ನ ದುಃಖಭರಿತ ನೋಟವನ್ನು ಅವನ ಮೇಲೆ ಬೀರಿ ಕೋಪದಿಂದ ಮುಖ ತಿರುಗಿಸಿದಳು. ಕಣ್ಣುಗಳು ಅಸಹಾಯಕತೆ ಹಾಗೂ ಕೋಪದಿಂದ ತುಂಬಿ ಹರಿಯುತ್ತಿದ್ದವು. ಆಗವನು, ಸರಿ, ಇದೆಲ್ಲ ಬಿಡು, ಬಾ ಊಟ ಮಾಡೋಣ, ನನಗೂ ತುಂಬ ಹಸಿವಾಗಿದೆ ಅಂತ ಅವಳ ಕಣ್ಣೀರನ್ನು ನಿರ್ಲಕ್ಷಿಸಿ ಅವಳ ಕೈ ಹಿಡಿದು ಹಾಸಿಗೆಯ ಕಡೆಗೆ ಕರೆದೊಯ್ಯಲು ಪ್ರಾರಂಭಿಸಿದ. ಆದರೆ ಅವಳು ಅವನಿಗೆ ನಿರಾಕರಿಸುತ್ತಾ, ನನಗೆ ತಿನ್ನಲು ಇಷ್ಟವಿಲ್ಲ, ನನ್ನನ್ನು ಬಿಡಿ ಎಂದು ಅಳುತ್ತಾ ಕೂಗಿದಳು ಹಾಗೂ ತನ್ನ ಕೈಯನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಳು. ಆದರೆ ವರ್ಧನ್ನ ಹಿಡಿತ ಗಟ್ಟಿಯಾಗಿತ್ತು ಹಾಗೂ ಅವನು ಅವಳ ಎರಡೂ ಕೈಗಳ ಮೇಲೆ ಒತ್ತಡ ಹಾಕಿ ಅವಳನ್ನು ಸೋಫಾದಲ್ಲಿ ಕುಳಿತುಕೊಳ್ಳಿಸಿದ ನಂತರ ತಾನೂ ಸಹ ಅವಳ ಹತ್ತಿರವೇ ಕುಳಿತುಕೊಂಡ. ಅವನ ಮುಖದ ಭಾವನೆಗಳು ತುಂಬ ಕಠಿಣವಾಗಿದ್ದವು ಹಾಗೂ ಅದರಂತೆಯೇ ತೀರ್ಪು ನೀಡುವಂತಿದ್ದವು. ಸ್ನೇಹ ಇಷ್ಟವಿಲ್ಲದಿದ್ದರೂ ಅಲ್ಲಿಂದ ಏಳಲು ಸಾಧ್ಯವಾಗಲಿಲ್ಲ. ಅವನು ತಿನ್ನುವಂತ ಒಂದು ತುತ್ತು ಮಾಡಿ ಅವಳ ಕಡೆಗೆ ನೀಡುತ್ತಾ ಮೃದುವಾಗಿ ಹೇಳಿದ. ಆದರೆ ಅವಳು ಕೋಪದಿಂದ ಮುಖವನ್ನು ಇನ್ನೊಂದು ಕಡೆ ತಿರುಗಿಸಿದಳು. ಆಗ ಅವನು, ಸ್ನೇಹ, ನನ್ನನ್ನು ಬಲವಂತ ಮಾಡಬೇಡ, ಇಲ್ಲದಿದ್ದರೆ ನೀನು ನಂತರ ತುಂಬ ಪಶ್ಚಾತ್ತಾಪ ಪಡುತ್ತಿ ಎಂದು ಹೇಳುತ್ತಾ ತನ್ನ ಕೋಪವನ್ನು ನಿಗ್ರಹಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಹೇಳಿದ. ಆದರೆ ಸ್ನೇಹ ಯಾವುದೇ ಉತ್ತರ ನೀಡಲಿಲ್ಲ. ತನ್ನ ಎರಡೂ ಕೈಗಳನ್ನು ಮುಖದ ಮೇಲೆ ಇಟ್ಟುಕೊಂಡು ಅಳಲು ಪ್ರಾರಂಭಿಸಿದಳು. ಅವನು ಆಳವಾದ ಉಸಿರು ತೆಗೆದುಕೊಂಡು ಆ ತುತ್ತನ್ನು ಮತ್ತೆ ತಟ್ಟೆಯಲ್ಲಿ ಇಟ್ಟು, ನೋಡು, ಈ ಅಳುವ ಹುಡುಗಿಯರನ್ನು ಸಮಾಧಾನಪಡಿಸುವ ಯಾವುದೇ ಅನುಭವ ನನಗಿಲ್ಲ, ಆದ್ದರಿಂದ ದಯವಿಟ್ಟು ಅಳುವುದು ನಿಲ್ಲಿಸು ಎಂದು ಅವನು ಗಂಭೀರವಾದ ಧ್ವನಿಯಲ್ಲಿ ಮಾತನಾಡುತ್ತಾ ಅವಳ ಮುಖದಿಂದ ಕೈ ತೆಗೆದ. ಆಗ ಸ್ನೇಹ ಇನ್ನೂ ಏನನ್ನು ಹೇಳಲಾಗದೆ ಕಣ್ಣುಗಳನ್ನು ಕೆಳಗೆ ಇಳಿಸಿದಳು. ಅವನು ಮತ್ತೆ ತಟ್ಟೆಯನ್ನು ಅವಳ ಮಡಿಲಲ್ಲಿ ಇಡುತ್ತಾ, ಊಟ ಮಾಡು ಎಂದು ಮತ್ತೆ ಆಜ್ಞಾಪಿಸುವ ಧ್ವನಿಯಲ್ಲಿ ಹೇಳಿದಾಗ ಅವಳು ಬಯಸಿದರೂ ಆ ತಟ್ಟೆಯನ್ನು ಎತ್ತಿ ಎಸೆಯಲು ಸಾಧ್ಯವಾಗಲಿಲ್ಲ. ನಂತರ ಅವಳು ತನ್ನ ಎಡಗೈಯಿಂದ ತನ್ನ ಕಣ್ಣೀರನ್ನು ಒರೆಸುತ್ತಾ ಬಲಗೈಯಿಂದ ಒಂದು ಸಣ್ಣ ತುತ್ತು ಮಾಡಿ ಬಾಯಿಗೆ ಹಾಕಿಕೊಂಡಳು. ಹಸಿವು ಸ್ವಲ್ಪವೂ ಇರಲಿಲ್ಲ, ಆದರೆ ಆ ವ್ಯಕ್ತಿಯ ಆಟಕ್ಕೆ ಮಣಿಯಲೇಬೇಕಾಗಿತ್ತು. ಆದರೂ ಅವನು ಮತ್ತೆ ಮತ್ತೆ ಅವಳನ್ನು ಬಿಡದೆ ತನ್ನ ಇಚ್ಛೆಯನ್ನು ಅವಳ ಮೇಲೆ ಏರುತ್ತಾ ಬಲವಂತವಾಗಿ ತಿನ್ನಲು ಒತ್ತಾಯಿಸುತ್ತಿದ್ದ. ಕೊನೆಗೆ ಅವಳು ಅಸಹಾಯಕತೆಯಿಂದ ಕೆಲವು ತುತ್ತುಗಳನ್ನು ತಿಂದ ನಂತರ ನನಗೆ ಇಷ್ಟು ಸಾಕು ಎಂದು ವಿನಂತಿಸುವ ರೀತಿಯಲ್ಲಿ ಕೇಳಿಕೊಂಡಾಗ ವರ್ಧನ್ ಆಳ್ವ ಅವಳ ಕೈಯಿಂದ ತಟ್ಟೆಯನ್ನು ತೆಗೆದುಕೊಂಡು ಟ್ರೇನಲ್ಲಿಟ್ಟು ಅದನ್ನು ತೆಗೆದುಕೊಂಡು ಕೋಣೆಯಿಂದ ಹೊರಗೆ ಹೋದ. ಅವನು ಹೋದ ನಂತರ ಅವಳು ಅದೇ ಸೋಫಾದ ಮೇಲೆ ಹೋಗಿ ಮಲಗಿ ತನ್ನ ದುಪ್ಪಟ್ಟವನ್ನು ತನ್ನ ಮೇಲೆ ಚೆನ್ನಾಗಿ ಹರಡಿಕೊಂಡು ಕಣ್ಣುಗಳ ಮೇಲೆ ತನ್ನ ತೋಳುಗಳನ್ನು ಇಟ್ಟುಕೊಂಡು ಕಣ್ಣೀರು ಸುರಿಸುತ್ತಿದ್ದಳು. ಸುಮಾರು 20 ನಿಮಿಷಗಳ ನಂತರ ಅವನು ಬಂದು ಬಾಗಿಲು ಮುಚ್ಚಿದ ನಂತರ ನೇರವಾಗಿ ಅವಳ ಕಡೆಗೆ ಹೋಗಿ ಸ್ವಲ್ಪ ಸಮಯ ಅವಳನ್ನು ನೋಡುತ್ತಾ ನಿಂತು ಬಿಟ್ಟ. ಅನಂತರ ಒಂದು ಆಳವಾದ ಉಸಿರು ತೆಗೆದುಕೊಂಡು, ಇಲ್ಲಿ ಯಾಕೆ ಮಲಗಿದ್ದಿ, ಹೋಗಿ ಹಾಸಿಗೆ ಮೇಲೆ ಮಲಗು ಎನ್ನುತ್ತಾ ಅವನು ಮತ್ತೆ ಆಜ್ಞೆಯನ್ನು ನೀಡಿದಾಗ ಅವಳು ನಾನು ಇಲ್ಲೇ ಮಲಗುತ್ತೇನೆ ಎಂದಳು. ಯಾಕಂದರೆ ಅವಳು ಹಾಸಿಗೆಯ ಮೇಲೆ ಮಲಗಿ ಅಪಾಯವನ್ನು ತೆಗೆದುಕೊಳ್ಳಲು ಸಾಧ್ಯವಿರಲಿಲ್ಲ. ಆದ್ದರಿಂದ ಅದನ್ನು ತಕ್ಷಣವೇ ನಿರಾಕರಿಸಿದಳು. ಆದರೆ ಅವನು, ನಾನು ನಿನ್ನಲ್ಲಿ ಕೇಳುತ್ತಿಲ್ಲ, ಹಾಸಿಗೆ ಮೇಲೆ ಹೋಗಿ ಮಲಗು ಅಂತ ಹೇಳುತ್ತಿದ್ದೇನೆ ಎಂದು ಹೇಳಿ ಅವನು ಅವಳ ತೋಳನ್ನು ಹಿಡಿದು ನಿಲ್ಲಿಸಿದ. ಆದರೆ ಅವನ ಈ ವರ್ತನೆಯನ್ನು ನೋಡಿ ಗಾಬರಿಗೊಂಡ ಅವಳು ಕೋಪದಿಂದ, ನಾನಲ್ಲಿಗೆ ಹೋಗುವುದಿಲ್ಲ ಅಂತ ಹೇಳಿದರೆ ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ ಎಂದು ಕೇಳಿದಳು. ಆಗ ಅವನು, ಯಾಕೆ, ಅಲ್ಲಿ ಮುಳ್ಳುಗಳಿದ್ದು ಅದು ನಿನಗೆ ಚುಚ್ಚುತ್ತದೆಯೇ ಎಂದು ಅವನು ಈ ಬಾರಿ ತನ್ನ ಹುಬ್ಬುಗಳನ್ನು ಎತ್ತಿಯೇ ಕೇಳಿದ. ಆ ಸಮಯ ತನ್ನ ಎಲ್ಲ ತಾಳ್ಮೆಯನ್ನು ಕಳೆದುಕೊಂಡ ಅವಳು, ನನಗೆ ನಿಮ್ಮೊಂದಿಗೆ ಹಾಸಿಗೆ ಹಂಚಿಕೊಳ್ಳಲು ಇಷ್ಟವಿಲ್ಲ, ಹಾಗಾಗಿ ನಾನು ಇಲ್ಲೇ ಸೋಫಾದ ಮೇಲೆ ಮಲಗುತ್ತೇನೆ, ನನ್ನನ್ನು ಹೀಗೆ ಒಮ್ಮೆ ಒಂಟಿಯಾಗಿ ಬಿಟ್ಟು ಬಿಡಿ ಅಂತ ಅವಳು ಮಗುವಿನಂತೆ ಹಠಮಾರಿ ಪದಗಳಲ್ಲಿ ಹೇಳುತ್ತಾ ಮತ್ತೆ ಸೋಫಾದ ಮೇಲೆ ಕುಳಿತುಕೊಂಡಳು. ಆದರೆ ವರ್ಧನ್ ಆಳ್ವ ಮತ್ತೆ ಅವಳ ಮಣಿಕಟ್ಟನ್ನು ಹಿಡಿದು ತನ್ನ ಕಡೆಗೆ ಎಳೆಯುತ್ತಾ ವಿಚಿತ್ರವಾದ ಮಾದಕ ಧ್ವನಿಯಲ್ಲಿ, ಯಾಕೆ, ನನ್ನಿಂದ ಏನಾದರೂ ನಿನಗೆ ತೊಂದರೆ ಇದೆಯಾ ಎಂದು ಅವನು ನೇರವಾಗಿ ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ಕೇಳಿದ. ಆಗ ಅವಳು ಯಾವುದೇ ಉತ್ತರ ನೀಡಲು ಸಾಧ್ಯವಾಗಲಿಲ್ಲ. ಆದರೆ ಅವನು ಮತ್ತೆ, ನೋಡು, ಕೊನೆಯ ಬಾರಿ ಹೇಳ್ತಿದ್ದೇನೆ, ಈಗಲೇ ಹೋಗಿ ಹಾಸಿಗೆ ಮೇಲೆ ಮಲಗು, ನನ್ನ ಮನಸ್ಥಿತಿ ಇನ್ನಷ್ಟು ಕೆಟ್ಟರೆ ನೀನು ಸೋಫಾದ ಮೇಲೂ ಮಲಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಾ ಅವನು ಅವಳ ಮಡಿಕಟ್ಟನ್ನು ಹಿಡಿದು ಹಾಸಿಗೆಗೆ ಕರೆತಂದ. ಅವನ ಮಾತಿಗೆ ಸ್ನೇಹಾಳ ಹೃದಯ ಜೋರಾಗಿ ಬಡಿಯಲು ಪ್ರಾರಂಭಿಸಿತು. ಅವಳು ಅವನ ಮಾತಿನ ಅರ್ಥವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಳು. ಅದರ ನಂತರ ಅವನು ಅವಳನ್ನು ಹಾಸಿಗೆಗೆ ತಳ್ಳಿ ರಾತ್ರಿಯ ಬಲ್ಬ್ ಆನ್ ಮಾಡಿ ಇನ್ನೊಂದು ಕಡೆ ಹೋಗಿ ಮಲಗಿದ. ಆದರೆ ಸ್ನೇಹ ಸಂಪೂರ್ಣವಾಗಿ ಹಾಸಿಗೆ ತುದಿಯಲ್ಲಿ ಹೋಗಿ ಮುದುಡಿಕೊಂಡು ಮಲಗಿದಳು. ಆಗ ಒಂದು ಕ್ಷಣ ಅವಳ ಕಡೆ ನೋಟ ಬೀರಿದ್ದ ವರ್ಧನ್,
ಬಿದ್ದು ಹೋಗ್ತಿ ಹುಚ್ಚಿ ಎಂದು ಹೇಳಿದ. ಆದರೆ ಅವಳು ಅವನ ಮಾತನ್ನು ಕೇಳಲೇ ಇಲ್ಲ. ಅನಂತರ ಅವನು ಅವಳನ್ನು ಕೆಲವು ನಿಮಿಷಗಳ ಕಾಲ ನೋಡುತ್ತಲೇ ಇದ್ದ. ಆದರೆ ಕೊನೆಗೆ ತನ್ನ ಮಾತು ಅವಳ ಮೇಲೆ ಯಾವುದೇ ಪ್ರಭಾವ ಬೀರದೇ ಇದ್ದಾಗ ಅವನು ಮರುಕ್ಷಣವೇ ತನ್ನ ಕೈ ಚಾಚಿ ಅವಳನ್ನು ತನ್ನ ಕಡೆಗೆ ಎಳೆದುಕೊಂಡ. ಅವಳು ಒಮ್ಮೆಲೆ ಅವನ ಎದೆಗೆ ಅಂಟಿಕೊಂಡಳು ಹಾಗೂ ಮತ್ತೆ ತನ್ನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಅವಳು ಹೆಣಗಾಡುವುದನ್ನು ನೋಡಿ ಅವನು ಪುನಃ ಆಜ್ಞೆ ನೀಡುವ ರೀತಿಯಲ್ಲಿಯೇ ಸುಮ್ಮನೆ ಮಲಗು, ನಿನಗೆ ಇಷ್ಟ ಇಲ್ಲದಿದ್ದರೆ ನಾನು ಏನನ್ನೂ ಮಾಡೋದಿಲ್ಲ ಅಂತ ಗದರಿಸುವ ಧ್ವನಿಯಲ್ಲಿ ಹೇಳಿದ. ಆಗ ಅವಳು ವಿರೋಧಿಸುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದಳು. ನಂತರ ಅವನು ಪುನಃ ಚಿಂತಿಸಬೇಡ, ಕನಿಷ್ಠ ಪಕ್ಷ ಈ ವಿಷಯದಲ್ಲಾದರೂ ಈ ವರ್ಧನ್ ಆಳ್ವ ನಿನ್ನ ಮೇಲೆ ಬಲವಂತ ಮಾಡೋದಿಲ್ಲ ಎನ್ನುತ್ತಾ ಅವನು ತನ್ನ ಮೇಲೆ ಹಾಗೂ ಅವಳ ಮೇಲೆ ಕಂಬಳಿ ಹಾಕುತ್ತಾ ಅವಳ ಕಿವಿಯಲ್ಲಿ ಪಿಸುಗುಟ್ಟಿದ. ಆಗ ಅವಳು ಸಂಪೂರ್ಣವಾಗಿ ನಿಶ್ಚಿಂತೆಯಿಂದ ಏನೂ ಹೇಳದೆ ಕಣ್ಣು ಮುಚ್ಚಿದಳು. ನಿಧಾನವಾಗಿ ಅವಳ ಕಣ್ರೆಪ್ಪೆಗಳು ಭಾರವಾಗತೊಡಗಿದವು ಹಾಗೂ ಸ್ವಲ್ಪ ಸಮಯದಲ್ಲೇ ಅವಳು ಗಾಢ ನಿದ್ರೆಗೆ ಜಾರಿದಳು. ಬಹುಶಃ ಇಡೀ ದಿನದ ಆಯಾಸ ಅಷ್ಟೊಂದು ಇದ್ದುದರಿಂದ ಅವಳು ಬೇಗನೆ ನಿದ್ರೆಗೆ ಜಾರಿದಳು. ಅದರ ನಂತರವೇ ವರ್ಧನ್ ತಲೆ ಎತ್ತಿ ಅವಳು ಗಾಢ ನಿದ್ರೆಗೆ ಜಾರಿದ್ದಾಳೆ ಎಂದು ಖಚಿತಪಡಿಸಿಕೊಂಡು ನಂತರ ನಿಧಾನವಾಗಿ ತನ್ನ ತುಟಿಗಳನ್ನು ಅವಳ ಹಣೆಯ ಮೇಲೆ ಇಟ್ಟ ಹಾಗೂ ತನ್ನ ಸ್ಪರ್ಶವನ್ನು ಅವಳ ಹಣೆಯ ಮೇಲೆ ಬಿಟ್ಟ ನಂತರ ಅವನು ಸಹ ಆರಾಮವಾಗಿಯೇ ಕಣ್ಣು ಮುಚ್ಚಿದ. ಮರುದಿನ ಬೆಳಗ್ಗೆ ಆಗುತ್ತಿದ್ದಂತೆಯೇ ಅವನು ಅವಳನ್ನು ಬಲವಂತವಾಗಿ ತನ್ನೊಂದಿಗೆ ಉಪಹಾರದ ಬೇಜಿಗೆ ಕರೆತಂದ. ಅವನ ತಾಯಿ ಅವಳನ್ನು ನೋಡಿದ ತಕ್ಷಣ ಅಲ್ಲಿಂದ ಹೊರಟು ಹೋದಳು. ಆದರೆ ಉಳಿದವರು ಮೌನವಾಗಿ ಉಪಹಾರ ಸೇವಿಸುತ್ತಿದ್ದರು. ಆದರೆ ವರ್ಧನ್ ಯಾರಿಗೂ ತಲೆ ಕೆಡಿಸಿಕೊಳ್ಳಲಿಲ್ಲ. ಅವನು ಎಲ್ಲರನ್ನೂ ನಿರ್ಲಕ್ಷಿಸಿ ಪ್ರೀತಿಯಿಂದ ಒಂದೊಂದೇ ವಸ್ತುವನ್ನು ತೆಗೆದುಕೊಂಡು ಅವಳ ಮುಂದೆ ಇಡುತ್ತಿದ್ದ ಹಾಗೂ ತಿನ್ನಲು ಒತ್ತಾಯಿಸುತ್ತಿದ್ದ. ಆದರೆ ಸ್ನೇಹ ಸಂಪೂರ್ಣವಾಗಿ ಭಯ ಹಾಗೂ ನಾಚಿಕೆಯಿಂದ ತಲೆ ತಗ್ಗಿಸಿ ಸ್ವಲ್ಪವೇ ಸ್ವಲ್ಪ ಉಪಹಾರ ಮಾಡಿ ಅಲ್ಲಿಂದ ಎದ್ದು ಹೋದಳು. ಅನಂತರ ಅವನು ಒತ್ತಾಯಪೂರ್ವಕವಾಗಿ ಅವಳನ್ನು ಮಾಲ್ಗೆ ಕರೆತಂದ. ಆದರೆ ಅಲ್ಲಿ ಅವಳು ತನ್ನಿಷ್ಟದಂತೆ ಶಾಪಿಂಗ್ ಮಾಡಬೇಕೆಂದು ಅವನು ಬಯಸಿದ್ದ. ಆದರೆ ಸ್ನೇಹ ಮೌನವಾಗಿಯೇ ನಿಂತುಕೊಂಡಿದ್ದಳು. ಅವನು ಪದೇ ಪದೇ ಹೇಳಿದರೂ ಅವಳು ಯಾವುದನ್ನು ಇಷ್ಟಪಡಲಿಲ್ಲ. ಆದ್ದರಿಂದ ವರ್ಧನ್ ತನ್ನಿಷ್ಟದಂತೆ ಅವಳಿಗೆ ಶಾಪಿಂಗ್ ಮಾಡಿಸಬೇಕಾಯಿತು. ಅದರ ನಂತರ ಅವನು ಅವಳನ್ನು ಮನೆಗೆ ಬಿಟ್ಟು ತಾನು ಆಫೀಸ್ಗೆ ಹೋದ. ಆಮೇಲೆ ನೇರವಾಗಿ ತನ್ನ ಕೋಣೆಗೆ ಬಂದ. ಅವಳು ಒಂದು ಡ್ರೆಸ್ ತೆಗೆದುಕೊಂಡು ಸ್ನಾನ ಮಾಡಲು ಹೋಗ್ತಿದ್ದಾಗ ವರ್ಧನ್ನ ತಾಯಿ ಆ ಕೋಣೆಗೆ ಬಂದರು. ಅವರನ್ನು ನೋಡಿ ಸ್ನೇಹಳ ಹೃದಯ ಬಡಿತ ಭಯದಿಂದ ಜೋರಾಗಿ ಬಡಿಯಲು ಪ್ರಾರಂಭಿಸಿತು. ಯಾಕಂದ್ರೆ ಅವರ ವ್ಯಕ್ತಿತ್ವವೇ ಹಾಗೆ ಇತ್ತು. ಅದಲ್ಲದೆ ಅವಳು ನಿನ್ನೆ ರಾತ್ರಿಯೇ ಅವರ ಕೋಪದ ರೂಪವನ್ನು ತನ್ನ ಕಣ್ಣಾರೆ ನೋಡಿದ್ದಳು. ಒಂದು ಕ್ಷಣ ಅವಳನ್ನೇ ನೋಡುತ್ತಾ ನಿಂತ ವರ್ಧನ್ನ ತಾಯಿ, ನಿಮ್ಮಂಥ ಮಧ್ಯಮ ವರ್ಗದ ಹುಡುಗಿಯರ ಹೆತ್ತವರು ಕೆಲಸದ ನೆಪದಲ್ಲಿ ಶ್ರೀಮಂತ ಹುಡುಗರನ್ನು ಹೇಗೆ ಬಲೆಗೆ ಬೀಳಿಸಬೇಕು ಎಂಬ ವಿಶೇಷ ತರಬೇತಿಯನ್ನು ಕೊಟ್ಟೆ ನಿಮ್ಮನ್ನು ಈ ರೀತಿ ಬೆಳೆಸಿರ್ತಾರೆ. ಇಂತಹ ಕೆಲಸ ಮಾಡಲು ನಿಮಗೆ ನಾಚಿಕೆ ಆಗೋದಿಲ್ವಾ? ಶ್ರೀಮಂತರಾಗಲು ಇದು ಸುಲಭವಾದ ಮಾರ್ಗ ಅಂತ ಅಂದುಕೊಂಡಿದ್ದೀರಾ? ಅಲ್ಲದೆ ನಿನ್ನಲ್ಲಿ ಅಂಥದ್ದೇನಿದೆ ಅಂತ ನನ್ನ ಮಗನನ್ನು ನಿನ್ನ ಬಲೆಗೆ ಬೀಳುವಂತೆ ಮಾಡಿದ್ದಿ ಎಂಬ ತನ್ನ ಅತ್ತೆಯ ವಿಷ ತುಂಬಿದ ಮಾತುಗಳಿಗೆ ಸ್ನೇಹಳ ಮನಸ್ಸು ಒಂದು ಕ್ಷಣ ಮರಗಟ್ಟಿತು ಹಾಗೂ ಮರುಕ್ಷಣವೇ ತನಗೆ ಬಂದಂಥ ಕೋಪವನ್ನು ಸಹಿಸಿಕೊಂಡು, ನಾನು ನಿಮ್ಮ ಮಗನನ್ನು ಯಾವುದೇ ರೀತಿಯಿಂದಲೂ ಸಿಕ್ಕಿ ಹಾಕಿಸಿಕೊಳ್ಳಲಿಲ್ಲ, ಅವರೇ ತನ್ನಿಷ್ಟದಂತೆ ನನ್ನನ್ನು ಮದುವೆಯಾದ್ರು ಅಂತ ಹೇಳಿದಳು. ಆಗ ವರ್ಧನ್ ತಾಯಿ ಒಮ್ಮೆಲೆ ಸಿಡಿದೇಳುತ್ತಾ, ನಾನು ಈ ನಿನ್ನ ಅಸಂಬದ್ಧ ಮಾತನ್ನು ನಂಬುತ್ತೇನೆ ಅಂತ ನಿನಗೆ ಅನ್ನಿಸ್ತಿದ್ಯಾ? ಅಲ್ಲದೆ ಈ ಆಫೀಸ್ನಲ್ಲೆಲ್ಲ ಕೆಲಸ ಮಾಡುವ ಹುಡುಗಿಯರನ್ನು ನಾನು ಚೆನ್ನಾಗಿ ಬಲ್ಲೆ. ಹುಡುಗರನ್ನು ಸಿಕ್ಕಿ ಹಾಕಿಸಿಕೊಳ್ಳುವುದರಲ್ಲೂ ನೀವು ಪರಿಣಿತಿ ಪಡೆದವರು ಎಂದು ಅವರು ತಮ್ಮ ದ್ವೇಷ ತುಂಬಿದ ಮಾತುಗಳಲ್ಲಿಯೇ ತನ್ನ ವಿಷವನ್ನು ಉಗುಳುತ್ತಲೇ ಇದ್ದಾಗ ಆ ಕ್ಷಣ ಸ್ನೇಹ ತನ್ನ ಕೆಂಪಾದ ಮುಖದೊಂದಿಗೆ ಅವರ ಅಸಂಬದ್ಧ ಮಾತುಗಳನ್ನು ಮೌನವಾಗಿ ಕೇಳುತ್ತಲೇ ಇದ್ದಳು. ಹೀಗೆ ಅವರು ತನ್ನ ಕೋಪವನ್ನೆಲ್ಲ ಹೊರಹಾಕಿದ ನಂತರ, ನಾನು ನಿನ್ನನ್ನು ನನ್ನ ಮಗನ ಜೀವನದಲ್ಲಿ ಹೆಚ್ಚು ದಿನ ಇರಲು ಬಿಡೋದಿಲ್ಲ ಎಂದು ಅವಳ ಕಡೆ ಬೆರಳು ತೋರಿಸಿ ಎಚ್ಚರಿಕೆ ನೀಡುತ್ತಾ ಕೋಣೆಯಿಂದ ಹೊರ ನಡೆದರು. ಆಗಲೇ ಸ್ನೇಹ ನಿತ್ರಾಣಗೊಂಡವಳಂತೆ ಹಾಸಿಗೆ ಮೇಲೆ ಕುಸಿದು ಬಿದ್ದಳು. ಆದರೆ ಮಧ್ಯಾಹ್ನವಾಗುತ್ತಿದ್ದಂತೆ ಕೆಲಸದವಳು ಅವಳ ಕೋಣೆಗೆ ಬಂದು ಊಟೋಪಚಾರದ ಬಗ್ಗೆ ಕೇಳಿದಳು. ಖಂಡಿತ ಇವಳಿಗೆ ತನ್ನ ಬಗ್ಗೆ ಕಾಳಜಿ ವಹಿಸಲು ವರ್ಧನ್ ಆಳ್ವನೇ ಹೇಳಿರಬೇಕು ಎಂದು ಅವಳಿಗೆ ಅರ್ಥ ಮಾಡಿಕೊಳ್ಳಲು ತುಂಬಾ ಸಮಯ ಬೇಕಾಗಿರಲಿಲ್ಲ. ಆದರೂ ಅವಳು ಊಟ ಮಾಡಲು ನಿರಾಕರಿಸಿದಳು. ಮಧ್ಯಾಹ್ನದಿಂದ ಸಂಜೆಯಿಂದ ರಾತ್ರಿಯಾಗಿತ್ತು. ಆದರೆ ಅವಳು ಒಂದೇ ಭಂಗಿಯಲ್ಲಿ ತನ್ನ ಕೋಣೆಯಲ್ಲಿ ಮಲಗಿದ್ದಳು. ಅಂತೆಯೇ ರಾತ್ರಿ ವರ್ಧನ್ ಆಳ್ವ ಮನೆಗೆ ಬಂದಾಗ ಅವಳು ಮೊಣಕಾಲುಗಳಲ್ಲಿ ತಲೆ ಇಟ್ಟು ಅಳುತ್ತಿರುವುದನ್ನು ನೋಡಿ ಆಶ್ಚರ್ಯಚಕಿತನಾದನು ಹಾಗೂ ಅವಳ ಅಳುವಿಗೆ ತನ್ನ ತಾಯಿಯೇ ಕಾರಣ ಎಂಬುದು ಅವನಿಗೆ ಗೊತ್ತಿತ್ತು. ಅದನ್ನು ಅವನು ತನ್ನ ಕೆಲಸದವಳಿಂದ ತಿಳಿದುಕೊಂಡಿದ್ದನು. ನಂತರ ಅವನು ಅವಳ ಪಕ್ಕದಲ್ಲಿ ಕುಳಿತುಕೊಂಡು ಗಂಭೀರವಾಗಿ, ಅಮ್ಮ ನಿನ್ನೊಂದಿಗೆ ಮಾತನಾಡಲು ನಿನ್ನ ಕೋಣೆಗೆ ಬಂದಿದ್ರು ತಾನೆ, ಏನಂತೆ ಅವರಿಗೆ ಎಂದು ಕೇಳಿದನು. ಆಗ ಸ್ನೇಹ ತಲೆ ಎತ್ತಿ ಒಂದು ಕ್ಷಣ ಅವನ ಕಡೆಗೆ ನೋಟ ಬೀರುತ್ತಾ ಮರುಕ್ಷಣವೇ ತನ್ನ ಮುಖವನ್ನು ತಿರುಗಿಸಿ ತನ್ನ ಕಣ್ಣೀರನ್ನು ಒರೆಸಲು ಪ್ರಾರಂಭಿಸಿದಳು. ಆಗವನು ಪುನಃ ಅವಳಲ್ಲಿ, ನಾನು ನಿನ್ನಲ್ಲಿ ಏನೋ ಕೇಳಿದೆ ಸ್ನೇಹ ಎಂದು ಅವಳ ಮುಖವನ್ನು ತನ್ನ ಕಡೆಗೆ ತಿರುಗಿಸುತ್ತಾ ತಣ್ಣನೆಯ ಧ್ವನಿಯಲ್ಲಿ ಹೇಳಿದ. ಆದರೆ ಅವಳು ಆ ವಿಷಯವನ್ನು ತಪ್ಪಿಸಲು ಬಯಸಿದ್ದಳು.
ಆದರೆ ವರ್ಧನ್ ಆಳ್ವಾನ ಗಂಭೀರವಾದ ಶೈಲಿಯನ್ನು ನೋಡಿ ತಲೆ ತಗ್ಗಿಸಿ ಎಲ್ಲವನ್ನೂ ಹೇಳುತ್ತಾ ಹೋದಳು. ಅವಳು ಮೌನವಾದಾಗ ಅವನು ಕೋಪದಿಂದ ಹೊರ ನಡೆದನು. ಇತ್ತ ಸ್ನೇಹ ಖಂಡಿತವಾಗ್ಲೂ ಇವನು ತನ್ನ ತಾಯಿಯ ಬಳಿ ಹೋಗಿರಬೇಕು, ತನ್ನಿಂದ ಈಗ ಪುನಃ ಜಗಳವಾಗುತ್ತದೆ ಎಂದು ಯೋಚಿಸಿ ಅವಳ ಹೃದಯ ಕುಸಿಯಿತು. ಆದರೆ ಅವಳು ಅವಳಿಂದಾಗಿ ಅವನ ಕುಟುಂಬ ಹಾಗೂ ಅವನ ಮಧ್ಯೆ ಜಗಳವಾಗುತ್ತಿದೆ ಎಂಬುದರ ಬಗ್ಗೆ ಸಂತೋಷ ಪಡಬೇಕಿತ್ತು. ಯಾಕಂದರೆ ಅವಳು ಮೊದಲೇ ಅವನ ನೆಮ್ಮದಿಯನ್ನು ಹಾಳು ಮಾಡುವ ಯೋಜನೆಯನ್ನು ರೂಪಿಸಿಕೊಂಡಂತವಳಾಗಿದ್ದಳು. ಆದರೆ ಈಗ ಈ ಪರಿಸ್ಥಿತಿಗಳಿಂದ ಅವಳು ತಾನೇ ಭಯಭೀತಳಾಗಿದ್ದು ಅವಳು ಯಾವ ದ್ವೇಷವನ್ನು ತೀರಿಸುವುದರಲ್ಲಿ ಇರಲಿಲ್ಲ. ಹಾಗೆ ಅವಳಿಗೆ ಅವಳಿಂದಾಗಿ ಯಾವ ಕೋಪ, ಮನಸ್ತಾಪ, ಜಗಳಗಳು ಬೇಕಾಗಿರಲಿಲ್ಲ. ಆದರೆ ಈಗ ಎಲ್ಲದಕ್ಕೂ ತಾನೇ ಕಾರಣ ಎಂದು ಚಿಂತಿಸತೊಡಗಿದಳು. ಹೀಗೆ ಸುಮಾರು ಅರ್ಧ ಗಂಟೆಯ ನಂತರ ವರ್ಧನ್ ಕೋಣೆಗೆ ವೇಗವಾಗಿ ಬಂದು, ಸ್ನೇಹ ಎದ್ದೇಳು, ನಾವಿಲ್ಲಿಂದ ಹೋಗುತ್ತಿದ್ದೇವೆ ಎಂದು ಹೇಳುತ್ತಾ ಕಪಾಟಿನಿಂದ ತನ್ನ ಬಟ್ಟೆ ಬರೆಗಳನ್ನು ತೆಗೆದು ಬ್ಯಾಗಲ್ಲಿ ಹಾಕಲು ಪ್ರಾರಂಭಿಸಿದ. ಅವನ ಮಾತನ್ನು ಕೇಳಿ ಆಶ್ಚರ್ಯಗೊಂಡಿದ್ದ ಸ್ನೇಹ ತಕ್ಷಣವೇ ಎದ್ದು ನಿಂತು ಏನೋ ಹೇಳಲು ಹೊರಟಿದ್ದಳು. ಅಷ್ಟರಲ್ಲಿ ಯಾರೋ ಬಾಗಿಲನ್ನು ತಟ್ಟಿದ ಶಬ್ದವಾಯಿತು. ಸ್ನೇಹ ಕಳವಳದಿಂದಲೇ ಆ ಕಡೆ ನೋಡಿದಳು. ಆದರೆ ವರ್ಧನ್ಗೆ ಅದ್ಯಾವುದೂ ಲೆಕ್ಕಕ್ಕೆ ಇರಲಿಲ್ಲ. ಅವನು ಗಂಭೀರವಾದ ಭಾವನೆಗಳನ್ನು ಮುಖದ ಮೇಲೆ ಇಟ್ಟುಕೊಂಡು ತನ್ನ ಕೆಲಸದಲ್ಲಿ ಮಗ್ನನಾಗಿದ್ದ. ಇತ್ತ ಬಾಗಿಲು ತೆರೆಯುತ್ತಿದ್ದಂತೆ ಅವರ ತಂದೆ ವಿಕಾಸ್ ಆಳ್ವ ಕೋಣೆಗೆ ಪ್ರವೇಶಿಸಿ, ವರ್ಧನ್, ನೀನಿಲ್ಲಿಂದ ಎಲ್ಲಿಗೂ ಹೋಗೋದಿಲ್ಲ, ಇದು ಸಹ ನಿನ್ನ ಮನೆ ಎಂದು ಹೇಳುತ್ತಾ ಅವರು ಅವನಿಂದ ಆ ಬ್ಯಾಗನ್ನು ಕಸಿದುಕೊಂಡು ಮೃದುವಾದ ಮಾತುಗಳಲ್ಲಿ ಹೇಳಿದರು. ಆದರೆ ವರ್ಧನ್ ಕೋಪದಿಂದ, ನಾನು ಈ ಮನೆಯಲ್ಲಿರಲು ಸಾಧ್ಯವಿಲ್ಲ ಡ್ಯಾಡ್. ಈ ಮನೆಯಲ್ಲಿ ನನ್ನ ಹೆಂಡತಿಗೆ ಯಾವುದೇ ಗೌರವ ಸಿಗುತ್ತಿಲ್ಲ. ಅಲ್ಲದೆ ನನ್ನ ಅನುಪಸ್ಥಿತಿಯಲ್ಲಿ ಅಮ್ಮ ಅವಳನ್ನು ಬಾಯಿಗೆ ಬಂದಂತೆ ಅವಮಾನಿಸಿದ್ದಾರೆ. ಇದು ಇಂದು ಆರಂಭ ಅಷ್ಟೇ. ನಾನು ಈಗಲೇ ಮೌನವಾಗಿದ್ದರೆ ಈ ಕೆಲಸ ಪ್ರತಿದಿನ ನಡೆಯುತ್ತದೆ ಎಂದು ಅವನು ತನ್ನ ತಂದೆಯ ಕೈಯಿಂದ ತನ್ನ ಬ್ಯಾಗನ್ನು ತೆಗೆದುಕೊಳ್ಳುತ್ತಾ ಕೋಪದಿಂದ ಹೇಳಿದ. ಆ ಕ್ಷಣ ಅವನ ತಂದೆ ಅವನನ್ನು ಸಮಾಧಾನ ಪಡಿಸುತ್ತಾ, ಇನ್ನು ಮುಂದೆ ಹೀಗಾಗೋದಿಲ್ಲ ಮಗನೇ, ನಾನು ನಿನ್ನ ತಾಯಿಯೊಂದಿಗೆ ಮಾತನಾಡುತ್ತೇನೆ ಎಂದು ಭರವಸೆ ನೀಡಿದ್ರು. ಈ ರೀತಿ ತಂದೆ ಹಾಗೂ ಮಗನ ನಡುವೆ ಸ್ವಲ್ಪ ಸಮಯದವರೆಗೆ ವಾಗ್ವಾದ ನಡೆಯಿತು. ಸ್ನೇಹ ಮೌನವಾಗಿ ನಿಂತು ಎಲ್ಲವನ್ನು ತಲೆ ತಗ್ಗಿಸಿ ಕೇಳಿಸಿಕೊಳ್ಳುತ್ತಿದ್ದಳು. ಹಾಗೂ ಅಂತಿಮವಾಗಿ ಅವನ ತಂದೆ ಅವನನ್ನು ತಡೆಯುವಲ್ಲಿ ಯಶಸ್ವಿಯಾದರು. ಅನಂತರ ಆ ಕ್ಷಣವೇ ವರ್ಧನ್ ತನ್ನ ಕೈಯಲ್ಲಿದ್ದ ಬ್ಯಾಗ್ ಎಸೆದು ಕೋಣೆಯಿಂದ ಹೊರಗೆ ಹೋದ. ಆದರೆ ವಿಕಾಸ್ ಆಳ್ವಾರ್ ಅವರು ತನ್ನ ಎದುರಿಗೆ ತಲೆ ತಗ್ಗಿಸಿ ನಿಂತಿದ್ದ ಹುಡುಗಿಯತ್ತ ಒಂದು ನೋಟ ಬೀರಿದರು. ಅವರ ಮಗ ಅವಳನ್ನು ತನ್ನ ಜೀವನದಲ್ಲಿ ಸೇರಿಸಿಕೊಂಡಿದ್ದರಲ್ಲಿ ಏನೋ ವಿಶೇಷತೆ ಇದೆ ಅಂತ ಅವರಿಗೆ ಅನಿಸತೊಡಗಿತ್ತು. ಅವರು ಪ್ರೀತಿಯಿಂದ ಅವಳ ತಲೆಯ ಮೇಲೆ ಕೈಯಿಟ್ಟು ಅವಳನ್ನು ತುಂಬು ಹೃದಯದಿಂದ ಆಶೀರ್ವದಿಸಿದರು. ಹಾಗೂ, ಮಗಳೇ, ಇದು ನಿಮ್ಮ ಮನೆ, ಹಾಗಾಗಿ ಸಂಪೂರ್ಣ ಹಕ್ಕು ಹಾಗೂ ಗೌರವದೊಂದಿಗೆ ಇದೇ ಮನೆಯಲ್ಲಿರಿ ಎನ್ನುತ್ತಾ ಅವರು ತಮ್ಮ ಸೊಸೆಯನ್ನು ಹೃದಯಪೂರ್ವಕವಾಗಿ ಸ್ವೀಕರಿಸಿದ್ದರು. ಆದರೆ ಯಾಕೆ ಅಂತ ಗೊತ್ತಿಲ್ಲ, ಆ ಕ್ಷಣ ಸ್ನೇಹಳ ಹೃದಯದಲ್ಲಿ ಸಹ ಒಂದು ರೀತಿಯ ನೆಮ್ಮದಿ ಅಲೆ ಓಡಾಡಿತ್ತು. ಅವಳು ಈ ಸಂಬಂಧವನ್ನು ನಿಭಾಯಿಸುವ ಪರವಾಗಿ ಇರಲಿಲ್ಲ. ಆದರೆ ವಿಕಾಸ್ ಆಳ್ವಾರ್ ಅವರು ಅವಳ ತಲೆಯ ಮೇಲೆ ಪ್ರೀತಿಯಿಂದ ಕೈಯಿಟ್ಟು ಆಶೀರ್ವದಿಸಿದಾಗ ಅವಳ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿ ಬಹುಶಃ ಅವಳು ಈ ಹೊಸ ಸಂಬಂಧದಲ್ಲಿ ತನ್ನನ್ನು ತಾನು ಹೊಂದಿಸಿಕೊಳ್ಳಲು ಪ್ರಯತ್ನ ಪಡುತ್ತಿರುವಂತೆ ತೋರಿತು. ಆದರೆ ರಾತ್ರಿ ಮಲಗಲು ಅವಳು ಹಾಸಿಗೆಯ ಬಳಿ ಬಂದಾಗ ಯಾವುದೋ ಆಲೋಚನೆಗಳಲ್ಲಿ ಮುಳುಗಿದ್ದ ವರ್ಧನ್ ಇದ್ದಕ್ಕಿದ್ದಂತೆ ಎದ್ದು ಕುಳಿತು ಅವಳ ಕಡೆ ತನ್ನ ನೋಟ ಬೀರಿ, ಇವತ್ತು ಮನೆಯಲ್ಲಿ ಅಮ್ಮ ನಿನ್ನ ಜೊತೆ ಮಾತನಾಡಿದ ರೀತಿಗೆ ನಾನು ನಿನ್ನಲ್ಲಿ ಕ್ಷಮೆ ಕೇಳ್ತಿದ್ದೇನೆ. ಇನ್ನು ಮುಂದೆ ಹೀಗೆ ಆಗೋದಿಲ್ಲ. ಅದಲ್ಲದೆ ನಾನು ಆದಷ್ಟು ಬೇಗ ನಮ್ಮದೇ ಆದ ಪ್ರತ್ಯೇಕ ಮನೆಯನ್ನು ನಿರ್ಮಿಸ್ತಿದ್ದೇನೆ. ಅದು ಪೂರ್ಣಗೊಂಡಾಗ ನಾವಲ್ಲಿಗೆ ಸ್ಥಳಾಂತರಗೊಳ್ಳುವ ಎಂದು ಅವನು ಅವಳ ಮೃದುವಾದ ಹಾಗೂ ಸೂಕ್ಷ್ಮವಾದ ಕೈಯನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡು ಪ್ರೀತಿಯಿಂದ ಹೇಳಿದ. ಆದರೆ ಸ್ನೇಹ ಮೌನವಾಗಿದ್ದಳು, ಏನನ್ನೂ ಹೇಳಲಿಲ್ಲ. ಆದರೆ ಅವಳ ಮೌನವನ್ನು ಸಹಿಸದಾದ ವರ್ಧನ್, ಮಾತನಾಡು ಸ್ನೇಹ, ನಾನು ನಿನ್ನ ಎಲ್ಲ ಅಸಮಾಧಾನವನ್ನು ಇಂದು ಕೊನೆಗೊಳಿಸಬೇಕು ಅಂತ ತೀರ್ಮಾನಿಸಿದ್ದೇನೆ ಎಂದು ಹೇಳಿ ಅವನವಳ ಉತ್ತರಕ್ಕಾಗಿ ಸ್ವಲ್ಪ ಸಮಯ ಕಾಯುತ್ತಿದ್ದ. ಆದರೆ ಅವಳು ಅಸಹನೀಯ ಧ್ವನಿಯಲ್ಲಿ, ನಾನು ಏನು ಅಂತ ಹೇಳಿ, ನೀವು ನನಗೆ ಏನು ಒಳ್ಳೆಯದು ಮಾಡಿದ್ದೀರಿ ಅಂತ ನಾನು ನಿಮ್ಮ ಮಾತನ್ನು ಗೌರವಿಸಬೇಕು. ಮೊದಲು ನಾನು ಯಾವ ತಪ್ಪು ಮಾಡದೇ ಇದ್ರೂ ಸಹ ನೀವು ನಿಮ್ಮ ಆಫೀಸ್ನಲ್ಲಿ ಎಲ್ಲರೆದುರು ನನ್ನನ್ನು ವಿನಾಕಾರಣ ಅವಮಾನ ಮಾಡಿದ್ರಿ. ಅದು ಸಾಲದು ಅಂತ ಆಮೇಲೆ ನನ್ನ ಮನೆಗೆ ಬಂದು ನನ್ನ ಮದುವೆಯನ್ನು ಸಹ ನಿಲ್ಲಿಸಿ ನನ್ನನ್ನು ಸೋಲಿಸಬೇಕೆಂದೇ ನೀವೇ ನನ್ನನ್ನು ಮದುವೆಯಾಗಿ ಈ ನಿಮ್ಮ ಅರಮನೆಗೆ ನನ್ನನ್ನು ಕರೆತಂದ್ರಿ. ಈಗ ಅಷ್ಟಕ್ಕೆ ತೃಪ್ತಿ ಹೊಂದದ ನೀವು ಈ ರೀತಿ ನಿಮ್ಮ ಮನೆಯವರ ಕೈಯಲ್ಲೂ ಅವಮಾನ ಒಳಗಾಗುವಂತೆ ಮಾಡ್ತಿದ್ದೀರಿ ಎಂದು ತನ್ನ ಕಣ್ಣೀರು ಒರೆಸುತ್ತಾ ಹೇಳಿದಳು. ಆಗ ಅವಳ ಮಾತನ್ನು ಕೇಳಿದ ವರ್ಧನ್ ಸಮಾಧಾನವಾಗಿಯೇ, ನೋಡು, ಕಚೇರಿಯಲ್ಲಿ ಏನಾಯಿತು ಅದು ನನ್ನ ತಪ್ಪೆಂದು ನಾನು ಒಪ್ಪಿಕೊಳ್ಳುತ್ತೇನೆ. ಯಾಕಂದರೆ ಆ ಫೈಲನ್ನು ನಾನು ಮನೆಯಲ್ಲಿಯೇ ಮರೆತಿದ್ದೆ. ಅದಲ್ಲದೆ ಆ ಫೈಲ್ ನನಗೆ ತುಂಬ ಮುಖ್ಯವಾದ್ದರಿಂದ ಅದು ಸಿಗದಿದ್ದಾಗ ನಾನು ಕೋಪದಿಂದ ತುಂಬ ಹೈಪರ್ ಆಗಿದ್ದೆ, ಹೌದು. ಹಾಗಾಗಿ ನನ್ನ ಮೆದುಳು ಆ ಸಮಯ ಕೆಲಸ ಮಾಡುವುದನ್ನು ನಿಲ್ಲಿಸಿತು. ಹಾಗೂ ನಾನು ಬಯಸದಿದ್ದರೂ ಸಹ ನನ್ನ ನೇರ ಗುರಿ ನಿನ್ನ ಮೇಲೆ ಹೋಯಿತು. ಯಾಕಂದರೆ ಕೊನೆಯ ಬಾರಿ ನೀನೇ ನನ್ನ ಕ್ಯಾಬಿನ್ಗೆ ಬಂದಿದ್ದೆ ಅಲ್ವಾ. ಈ ಒಂದು ಕಾರಣದಿಂದಾಗಿ ನಿನ್ನೊಂದಿಗೆ ಏನಾಯಿತು ಅದರ ಬಗ್ಗೆ ನನಗೆ ಪಶ್ಚಾತ್ತಾಪದ ಜೊತೆಗೆ ಮುಜುಗರವೂ ಆಗಿತ್ತು. ಆದರೆ ನಿನ್ನ ಮದುವೆಯನ್ನು ನಿಲ್ಲಿಸಿ ನಾನೇನೂ ತಪ್ಪು ಮಾಡಿಲ್ಲ. ಬದಲಿಗೆ ಒಂದು ಒಳ್ಳೆಯ ಕೆಲಸ ಮಾಡಿದ್ದೇನೆ ಅಷ್ಟೇ.
ಅದೆಲ್ಲ ಸರಿ. ಅಂದ ಹಾಗೆ ಆ ಮುದುಕನಲ್ಲಿ ಅಂತಹ ಏನು ವಿಶೇಷತೆ ಇತ್ತು ಅಂತ ನೀನವನನ್ನು ಮದುವೆ ಆಗಲು ಹೊರಟಿದ್ದೆ ಎಂದು ಅವನು ಪ್ರಶ್ನಿಸಿದಾಗ ಅವಳು ಇದ್ದಕ್ಕಿದ್ದಂತೆ ಆಶ್ಚರ್ಯದಿಂದ ಮುದುಕನ ಅಂತ ಗೊಂದಲದಿಂದಲೇ ಒಂದು ಕ್ಷಣ ಅವನನ್ನೇ ನೋಡುತ್ತಾ ಕೇಳಿದಳು. ಹಾಗೂ ಮರುಕ್ಷಣವೇ ಮುಖವನ್ನು ಸಿಂಡರಿಸಿಕೊಂಡು ನಿಮ್ಗಿಂತ ಎಷ್ಟೋ ಪಟ್ಟು ಹ್ಯಾಂಡ್ಸಮ್ ಆಗಿದ್ದ, ಅವನ ಹೆಸರು ಶುಭಂ ಶರ್ಮಾ ಅಂತ ಹುಸಿ ಮುನಿಸಿಕೊಂಡೇ ಹೇಳಿದಳು. ಆ ಕಡೆಯಿಂದ ವರ್ಧನ್ ಆಳ್ವ ಏನು ಶುಭಂ ಶರ್ಮನ ಎಂದು ಕೇಳುತ್ತಾ ಬಿಟ್ಟ ಕಣ್ಣು ಬಿಟ್ಟಂತೆ ಅವಳನ್ನೇ ನೋಡಿದ್ದ. ಈ ಬಾರಿ ಅಚ್ಚರಿಗೊಳ್ಳುವ ಸರದಿ ಅವನದ್ದಾಗಿತ್ತು. ಅವನ ಆ ಮುಖಭಾವವನ್ನು ನೋಡಿದ ಸ್ನೇಹ ಹೌದು ಯಾಕೆ ಅಂತ ಪ್ರಶ್ನಿಸಿದಳು. ಆಗ ಅವನು ನೀನೇನು ಹೇಳ್ತಿದ್ದಿ, ನಿನ್ನ ಮದುವೆ ಶುಭಂ ಶರ್ಮಾನ ಜೊತೆ ನಡಿಬೇಕಿತ್ತ ಎಂದು ಅವನು ಅವಳ ಮಾತನ್ನು ದೃಢೀಕರಿಸಲು ಪುನಃ ಕೇಳಿದ. ಆಗ ಸ್ನೇಹ ಗೊಂದಲದಿಂದ ಅವನನ್ನು ನೋಡುತ್ತಾ ಹೌದು ಎಂದು ತಲೆ ಅಲ್ಲಾಡಿಸಿದಳು. ಹಾಗೂ ಅವನು ಅವಳಿಂದ ಬಂದ ಉತ್ತರವನ್ನು ನೋಡಿ ಬಿದ್ದು ಬಿದ್ದು ನಗಲು ಪ್ರಾರಂಭಿಸಿದ. ಹಾಗೂ ತುಂಬ ಹೊತ್ತು ನಗುತ್ತಲೇ ಇದ್ದ. ಆದರೆ ಸ್ನೇಹ ಕೋಪ ಹಾಗೂ ಗೊಂದಲದಿಂದ ಅವನ ಕಡೆ ನೋಡುತ್ತಿದ್ದಳು. ಸ್ವಲ್ಪ ಸಮಯದ ನಂತರ ತನ್ನ ನಗುವನ್ನು ನಿಯಂತ್ರಿಸಲು ಹರಸಾಹಸ ಪಡುತ್ತಿದ್ದ ವರ್ಧನ್ ನಗುತ್ತಲೇ ಸ್ನೇಹ ಶರ್ಮಾ, ನಿಮ್ಮ ಮದುವೆ ಶುಭಂ ಶರ್ಮಾರೊಂದಿಗೆ ಅಲ್ಲ, ಬದಲಾಗಿ ಅವನ ವೃದ್ಧ ತಂದೆ ರಾಕೇಶ್ ಶರ್ಮಾರ ಜೊತೆ ನಡೆಯುತ್ತಿತ್ತು. ಅದು ಸಹ ನಿಮ್ಮ ಚಿಕ್ಕಮ್ಮ ಅದಕ್ಕೂ ಮೊದಲು ಅವರಿಂದ ಪಡೆದ ದೊಡ್ಡ ಮೊತ್ತದ ಹಣಕ್ಕೆ ಬದಲಾಗಿ ಎಂದಾಗ ಆ ಸತ್ಯ ತಿಳಿದ ಅವಳು ಸಂಪೂರ್ಣವಾಗಿ ಆಘಾತಕ್ಕೊಳಗಾಗಿದ್ದಳು. ಹಾಗೂ ಅವಳು ತೊದಲುತ್ತಾ ಇದೇನು ಹೇಳ್ತಿದ್ದೀರಿ ನೀವು ಅಂತ ಬಹಳ ಕಷ್ಟಪಟ್ಟು ಅವನಲ್ಲಿ ಕೇಳಿದ್ದಳು. ಆದರೆ ಅವನು ನಿರಂತರವಾಗಿ ನಗುತ್ತಿದ್ದರಿಂದ ಅವನ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಹಾಗಾಗಿ ಅವನು ಸ್ವಲ್ಪ ಸಮಯ ತನ್ನ ನಗುವನ್ನು ತಡೆದುಕೊಂಡು ಅವಳನ್ನು ಬಹಳ ಕುತೂಹಲದಿಂದ ನೋಡುತ್ತಿದ್ದ. ಅವಳ ಮುಖವನ್ನು ನೋಡಿದರೆ ಅವಳು ಈ ಎಲ್ಲ ವಿಷಯಗಳಿಂದ ಅಜ್ಞಾನಿಯಾಗಿದ್ದಳು ಎಂದು ಅನ್ನಿಸ್ತಿತ್ತು. ಅನಂತರ ತನ್ನನ್ನು ತಾನು ಸಮಾಧಾನ ಪಡಿಸಿಕೊಂಡ ವರ್ಧನ್ ಆಳ್ವ ತನ್ನ ಮಾತನ್ನು ಮುಂದುವರಿಸುತ್ತಾ, ನಿನ್ನ ಚಿಕ್ಕಮ್ಮ ನಿನ್ನನ್ನು ಮೂರ್ಖಳನ್ನಾಗಿ ಮಾಡುವಲ್ಲಿ ಸಂಪೂರ್ಣವಾಗಿ ಸಫಲಾಗಿದ್ರು ಅಂತ ನನಗೆ ಅನ್ನಿಸ್ತಿದೆ. ನನಗೆ ರಾಕೇಶ್ ಶರ್ಮಾ ಹಾಗೂ ಶುಭಂ ಶರ್ಮಾರವರ ಬಗ್ಗೆ ಚೆನ್ನಾಗಿ ಗೊತ್ತು. ಅವರು ನಮ್ಮೊಟ್ಟಿಗೂ ಸಹ ಬಿಸ್ನೆಸ್ ಮಾಡ್ತಿದ್ದಾರೆ. ಅವರ ಹೆಂಡತಿ ಬಹಳ ವರ್ಷಗಳ ಹಿಂದೆ ತೀರಿಕೊಂಡಿದ್ದಾರೆ. ಒಬ್ಬ ಮಗ ಹಾಗೂ ಒಬ್ಬ ಮಗಳು ಹೊರಗೆ ವಿದೇಶದಲ್ಲಿದ್ದಾರೆ. ಹಾಗೆ ಇಬ್ಬರೂ ಸೇರಿ ತಂದೆಯ ಏಕಾಂತವನ್ನು ದೂರ ಮಾಡಲು ಅವರಿಗೆ ಮದುವೆ ಮಾಡಿಸುವ ಬಗ್ಗೆ ಯೋಚಿಸ್ತಿದ್ರು. ಅಲ್ಲದೆ ರಾಕೇಶ್ ಶರ್ಮಾರ ಬಗ್ಗೆ ಹೇಳಬೇಕಂದ್ರೆ ಅವರು ಬಹಳ ರಸಿಕ ವ್ಯಕ್ತಿ ಅಂತ ಪುನಃ ನಗುತ್ತಲೇ ಹೇಳಿದ. ಆಮೇಲೆ ಅವನು ಪುನಃ ತನ್ನ ಮಾತಿನ ಕಡೆಗೆ ನಿಗಾ ವಹಿಸುತ್ತಾ, ನಾನು ನಿನ್ನ ಮನೆಗೆ ಬಂದಾಗಲೇ ನಿನ್ನ ಮದುವೆ ರಾಕೇಶ್ ಶರ್ಮಾರವರ ಜೊತೆ ಆಗ್ತಿದೆ ಅಂತ ನನಗೆ ಅಲ್ಲಿ ತಿಳಿದಾಗ ನಾನು ಆಘಾತಕ್ಕೊಳಗಾಗಿದ್ದೆ. ಅದಲ್ಲದೆ ಅದರ ಜೊತೆಗೆ ನನಗೂ ಒಂದು ವಿಚಿತ್ರವಾದ ಅಸೂಯೆಯೂ ಅನ್ನಿಸ್ತು ಎಂದು ಹೇಳುತ್ತಾ ವರ್ಧನ್ ಒಂದು ಕ್ಷಣ ತನ್ನ ಮಾತನ್ನು ನಿಲ್ಲಿಸಿದ್ದ. ಆಗ ಅವಳು ಅಸೂಯೆನಾ? ಎಂಥ ಅಸೂಯೆ? ಆದರೆ ಯಾಕೆ ಎಂದು ಕಲ್ಲಾಗಿ ನಿಂತು ಅವನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಸ್ನೇಹ ತಕ್ಷಣವೇ ತಳಮಳದಿಂದ ಪ್ರಶ್ನಿಸಿದಳು. ಆದರೆ ಅವನು ಸ್ವಲ್ಪ ಸಮಯದವರೆಗೆ ತನ್ನ ನೋಟವನ್ನು ಅವಳಿಂದ ತಪ್ಪಿಸಿದ್ದ. ಮರುಕ್ಷಣವೇ ಅವನು ಆಳವಾದ ಉಸಿರನ್ನು ತೆಗೆದುಕೊಂಡು ಅವಳ ಕಡೆ ತಿರುಗುತ್ತಾ, ನಿಜ ಹೇಳಬೇಕಂದ್ರೆ ನೀನು ನನಗೆ ಇಷ್ಟವಾಗಲು ಪ್ರಾರಂಭಿಸಿದ್ದೆ. ಅದಕ್ಕಾಗಿ ನಾನು ನಿನ್ನನ್ನು ಕೆಲಸಕ್ಕೆ ಪುನಃ ಸೇರಿಕೊ ಅಂತ ಒತ್ತಾಯಿಸ್ತಿದ್ದೆ. ಅಷ್ಟೇ ಅಲ್ಲದೆ ನಾನು ನಿನ್ನನ್ನು ನೋಡಿದ ಮೊದಲ ದಿನದಿಂದಲೇ ನೀನು ನನಗೆ ಇಷ್ಟವಾಗಿದ್ದರೂ ನಾನು ಈ ವಿಷಯವನ್ನು ಎಂದಿಗೂ ನನ್ನ ಮುಂದೆ ಒಪ್ಪಿಕೊಂಡಿರಲಿಲ್ಲ. ಆದರೆ ಆ ಫೈಲ್ ಘಟನೆಯ ನಂತರ ನಾನು ತಪ್ಪಿತಸ್ಥನಾದಾಗ ನಾನು ಈ ಮಾತನ್ನು ಒಪ್ಪಿಕೊಳ್ಳಲೇಬೇಕಾಗಿತ್ತು. ಈ ವರ್ಧನ್ ಆಳ್ವ ಈ ಸ್ನೇಹ ಶರ್ಮಾಳ ಪ್ರೀತಿಯಲ್ಲಿ ಬಿದ್ದಿದ್ದಾನೆ ಅಂತ ನನಗೆ ಜ್ಞಾನೋದಯವಾಗಿತ್ತು. ಅನಂತರ ಈ ಪ್ರೀತಿಯ ಕಾಯಿಲೆಗೆ ನನ್ನ ಪ್ರಿಯತಮೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಚಿಕಿತ್ಸೆ ಇಲ್ಲ ಎಂಬ ಈ ರಹಸ್ಯ ನನಗೆ ತಿಳಿದಾಗ ನಿಜವಾಗಿಯೂ ನನ್ನ ಹೃದಯದಲ್ಲಿ ಒಂದು ವಿಚಿತ್ರವಾದ ಸಂತೋಷ ಉಂಟಾಯಿತು. ಹಾಗೆ ಒಂದು ಹೇಳಲಾಗದಂಥ ನಶೆ ನನ್ನ ಅಸ್ತಿತ್ವವನ್ನೇ ಆವರಿಸಿತು. ಹಾಗೂ ಅದೇ ಅಮಲಿನಲ್ಲಿ ಮುಳುಗಿ ನಾನು ಆಫೀಸ್ಗೆ ಬಂದಾಗ ನೀನು ಆಫೀಸ್ಗೆ ತಲುಪಿರಲಿಲ್ಲ. ಅದಕ್ಕೋಸ್ಕರವೇ ನಾನು ಮಿಸ್ಟರ್ ಧನಂಜಯವರಿಗೆ ಹೇಳಿ ನಿನ್ನನ್ನು ಆಫೀಸ್ಗೆ ಕರೆಯಿಸಿದೆ ಹಾಗೂ ಕೆಲಸವನ್ನು ಮುಂದುವರಿಸಲು ಒತ್ತಾಯಿಸಿದೆ. ಆದರೆ ಮರುದಿನ ನನ್ನ ಮಾತು ಕೇಳಿಯೂ ನೀನು ಬೆಳಗ್ಗೆ ಆಫೀಸ್ಗೆ ಬರದಿದ್ದಾಗ ನಾನು ನಿನ್ನನ್ನು ಹುಡುಕಿಕೊಂಡು ನಿನ್ನ ಮನೆಗೇ ಬರಬೇಕಾಯಿತು. ಆದರೆ ಅಲ್ಲಿಗೆ ನಾನು ತಲುಪಿದಾಗ ಆ ಮದುವೆಯ ವಾತಾವರಣವನ್ನು ನೋಡಿ ನನಗೆ ತುಂಬ ದೊಡ್ಡ ಆಘಾತದ ಜೊತೆಗೆ ನಿನ್ನ ಮೇಲೆ ತುಂಬ ಕೋಪವೂ ಬಂದಿತ್ತು. ಯಾಕಂದರೆ ಆಫೀಸ್ನಲ್ಲಿ ನೀನು ನನಗೆ ನಿನ್ನ ಮದುವೆಯ ಬಗ್ಗೆ ಹೇಳಿರಲಿಲ್ಲ. ಆಮೇಲೆ ನಾನು ನಿನ್ನ ರೂಮಿಗೆ ಬಂದು ನಿನ್ನ ಅಲಂಕೃತ ರೂಪವನ್ನು ನೋಡಿದಾಗ ನನ್ನ ಹೃದಯವೇ ನನಗೆ ಮೋಸ ಮಾಡಲು ಪ್ರಾರಂಭಿಸಿತು. ಅದೇನೇ ಆದರೂ ನಾನು ನನ್ನ ಪ್ರೀತಿಯನ್ನು ಕಳೆದುಕೊಳ್ಳಲು ಸಾಧ್ಯವಿರಲಿಲ್ಲ. ನೀನು ನನ್ನ ಪ್ರೀತಿಯಾಗಿದ್ದೆ. ಹಾಗಾದರೆ ನೀನು ಇನ್ನೊಬ್ಬರ ಸ್ವತ್ತಾಗೋದನ್ನು ನಾನು ಹೇಗೆ ಸಹಿಸಿಕೊಳ್ಳಲು ಸಾಧ್ಯವಿತ್ತು? ಅದಕ್ಕಾಗಿ ನಾನು ತಕ್ಷಣವೇ ಆ ನಿನ್ನ ಮುದುಕ ವರನ ದಿಬ್ಬಣವು ದಾರಿ ಮಧ್ಯೆ ಇರುವಾಗಲೇ ಅವನನ್ನು ಕಾರು ಸಮೇತ ಕಣ್ಮರೆಯಾಗುವಂತೆ ಮಾಡಿದೆ. ಹಾಗೂ ನಮ್ಮ ಮದುವೆಯ ನಂತರ ಅವನನ್ನು ಬಿಟ್ಟು ಬಿಟ್ಟೆ ಎನ್ನುತ್ತಾ ಅವನು ಕೊನೆಯ ಸಾಲನ್ನು ತುಂಬ ಮಜವಾಗಿ ಹೇಳಿ ಮುಗಿಸಿದ್ದ. ಆದರೆ ಅವನ ಎಲ್ಲ ಮಾತನ್ನು ಕೇಳಿಸಿಕೊಂಡ ಸ್ನೇಹ ಆಶ್ಚರ್ಯದಿಂದ ತುಂಬ ಹೊತ್ತು ಅವನನ್ನೇ ನೋಡುತ್ತಿದ್ದಳು. ಹಾಗೂ ಮರುಕ್ಷಣವೇ ಅವನ ಮಾತನ್ನು ನಂಬದಾದ ಅವಳು,
ನೀವು ಹೇಳುತ್ತಿರೋದೆಲ್ಲ ಸತ್ಯ ಅಂತ ನಾನು ಹೇಗೆ ನಂಬಲಿ? ಅಲ್ಲದೆ ನಿಮ್ಮ ಮಾತನ್ನು ಸರಿ ಅಂತ ಸಾಬೀತುಪಡಿಸಲು ನೀವು ಸುಳ್ಳು ಕಥೆಯನ್ನು ಕಟ್ಟಬಹುದು ತಾನೆ ಎಂದು ಸಿಡಿಮಿಡಿಗೊಳ್ಳುತ್ತಾ ಹೇಳಿದಳು. ಯಾಕಂದ್ರೆ ಈ ಸತ್ಯವನ್ನು ತಿಳಿದು ಅವಳ ಹೃದಯ ತೀವ್ರವಾಗಿ ನರಳುತ್ತಿತ್ತು ಹಾಗೂ ಅದನ್ನು ಅರಗಿಸಿಕೊಳ್ಳಲು ಸಹ ಅವಳಿಂದ ಸಾಧ್ಯವಾಗುತ್ತಿರಲಿಲ್ಲ. ಹಾಗೂ ಎಲ್ಲೋ ಒಂದು ಕಡೆ ಇನ್ನೂ ಒಂದು ಸಣ್ಣ ಭರವಸೆಯ ಕಿರಣವಿತ್ತು. ಅವಳ ಚಿಕ್ಕಮ್ಮವಳಿಗೆ ಇಷ್ಟು ದೊಡ್ಡ ಮೋಸ ಮಾಡಲು ಸಾಧ್ಯವೇ ಇಲ್ಲ ಅಂತ ಅವಳು ಅಂದುಕೊಂಡಿದ್ದಳು. ಆಗ ಅವನು ತಕ್ಷಣವೇ, ನನಗೆ ಗೊತ್ತಿತ್ತು ನೀನು ನನ್ನನ್ನು ನಂಬೋದಿಲ್ಲ ಅಂತ, ನನಗೆ ಮೊದಲೇ ಗೊತ್ತಿತ್ತು ಎಂದು ಹೇಳುತ್ತಾ ಅವನು ಸೈಡ್ ಟೇಬಲ್ ಮೇಲೆ ಇಟ್ಟಿದ್ದ ತನ್ನ ಮೊಬೈಲ್ ಅನ್ನು ತೆಗೆದು ಅದರಲ್ಲಿರುವಂಥ ಗ್ಯಾಲರಿಯಿಂದ ಒಂದು ವಿಡಿಯೋವನ್ನು ಪ್ಲೇ ಮಾಡಿ ಅವಳ ಮುಂದೆ ಇಟ್ಟು, ಇದನ್ನು ನೋಡು, ನಿನ್ನ ಮುದುಕವರ ದೊಡ್ಡ ಆಸೆಯಿಂದ ದಿಬ್ಬಣದ ಬೆರವಣಿಗೆಯಲ್ಲಿ ಕುಳಿತುಕೊಂಡು ಹೇಗೆ ಬರ್ತಿದ್ದಾನೆ ಅಂತ ನೀನೇ ನೋಡು ಅಂತ ಹೇಳಿದ. ಆಗ ಅವಳು ಅದನ್ನೇ ಅಚ್ಚರಿಯಿಂದ ನೋಡುತ್ತಾ ಶುಭಂನ ಚಿತ್ರದೊಂದಿಗೆ ಅವನ ತಂದೆಯನ್ನು ಸಹ ನೋಡಿದ್ದನ್ನು ನೆನಪಿಸಿಕೊಂಡಳು. ಅನಂತರ ಮತ್ತೆ ತನ್ನ ಮಾತನ್ನು ಮುಂದುವರಿಸಿದ ವರ್ಧನ್, ಹಾಗೆ ಅದರಲ್ಲಿ ನನ್ನ ಜನರು ಅವನನ್ನು ದಾರಿ ಮಧ್ಯದಲ್ಲೇ ಕಿಡ್ನಾಪ್ ಮಾಡುವ ವಿಡಿಯೋ ಸಹ ಸ್ಪಷ್ಟವಾಗಿ ಕಾಣಿಸ್ತಿದೆ. ಅದನ್ನು ಸ್ವಲ್ಪ ಎಚ್ಚರದಿಂದಲೇ ನೋಡಿಕೊ ಎಂದ. ಅದರಲ್ಲಿ ವರನಾಗಿದ್ದ ರಾಕೇಶ್ ರವರನ್ನು ವರ್ಧನ್ ಆಳ್ವಾರ ಫಾರ್ಮ್ ಹೌಸ್ನಲ್ಲಿ ಇರಿಸಲಾಗಿತ್ತು. ಆಗ ಅವರು ಅದರಲ್ಲಿ, ನನ್ನನ್ನು ಬಿಡಿ, ದಯವಿಟ್ಟು ನನ್ನನ್ನು ಬಿಡಿ, ಇಂದು ನನ್ನ ಮದುವೆ ಇದೆ ಎಂದು ಕೂಗುತ್ತಿದ್ದ. ಆ ವಿಡಿಯೋ ವರ್ಧನ್ ಹೇಳಿದ ಸತ್ಯಕ್ಕೆ ಸಾಕ್ಷಿಯಾಗಿತ್ತು. ಅದನ್ನು ನೋಡಿದ ನಂತರ ಸ್ನೇಹ ದುಃಖದಿಂದ ತುಂಬಾ ಹೊತ್ತು ವರ್ಧನ್ ಆಳ್ವನ ಮುಖವನ್ನೇ ನೋಡುತ್ತಿದ್ದಳು ಹಾಗೂ ತಕ್ಷಣವೇ ತನ್ನ ಮುಖದ ಮೇಲೆ ಕೈಯಿಟ್ಟುಕೊಂಡು ಜೋರಾಗಿ ಅಳಲು ಪ್ರಾರಂಭಿಸಿದಳು. ಆದರೆ ಅವಳ ಅಳುವನ್ನು ನೋಡಲು ಸಾಧ್ಯವಾಗದೆ ವರ್ಧನ್, ಅರೆ ಈಗ ಯಾಕೆ ಅಳ್ತಿದ್ದಿ ಅಂತ ಗಲಿಬಿಲಿಗೊಳ್ಳುತ್ತಾ ಕೇಳಿದ. ಆದರೆ ಇದನ್ನೆಲ್ಲ ಸಹಿಸದಾದ ಸ್ನೇಹ ಬಿಕ್ಕಿ ಬಿಕ್ಕಿ ಅಳುತ್ತಾ, ನನ್ನ ಸ್ವಂತ ಚಿಕ್ಕಮ್ಮ ನನ್ನೊಂದಿಗೆ ಎಷ್ಟು ದೊಡ್ಡ ಮೋಸ ಮಾಡಲು ಹೊರಟಿದ್ದರು ಎಂಬುದನ್ನು ನನ್ನಿಂದ ಊಹಿಸಲು ಸಾಧ್ಯವಿಲ್ಲ ಎಂದು ತುಂಬಾನೇ ದುಃಖ ಪಡುತ್ತಿದ್ದಳು. ಆ ಕ್ಷಣವೇ ವರ್ಧನ್ ಆಳ್ವ ಅವಳನ್ನು ಸಮಾಧಾನ ಪಡಿಸುತ್ತಾ, ಆದರೆ ನಾನವರನ್ನು ಯಶಸ್ವಿಯಾಗಲು ಬಿಡ್ಲಿಲ್ವಲ್ಲ ಎನ್ನುತ್ತಾ ಅವಳ ಕಣ್ಣೀರನ್ನು ಒರೆಸಿದ್ದ. ಆದರೆ ಅದೇನೇ ಅವನು ಸಮಾಧಾನ ಪಡಿಸಿದ್ರೂ ಅವಳು ತನ್ನ ಕಣ್ಣೀರನ್ನು ನಿಲ್ಲಿಸಲು ಸಾಧ್ಯವಾಗದೆ ಅಳುತ್ತಾ, ಒಂದು ವೇಳೆ ನೀವು ಅವತ್ತು ಬರದೇ ಇರ್ತಿದ್ರೆ ಅವರು ಮೋಸ ಮಾಡುವಲ್ಲಿ ಯಶಸ್ವಿ ಆಗ್ತಿದ್ರು ಹಾಗೂ ನನ್ನ ಜೀವನ ಹಾಳಾಗ್ತಿತ್ತಲ್ವಾ ಎಂದು ಕಳವಳಗೊಳ್ಳುತ್ತಲೇ ಕೇಳಿದಳು. ಆಗ ಅವನು ಅವಳ ಕೈಗಳನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು, ದೇವರು ಬಯಸದಿದ್ರೆ ಅವರು ನಿಮಗೆ ಹೇಗೆ ಕೆಟ್ಟದ್ದನ್ನು ಮಾಡಬಲ್ಲರು ಅಂತ ಕೇಳುತ್ತಾ, ಸರಿ, ಈ ಘಟನೆಯನ್ನು ಇಲ್ಲಿಗೆ ಮರೆತು ಬಿಡು ಹಾಗೂ ನನ್ನೊಂದಿಗೆ ರಾಜಿ ಮಾಡಿಕೊ ಎಂದು ಅವನವಳನ್ನು ತನ್ನ ಬಳಿಗೆ ಎಳೆದುಕೊಳ್ಳುತ್ತಾ ತಮಾಷೆಯಾಗಿ ಹೇಳಿದಾಗ ಸ್ನೇಹ ಅಳುವುದನ್ನು ಮರೆತು ಅವನ ಕಡೆಯೇ ನೋಡಿದಳು. ಆ ಕ್ಷಣ ಅವಳು ತನ್ನನ್ನು ಆ ರೀತಿ ನೋಡುತ್ತಿರುವುದನ್ನು ನೋಡಿದ ಅವನು, ಏನು ನೋಡುತ್ತಿದ್ದಿ ಅಂತ ನಗುತ್ತಾ ಕೇಳಿದ. ಅವಳು ಹುಸಿ ಮುನಿಸಿನಿಂದಲೇ, ನೀವು ಎಲ್ಲರ ಮುಂದೆ ನನ್ನನ್ನು ಅವಮಾನಿಸಿದ್ದೀರಿ, ಪೊಲೀಸರ ಬೆದರಿಕೆ ಹಾಕಿ ನನ್ನ ರಕ್ತವನ್ನು ಒಣಗಿಸಿದ್ದೀರಿ ಅಂತ ಪುನಃ ಅವಳು ಹಳೆಯ ಮಾತನ್ನೇ ಕೆಣಕಿದಳು. ಹಾಗೂ ಅವಳು ಇನ್ನೂ ಆ ವಿಷಯವನ್ನು ಮರೆಯಲು ಸಿದ್ಧವಾಗಿರದ ಕಾರಣ ವರ್ಧನ್ ಆಳ್ವ ತಲೆ ಕೆರೆದುಕೊಂಡು ಯೋಚನೆಗೆ ಬಿದ್ದ. ಅನಂತರ ಅವನು ಏನೋ ಯೋಚಿಸಿ ಅವಳಲ್ಲಿ, ನಾಳೆ ನೀನು ನನ್ನೊಂದಿಗೆ ಆಫೀಸ್ಗೆ ಬಾ, ಎಲ್ಲರ ಮುಂದೆ ಕೈ ಜೋಡಿಸಿ ನಾನು ನಿನ್ನಲ್ಲಿ ಕ್ಷಮೆ ಕೇಳುತ್ತೇನೆ ಅಂತ ಅವನು ಸಣ್ಣ ನಗುವಿನೊಂದಿಗೆ ಹೇಳಿದಾಗ ಅವಳು, ಇಲ್ಲ, ಅದರ ಅಗತ್ಯವಿಲ್ಲ, ನಾನು ಕ್ಷಮಿಸಿದೆ ಎಂದು ಹೇಳುತ್ತಾ ಕಣ್ಣೀರಿನಿಂದ ಕೂಡಿದ ಮುಖದೊಂದಿಗೆ ಮುಗುಳ್ನಗೆ ಬೀರಿದಳು. ಆಗ ಅವನು, ಇಲ್ಲ, ಮತ್ತೆ ನೀನು ಇದೇ ಮಾತನ್ನು ಪದೇ ಪದೇ ಹೇಳಿ ನನ್ನನ್ನು ಮುಜುಗರಕ್ಕೀಡು ಮಾಡುತ್ತಿ. ಅದಕ್ಕೆ ಹೇಳ್ತಿದ್ದೇನೆ, ನಾಳೆ ಆಫೀಸ್ಗೆ ನನ್ನ ಜೊತೆ ಬಾ, ಎಲ್ಲರ ಮುಂದೆ ಎಂದು ಅವನು ಹೇಳುತ್ತಿರುವಾಗಲೇ ಸ್ನೇಹ ಮಧ್ಯದಲ್ಲಿ ಅವನ ಮಾತನ್ನು ಕತ್ತರಿಸುತ್ತಾ, ಅರೆ ಇಲ್ಲ ಇಲ್ಲ, ಹೇಳೋದಿಲ್ಲ, ಮತ್ತೆ ಮುಂದೆಂದು ಹೀಗೆ ಏನನ್ನು ಹೇಳಿ ನಿಮ್ಮನ್ನು ಹಂಗಿಸೋದಿಲ್ಲ, ಸರಿಯಾ? ಅದಲ್ಲದೆ ಹೇಗೂ ನನ್ನ ಮೇಲೆ ನಿಮ್ಮ ದೊಡ್ಡ ಉಪಕಾರದ ಋಣವೇ ಇದೆ. ಆ ಮುದುಕನಿಂದ ನನ್ನನ್ನು ರಕ್ಷಿಸಿ ನನ್ನ ಜೀವವನ್ನೇ ನೀವು ಉಳಿಸಿ ನನಗೆ ಹೊಸ ಜೀವನವನ್ನೇ ಕೊಟ್ಟಿದ್ದೀರಿ ಎಂದು ಅವಳು ಅಳುವ ಧ್ವನಿಯಲ್ಲಿ ಹೇಳಿದಳು. ಆಗ ಅವನು, ನೋಡು, ನಾನು ನಿನಗೋಸ್ಕರ ಇದನ್ನೆಲ್ಲ ಮಾಡಲಿಲ್ಲ, ಬದಲಾಗಿ ನಾನು ನನ್ನ ಪ್ರೀತಿಯನ್ನು ಉಳಿಸಬೇಕು, ಅದನ್ನು ನಾನು ನನ್ನದಾಗಿ ಮಾಡಿಕೊಳ್ಬೇಕೆಂಬ ಆಸೆಯಿಂದ ಮಾಡಿದ್ದೇನೆ, ಆದರೆ ನಿನ್ನ ಮೇಲಿನ ಸಹಾನುಭೂತಿಯಿಂದಲ್ಲ. ಹಾಗಾಗಿ ಈ ಮಾತನ್ನು ಮತ್ತೆ ಮತ್ತೆ ಹೇಳಬೇಡ ಎಂದು ಅವನು ಸ್ವಲ್ಪ ಗದರಿಸಿದಂತೆ ಹೇಳಿದಾಗ ಅವಳು ನಕ್ಕಳು. ಆ ಕ್ಷಣ ಅವಳ ಆ ನಗುವನ್ನು ನೋಡಿದ ಅವನು, ನಿನ್ನ ಈ ನಗುವನ್ನು ನಾನು ನಿನ್ನ ಒಪ್ಪಿಗೆ ಎಂದು ಭಾವಿಸಬೇಕಾ ಎನ್ನುತ್ತಾ ಅವನು ಅವಳ ಹತ್ತಿರ ಬಂದು ತುಂಟತನದಿಂದ ಕೇಳಿದಾಗ ಸ್ನೇಹ ನಾಚಿಕೆಯಿಂದ ಹಿಂದೆ ಸರಿಯಲು ಪ್ರಾರಂಭಿಸಿದಳು. ಆದರೆ ವರ್ಧನ್ ತಕ್ಷಣವೇ ನಗುತ್ತಾ ಅವಳನ್ನು ತನ್ನ ಕಡೆಗೆ ಎಳೆದುಕೊಂಡು, ಇವತ್ತು ರಾತ್ರಿ ಮಾತ್ರ ನನ್ನನ್ನು ದೂರ ತಳ್ಳಬೇಡ, ನಿನ್ನೆ ನಾನು ನಿನ್ನನ್ನು ನೋಡಿಕೊಂಡಿದ್ದೆ, ಹಾಗೆ ಇಂದು ನೀನು ನನ್ನನ್ನು ನೋಡಿಕೊ ಎಂದು ಹೇಳುತ್ತಾ ಅವನು ಅವಳನ್ನು ತನ್ನ ಎದೆಗೆ ಅಪ್ಪಿಕೊಂಡಿದ್ದ. ಆಗ ಅವಳು, ನನಗೆ ನಿದ್ದೆ ಬರ್ತಿದೆ ಅಂತ ಹೇಳಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಳು. ಆದರೆ ಅವನು ಅವಳನ್ನು ಗಟ್ಟಿಯಾಗಿ ತನ್ನ ತೋಳಲ್ಲಿ ಬಳಸಿಕೊಂಡು,
ನಾನು ಪ್ರೀತಿ ಮಾಡಿದ್ರೆ ನಿದ್ದೆಯೂ ಹಾರಿ ಹೋಗುತ್ತದೆ ಎಂದು ಹೇಳುತ್ತಾ ತನ್ನ ತುಟಿಗಳನ್ನು ಅವಳ ಕೆನ್ನೆಯ ಮೇಲೆ ಇರಿಸಿ ಬಹಳ ಚೇಷ್ಟೆಯ ರೀತಿಯಲ್ಲಿ ಪಿಸುಗುಟ್ಟಿದ. ನಂತರ ಸ್ನೇಹ ತನ್ನ ಮುಖವನ್ನು ಅವನ ಎದೆಯಲ್ಲಿ ಮುಚ್ಚಿಕೊಂಡಳು. ಅನಂತರ ಅವನು ನಿಧಾನವಾಗಿ ತಮ್ಮ ಸುತ್ತಲೂ ಕಂಬಳಿಯನ್ನು ಸುತ್ತಿ ಅವಳೊಳಗೆ ಕಳೆದೇ ಹೋದ. ಹೀಗೆ ಆ ರಾತ್ರಿ ಅವರಿಬ್ಬರಿಗೂ ತುಂಬಾ ಸುಂದರ ರಾತ್ರಿಯಾಗಿತ್ತು. ಯಾಕಂದ್ರೆ ಅವಳು ತನ್ನ ಪೂರ್ಣ ಹೃದಯದಿಂದ ಹಾಗೂ ಆತ್ಮದಿಂದ ಆತನಿಗೆ ಶರಣಾಗಿದ್ದಳು. ಹಾಗೆ ಅವನು ಸಹ ಪ್ರಪಂಚವನ್ನೇ ತೋಳಲಿ ಬಳಸಿಕೊಂಡವರಂತೆ ಅವಳನ್ನು ತನ್ನ ತುಂಬು ಬಾಹುಗಳಿಂದ ಬಳಸಿಕೊಂಡಿದ್ದ. ಅವರಿಬ್ಬರು ತುಂಬಾ ಸಂತೋಷವಾಗಿದ್ದರು. ಅಂತೆಯೇ ಸ್ನೇಹ ತನ್ನ ಅಸ್ತಿತ್ವದ ಮೇಲೆ ಅವನ ತುಟಿಗಳ ಸ್ಪರ್ಶವನ್ನು ಅನುಭವಿಸಿದಾಗ ಅವಳು ಅವನ ತೋಳುಗಳಲ್ಲಿ ಲೀನಳಾಗಿ ತನ್ನನ್ನು ತಾನು ಅವನಿಗೆ ಒಪ್ಪಿಸಿದಳು. ಜೀವನವು ಅವಳ ಮೇಲೆ ಬಹಳ ದೊಡ್ಡ ದಯೆ ತೋರಿತು. ಯಾಕಂದ್ರೆ ಅವಳು ತುಂಬಾ ಪ್ರೀತಿಯ ಹಾಗೂ ಕಾಳಜಿಯುಳ್ಳ ಸಂಗಾತಿಯನ್ನು ಪಡೆದಿದ್ದಳು. ಅಲ್ಲದೆ ಅವಳು ಎಂದಿಗೂ ಅವನನ್ನು ಕೆರಳಿಸುವ ಬಗ್ಗೆ ಯೋಚಿಸಲು ಸಾಧ್ಯವಿಲ್ಲ. ಅವಳು ಈ ಸುಂದರ ಕ್ಷಣಗಳಲ್ಲಿ ಅವನೊಂದಿಗೆ ಪೂರ್ಣ ಹೃದಯದಿಂದ ಇರಲು ಪ್ರಾರಂಭಿಸಿದಳು. ಜೀವನದಲ್ಲಿ ಒಬ್ಬ ಇಷ್ಟಪಟ್ಟ ಸಂಗಾತಿ ಇದ್ರೆ ಜೀವನವು ಸ್ವರ್ಗಕ್ಕಿಂತ ಕಡಿಮೆ ಇಲ್ಲ. ಎಲ್ಲರಿಗೂ ಇಂತಹ ಪ್ರೀತಿಯ ಸಂಗಾತಿ ಸಿಗಬೇಕೆಂದು ನಾನು ಬಯಸುತ್ತೇನೆ. ಈ ಕಥೆಯನ್ನು ವೀಕ್ಷಿಸಿದ್ದಕ್ಕಾಗಿ ನಿಮ್ಗೆಲ್ರಿಗೂ ಧನ್ಯವಾದಗಳು. ದಯವಿಟ್ಟು ಕಥೆಗೆ ಲೈಕ್ ಕೊಡಲು ಮರೆಯದಿರಿ. ಹಾಗೆಯೇ ನಿಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ.